ಸುಂದರ ವಿಶ್ವಾಕ್ಷರವರು ಈಗಾಗಲೇ ಆಗಮಿಸಿದ್ದಾರೆ. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಈ ದಿನ ತನ್ನ 49ನೇ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಿದೆ. ಇನ್ನು ನಮ್ಮ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಗೆ 1 ವರ್ಷ ಬಾಕಿ ಇದೆ. ಮುಂದಿನ ವರ್ಷ ಆ ಸೆಲೆಬ್ರೇಷನ್ ನಿಮ್ಮೆಲ್ಲರ ಅಭಿಮಾನದಿಂದ ಮತ್ತಷ್ಟು ಅದ್ದೂರಿಯಾಗಿ ನಡೆಸುವಂತಹ ಯೋಜನೆಯನ್ನ ನಾವು ಹಾಕೊಂಡಿದ್ದೇವೆ. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದಿಲ್ಲೊಂದು ರೀತಿಯಲ್ಲಿ ಪ್ರತಿ ವರ್ಷ ನಾವೆಲ್ಲ ಈ ಸಂಸ್ಥೆಯ ಭಾಗವಾಗಿರೋದಿಕ್ಕೆ ನಾವು ಸಂಸ್ಥೆಯನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಂಡು ಬರೋಕ್ಕೆ ಸಾಧ್ಯ ಆಗಿರುವಂತಹದ್ದು. ಒಂದು ಕಡೆ ಇದು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ, ಮತ್ತೊಂದು ಕಡೆ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆಯ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಮತ್ತಷ್ಟು ಗಣ್ಯರಿಗೆ ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿಯನ್ನು ನೀಡುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಚಟುವಟಿಕೆಗಳು ನಿರಂತರ ನಡ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ತಮ್ಮಂತಹ ಸಹೃದಯಿಗಳ ಪ್ರೋತ್ಸಾಹ ಮತ್ತು ಬೆಂಬಲ ಮುಖ್ಯ ಕಾರಣ ಅನ್ನುವಂತಹದ್ದನ್ನ ನಾವು ಬಹಳ ನಮ್ರತೆಯಿಂದ ಒಪ್ಪಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ನಾವು ಕೃತಜ್ಞರಾಗಿದ್ದೇವೆ. ಮತ್ತೆ ಮುಂದಿನ ವರ್ಷದ ಸಂಭ್ರಮದಲ್ಲಿ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಸಾಲಿನ 49ನೇ ವಾರ್ಷಿಕ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಾವು ಈಗ ವೇದಿಕೆಯಲ್ಲಿ ನಡೆಸೋದಿದ್ದೇವೆ. ತಮ್ಮೆಲ್ಲರೂ ಮತ್ತೊಮ್ಮೆ ಬರ್ಮಾಡಿಕೊಂಡು ನಾವು ಮೊದಲಿಗೆ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೇವೆ. ಆ ನಂತರ ಅತಿಥಿಗಳನ್ನ ಬರ್ಮಾಡ್ಕೊಳ್ತೇವೆ. ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಮುಂದುವರೆಕೊಂಡು ಹೋಗುತ್ತೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ವೇದಿಕೆಯಲ್ಲಿ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆ ಮಾಡಿದ್ದೇವೆ. ನಿಮ್ಮ ಜಾಗದ ಮೇಲೆ ನಿಮ್ಮ ಹೆಸರಿನ ಒಂದು ಚೀಟಿಯನ್ನ ಕೂಡ ಅಂಟಿಸಿರುತ್ತೇವೆ. ತಾವು ಅದೇ ಜಾಗದಲ್ಲಿ ಕೂತ್ಕೋಬೇಕು. ನಮ್ಮ ಸ್ವಯಂ ಸೇವಕ ಸ್ನೇಹಿತರು ಅದಕ್ಕೋಸ್ಕರ ನಿಮಗೆ ಸಹಕಾರವನ್ನು ನೀಡ್ತಾರೆ. ಸಭಾಂಗಣದಲ್ಲೂ ಕೂಡ ಪ್ರತಿ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ಅವರ ಕುಟುಂಬದವರಿಗೆ 2 ಆಸನಗಳನ್ನು ನಾವು ನಿಗದಿಪಡಿಸಿದ್ವಿ. ನೀವು ಪ್ರಶಸ್ತಿ ಪುರಸ್ಕೃತರು ವೇದಿಕೆಗೆ ಬಂದ ಮೇಲೆ ನಿಮ್ಮ ಸ್ಥಳದಲ್ಲಿ ನಿಮ್ಮ ಕಡೆಯ ಮತ್ತೊಬ್ಬರನ್ನ ಕೂಡಿಸೋಕೆ ನಮ್ಮ ಅಭ್ಯಂತರವೇನೂ ಇಲ್ಲ. ದಯಮಾಡಿ ತಮ್ಮದೇ ಕಾರ್ಯಕ್ರಮ ಅನ್ನುವಂತಹ ಭಾವನೆಯಿಂದ ಸಹಕರಿಸ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತೇನೆ. ತಾವು ದಯಮಾಡಿ ತಮ್ಮ ಹೆಸರನ್ನ ಕರೆದಾಕ್ಷಣ ವೇದಿಕೆಗೆ ಬಂದು ತಮಗೋಸ್ಕರ ನಿಗದಿಪಡಿಸಿರುವಂತಹ ಆಸನದಲ್ಲಿ ಆಸೀನರಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಕಾನೂನು ಮತ್ತು ನ್ಯಾಯಾಂಗ ವಿಭಾಗದಿಂದ ಈ ಸಾಲಿನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಶ್ರೀ ವೀರೇಶ್ ಕುಮಾರ್ ಸಿ.ಕೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಕಾನೂನು ವಿಭಾಗದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ಶ್ರೀ ಶಂಕರ್ ಭಟ್ ಅವರು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಈ ಸಾಲಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ಶ್ರೀ YSL ಸ್ವಾಮಿ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಣ ವಿಭಾಗದಲ್ಲಿ ಅಮೆರಿಕಾದಿಂದ ಬಂದಿರುವಂತಹ ಕನ್ನಡದವರು ಪ್ರದ್ಯುಮ್ನ ವಿ ಕಶ್ಯಪ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಸಿನಿಮಾಟೋಗ್ರಫಿ ವಿಭಾಗದಲ್ಲಿ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನ ಅಮೆರಿಕದವರೇ ಆದ ಕನ್ನಡಿಗರು ಶ್ರೀ ಕೃಷ್ಣ ಅದೋನಿ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರದಿಂದ ಈ ಸಾಲಿಗೆ ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಗಣ್ಯರು ಲಂಡನ್ನಿಂದ ಬಂದಿರುವಂತಹ ಕನ್ನಡಿಗರು ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಈ ಸಾಲಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ಅಬುದಾಬಿಯಿಂದ ಬಂದಿರುವಂತಹ ಮಿತ್ರಂಪಾಡಿ ಜೈರಾಮ್ ರಾಯ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ರಂಗಭೂಮಿ ಕ್ಷೇತ್ರದಿಂದ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಕತಾರ್ನಿಂದ ಬಂದಿದ್ದಾರೆ. ಅನಿಲ್ ಚಂದ್ರಶೇಖರ್ ಬಾಸಗಿ ಅವರು. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವೈಲಿನ್ ವಾದನದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಸಿಂಗ್ಪುರ್ನಿಂದ ಬಂದಿರುವಂತಹ ಕನ್ನಡಿಗರು ಅನಿಲ್ ಚಂದ್ರಶೇಖರ್ ಬಾಸಗಿ ಅವರು. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ವೈಲಿನ್ ಕ್ಷೇತ್ರದಿಂದ ಸಿಂಗ್ಪುರ್ನಿಂದ ಆಗಮಿಸಿರುವಂತಹ ಲಾಜರ್ಟುರಾಕಲ್ ಸೆಬಾಸ್ಟಿನ್ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಸೂರಿ ಮಿರಾಡೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ಪ್ರಾರ್ಥನೆ ನನ್ನದು. ಹಾಗೆಯೇ ಪೊಲೀಸ್ ಸೇವೆ ಇಲಾಖೆಯಲ್ಲಿ ಶ್ರೀ RP ಅನಿಲ್ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವೈದ್ಯಕೀಯ ಕ್ಷೇತ್ರದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಡಾಕ್ಟರ್ ಬಿ ದುರ್ಗಾ ಪ್ರಸಾದ್ ರೆಡ್ಡಿ, ಡಾಕ್ಟರ್ ಕರವೀರ ಪ್ರಭು ಕ್ಯಾಲಕೊಂಡ, ಡಾಕ್ಟರ್ ಎ ಪ್ರಕಾಶ್, ಡಾಕ್ಟರ್ KS ನಾಗೇಶ್,
ಡಾಕ್ಟರ್ ಶ್ರುತಿ ಪಿ ಎಡಗುಡ್ಡೆ, ಶ್ರುತಿ ಬಲ್ಲಾಳ್, ದಯಮಾಡಿ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ವಿಭಾಗದಲ್ಲಿ ಈ ಸಾಲಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ಶ್ರೀ ಜೈರಾಮ್ ಹೆಚ್ಆರ್, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಮುಂದೆ ತುಳು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಯೋಗೇಶ್ ಕಾಂಚನ್ ಬೈಕಪ್ಪಾಡಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಭಾಗದಿಂದ ಶ್ರೀ ಸತೀಶ್ ಕುಮಾರ್ ಬಜಾಲ್ ಅವರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಶಿಕ್ಷಣ ಮತ್ತು ಸಮಾಜ ಸೇವೆ ವಿಭಾಗದಲ್ಲಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಿಂದ ಶ್ರೀ ಕೆ ಕೆ ಶೆಟ್ಟಿ ಅಹಮದ್ ನಗರ್, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಹಾಗೆಯೇ ಇದೇ ಕ್ಷೇತ್ರದಿಂದ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಿಂದ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರು ಶ್ರೀ ದೇವೇಂದ್ರ ಹೆಗ್ಗಡೆ ಕೊಕ್ರಾಡಿ ಅವರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಧಾರ್ಮಿಕ ಕ್ಷೇತ್ರದಿಂದ ಡಾಕ್ಟರ್ ವಿಜಯ್ ಗುರೂಜಿ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಾಜ ಸೇವಾ ವಿಭಾಗದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಡಾಕ್ಟರ್ ಆನಂದ್ ಕುಮಾರ್, ಡಾಕ್ಟರ್ ಗೋಪಾಲೇಗೌಡ, ರಾಜ್ಕುಮಾರ್, ಆಶಾ ದಿನೇಶ್, ಟಿವಿ ಬಾಬು ಹಾಗೂ ಡಾಕ್ಟರ್ ಹರೀಶ್ ಚಂದ್ರ ಸಾಲಿಯ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಹಾಗೆ ಚಲನಚಿತ್ರ ಕ್ಷೇತ್ರದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ನಟಿ ಮೇಘಾ ಶೆಟ್ಟಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಸೌಂದರ್ಯ ವಿನ್ಯಾಸ ಈ ವಿಭಾಗದ ನಮ್ಮ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಉಮಾ ಜಯಕುಮಾರ್, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಟಿವಿ ಮಾಧ್ಯಮ ವಿಭಾಗದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ ಪಾಂಡುರಂಗಾಚಾರಿ ಜಿ, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಮಾಧ್ಯಮ ಕ್ಷೇತ್ರದಿಂದ ಪ್ರಶಾಂತ್ ಹೆಬ್ಬ ಮತ್ತು ಪ್ರೊಫೆಸರ್ ಎನ್.ಎಸ್. ಶ್ರೀಧರ ಮೂರ್ತಿ, ದಯಮಾಡಿ ಇಬ್ಬರು ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಶಿಕ್ಷಣ ಮತ್ತು ಭರತನಾಟ್ಯ ಎರಡೂ ಕ್ಷೇತ್ರಗಳನ್ನು ಪ್ರತಿನಿಧಿಸಿ ಡಾಕ್ಟರ್ ಶ್ಲಿನಿ ಪಿ, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಹಾಗೆ ಶಿಕ್ಷಣ ಕ್ಷೇತ್ರದಿಂದ ಈರುವರು ಗಣ್ಯರು ಈ ಸಾಲಿನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ವಂದನಾ ಎನ್.ಎಚ್. ಮತ್ತು ಡಾಕ್ಟರ್ ಎಂ ನಾಗರಾಜ್, ಈ ಇಬ್ಬರು ಗಣ್ಯರನ್ನು ನಾನು ವೇದಿಕೆಗೆ ಮಾಡ್ಕೊಳ್ತಾ ಇದ್ದೇನೆ. ಸುಗಮ ಸಂಗೀತ ಕ್ಷೇತ್ರದಿಂದ ಡಾಕ್ಟರ್ ಎಸ್ ಭಾಸ್ಕರ್, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಯಕ್ಷಗಾನ ಕ್ಷೇತ್ರವನ್ನ ಪ್ರತಿನಿಧಿಸಿ ಶ್ರೀ ದಿನೇಶ್ ಕೊಡಪಡವು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರವನ್ನ ಪ್ರತಿನಿಧಿಸಿ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ತಗೊಳ್ತಾ ಇರುವಂತಹದ್ದು ಆಶೀಶ್ ರಾವ್, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಭರತನಾಟ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ವಿದ್ಯಾರ್ಥಿ ವಿದ್ವಾನ್ ಟಿ.ಎಸ್. ನಾಗರಾಜ ಉಪಾಧ್ಯಾಯ, ವಿದುಷಿ ಲೀಲಾವತಿ ಉಪಾಧ್ಯಾಯ ದಂಪತಿಗಳು, ವಿದುಷಿ ರೇಖಾ ಜಗದೀಶ್, ವಿದ್ವಾನ್ ಡಾಕ್ಟರ್ ಸಾಗರ್ ಟಿ.ಎಸ್., ವಿದ್ವಾನ್ ಶ್ರೀ ಕೆ.ಪಿ. ಸತೀಶ್ ಬಾಬು ಹಾಗೂ ವಿದುಷಿ ಶ್ವೇತಾ ಪಿ. ಚಂದ್ರಶೇಖರ್, ಈ ಎಲ್ಲ ಗಣ್ಯರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಎಲ್ಲ ಗಣ್ಯರು ಭರತನಾಟ್ಯ ಕ್ಷೇತ್ರವನ್ನು ಪ್ರತಿನಿಧಿಸಿ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕೂಚುಪುಡಿ ಶಾಸ್ತ್ರೀಯ ನೃತ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿ ಪ್ರಶಸ್ತಿಯನ್ನು ತಗೊಳ್ತಾ ಇರುವಂತಹ ಈವರು ಗಣ್ಯರು ವಿದ್ವಾನ್ ಶ್ರೀ ಗುರುರಾಜ್ ಹಾಗೂ ವಿದುಷಿ ಶ್ರೀಮತಿ ರೇಖಾ ಸತೀಶ್. ಹಾಗೆ ಬಹುಮುಖ ಪ್ರತಿಭೆ ವಿಭಾಗದಲ್ಲಿ ಕೆ ಲಕ್ಷ್ಮಣ ಸುವರ್ಣ, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಜಾನಪದ ಸಂಗೀತ ಕ್ಷೇತ್ರವನ್ನ ಪ್ರತಿನಿಧಿಸಿ ಈ ಸಾಲಿನ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಶ್ರೀಮತಿ ಎನ್ ಶಿವಮ್ಮ ವೆಂಕಟೇಶ್, ದಯಮಾಡಿ ಶಿವಮ್ಮನವರು ವೇದಿಕೆಗೆ ಬರಬೇಕು ಅನ್ನುವಂತಹ ವಿನಂತಿ ನನ್ನದು. ಹಾಗೆ ರಂಗಭೂಮಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಗಣ್ಯರು ಶ್ರೀ ಶಶಿಕಾಂತ್ ಎಡಹಳ್ಳಿ, ದಯಮಾಡಿ ಅವರನ್ನು ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಪರಿಸರ ವಿಭಾಗದಿಂದ ಡಾಕ್ಟರ್ ಪರಿಸರ ಮಂಜು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಸಮಾಜ ಸೇವಾ ವಿಭಾಗದಲ್ಲಿ ಬೆಟ್ಟಪ್ಪಾಡಿ ಸುಂದರ ಶೆಟ್ಟಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಪೊಲೀಸ್ ಮತ್ತು ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಪೈಗಂಬರ್ ದವಾಬ್ ಸಾಬ್ ಡಿಡಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಕ್ಷಗಾನ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ರತ್ನಾಕರ ಶನಾಯಿ ಶಿವಪುರ, ದಯಮಾಡಿ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಬಹುಮುಖ ಪ್ರತಿಭೆ ವಿಭಾಗದಲ್ಲಿ ಹನ್ಚಿತ್ ಆಳ್ವ ಅವರನ್ನು ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಎಲ್.ಎನ್. ರವೀಂದ್ರ ಜಿ ಆಚಾರ್ಯ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ವೇದಿಕೆಯಲ್ಲಿ ಆಸೀನರಾಗಲು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ಯಾರಾದರೂ ಹೆಸರನ್ನ ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸಿ, ವೇದಿಕೆಗೆ ಆಗಮಿಸಬೇಕು ಅನ್ನುವಂತಹ ವಿನಂತಿ
ಕೂಡ. ಮುಂದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಟಿ. ಪ್ರಭಾಕರ ಶಾಸ್ತ್ರಿ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎನ್ನುವಂತಹ ವಿನಂತಿ ನನ್ನದು. ಹಾಗೆಯೇ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸರ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರಾದಂತಹ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇವರೆಲ್ಲರ ಒಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎಲ್.ಎನ್. ರಾವ್. ಎಲ್ಲ ಅತಿಥಿಗಳನ್ನ ಗಣ್ಯಮಾನ್ಯರನ್ನ ಬಹಳ ಗೌರವದಿಂದ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವಂತಹ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಕರುನಾಡಿನ ಪ್ರಜೆಗಳು, ಕರುನಾಡಿನ ಸಹೃದಯಿಗಳು. ಕನ್ನಡ ನಮ್ಮ ಭಾಷೆ, ಕನ್ನಡ ನಮ್ಮ ಸಂಸ್ಕೃತಿ. ಹಾಗೆಯೇ ನಾವು ನಮ್ಮ ಯಾವುದೇ ಕಾರ್ಯಕ್ರಮವನ್ನ ಆರಂಭಿಸಬೇಕಾದರೆ ಬಹಳ ಹೆಮ್ಮೆಯಿಂದ, ಅಭಿಮಾನದಿಂದ, ಸಂತೋಷದಿಂದ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು ಅವರು ರಚಿಸಿರುವಂತಹ ನಾಡಗೀತೆಯೊಂದಿಗೆ ಆರಂಭ ಮಾಡ್ತೇವೆ. ಇವತ್ತು ಕೂಡ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಿರಂಜನ್, ಸುಮಾಕೋಟೆ ಮತ್ತು ಹರ್ಷಿಷಾ ಹೆಚ್ ರಾವ್ ನಾಡಗೀತೆಯನ್ನ ನಮಗೋಸ್ಕರ ಸಾದರಪಡಿಸಿಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ದಯಮಾಡಿ ಸಭೆ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು ಅನ್ನುವಂತಹ ವಿನಂತಿ ನನ್ನದು. ಇಟ್ಕೊಳ್ಳಿ.
ಸಂದರ್ಭ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಗಣ್ಯರನ್ನು ನಮ್ಮ ಅಭಿಮಾನದ ಆಹ್ವಾನವನ್ನು ಒಪ್ಪಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಪುರಸ್ಕೃತರನ್ನು ಹಾಗೂ ರಸಿಕ ಬಂಧುಗಳಾದ ತಮ್ಮೆಲ್ಲರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಿದ್ದಾರೆ ನಮ್ಮ ಆರ್ಯವಟ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎನ್. ರಾವ್ ಅವರು. ಅದಕ್ಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಧಾನ ಸಮಾರಂಭಕ್ಕೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. 1975 ಇಸವಿ ಏಪ್ರಿಲ್ 19ನೇ ತಾರೀಕು ಭಾರತದ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಹಾಗೂ ಸುವರ್ಣ ದಿನ. ಭಾರತದ ಪ್ರಥಮ ಕೃತಕ ದೇಶೀಯ ಉಪಗ್ರಹ ಭೂಮಿಯ ಕಕ್ಷೆಗೆ ಉಡಾವಣೆಯಾದ ದಿನ. ಅಂದೇ ಅದರ ಹೆಸರಿನಲ್ಲಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಎಂದು ಹೆಸರಾಯಿತು. ಆರ್ಯಭಟನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಆ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕಾರ್ಯವನ್ನು ಕಳೆದ 48 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು 49ನೇ ವರ್ಷ. ಮುಂದೆ ಸುವರ್ಣ ಮಹೋತ್ಸವ, ಸುವರ್ಣ ಸಂಭ್ರಮ. ನಮ್ಮ ದೇಶದ ಸಾಧಕರಲ್ಲದೆ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಪ್ರತಿ ವರ್ಷ ಗೌರವಿಸುತ್ತಾ ಬಂದಿದ್ದೇವೆ. ಹಾಗಾಗಿ ಈ ವರ್ಷ ಅಮೆರಿಕದಿಂದ 2 ಸಾಧಕರು, ಲಂಡನ್ನಿಂದ, ದುಬಾಯಿಂದ, ಕಟಾರಿಂದ, ಅಬುದಾಬಿಯಿಂದ ಮತ್ತು ಸಿಂಗಪೂರ್ಗಳಿಂದ ಸಾಧಕರು ನಮ್ಮೊಡನೆ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಟಿಸ್ ಡಾಕ್ಟರ್ ಪ್ರಭಾಕರ ಶಾಸ್ತ್ರಿಯವರು ನೆರವೇರಿಸ್ತಾ ಇದ್ದಾರೆ. ಇವರ ವಿದ್ಯಾಭ್ಯಾಸ ದಾವಣಗೆರೆ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಆಗಿದೆ. ಇವರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿದ ದಿನಗಳಲ್ಲಿ ಬೆಂಗಳೂರಿನ ಕೆಲವು ಲಾ ಕಾಲೇಜುಗಳಲ್ಲಿ ಇವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಅವರ ಶಿಷ್ಯರಿಂದ ತಿಳಿದು ಬಂತು. ಮೊನ್ನೆ ತಾನೇ ಕೆಲವು ಅಡ್ವೊಕೇಟ್ ನಮ್ಮ ಸ್ನೇಹಿತಿದ್ದಾರೆ, ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲು ಹೋದಾಗ ಇವರನ್ನ ತುಂಬ ನೆನೆಸ್ಕೊಂಡ್ರು. ಇವರು ಪಾಠ ಮಾಡ್ತಾ ಇದ್ದನ್ನು ನೆನೆಸ್ಕೊಂಡ್ರು. ಒಬ್ಬ ಅಡ್ವೊಕೇಟ್ ಹೇಳಿದ್ರು, ಸರ್ ಇವರು ನಮ್ಮ ಗುರುಗಳು, ಇವರು ನಮಗೆ ಯೂನಿವರ್ಸಿಟಿ ಲಾ ಆ ಕಾಲೇಜಿನಲ್ಲಿ ನನಗೆ ಇಂಟರ್ನ್ಯಾಷನಲ್ ಲಾ ಪಾಠ ಮಾಡ್ತಿದ್ರು. ಎಂಥ ದಡ್ಡಂಗೂ ಅರ್ಥವಾಗ್ತದೆ ಅಂತ ಅವರು ಇದರಲ್ಲಿ ಸಬ್ಜೆಕ್ಟಲ್ಲಿ ಡೆಪ್ತ್ ಇದೆ ಅಂತ ಒಬ್ಬ ಹೇಳಿದ್ರು. ಇನ್ನೊಬ್ಬರು ಅಡ್ವೊಕೇಟರು ನನಗೆ SJRC ಕಾಲೇಜಲ್ಲಿ ಇರೋ ಲೆಕ್ಚರರು, ಇವರು ನನಗೆ ಬ್ಯಾಂಕಿಂಗ್ ಲಾ ಪಾಠ ಮಾಡಿದ್ರು ಸರ್. ನಿಜವಾಗ್ಲೂ ಅವ್ರ ಮೆಥಡ್ ಆಫ್ ಟೀಚಿಂಗ್ ಭಾಳ ಚೆಂದ ಸರ್ ಅಂತ. ಇನ್ನೊಬ್ಬರು ನನಗೆ ಶೇಷಾದ್ರಿಪುರಂ ಲಾ ಕಾಲೇಜಿನಲ್ಲಿ ನನಗೆ ಕಾಂಟ್ರಾಕ್ಟ್ ಲಾ ತಗೋತಾ ಇದ್ರು. ನಿಜವಾಗ್ಲೂ ಅವರು ಬಾರನ್ ಟೀಚರ್ ಅಂತ ಹೇಳಿದ್ರು. ನೋಡಿ ಎಷ್ಟು ಹೊಗಳಿಕೆ, ಎಷ್ಟು ನೆನೆಸ್ಕೊಳ್ತು. ಇವರ ಒಬ್ಬ ವ್ಯಕ್ತಿ ಹೇಳಿದ, ನಾವು ಇಲ್ಲೇ ಇದ್ದಾರೆ ಅವರ ಶಿಷ್ಯ, ಇವರು ಎಷ್ಟು ಡಿಸಿಪ್ಲಿನ್ ಅಂತಂದರೆ ಇವರು ಆಕ್ಸಿಡೆಂಟಲ್ಲಿ ಕಣ್ಣಿನ ಸ್ವಲ್ಪ ತೊಂದರೆ ಆಯಿತು. ಅಂಥ ಸಮಯದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕಣ್ಣಿಗೆ ಬ್ಯಾಂಡೇಜ್ ಕಟ್ಕೊಂಡು ಕೋಲ್ ಹಿಡ್ಕೊಂಡು ಬಂದು ಪಾಠ ಮಾಡ್ತಿದ್ರು ಸರ್. ಎಂಥ ಡಿಸಿಪ್ಲಿನ್ ಟೀಚರು ಅಂತ ಹೇಳ್ತಾರೆ. ಅದಕ್ಕೆ ಯಾರೇ ವಿದ್ಯಾರ್ಥಿಗಳು ಅವರ ಗುರುಗಳನ್ನು ನೆನೆಸ್ಕೊಂಡಾಗ ಆ ಗುರುಗಳಿಗೆ ಆಗತಕ್ಕಂಥ ಸಂತೋಷ ಅಷ್ಟೆಷ್ಟಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಅದಕ್ಕೆ ಹೇಳೋದು, ಎ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಬೆಟರ್ ಟೀಚರ್ ಇಲುಸ್ಟ್ರೇಟ್ಸ್ ಆ್ಯಂಡ್ ದ ಬೆಸ್ಟ್ ಟೀಚರ್ ಇನ್ಸ್ಪೈರ್ಸ್ ಅಂತ. ಇನ್ ದಟ್ ಕೇಸ್ he has inspired many students and he is remembered for a longer time. ಅಡ್ವೊಕೇಟ್ ಆದ ಬಳಿಕ ಇವರು 5 ಜಿಲ್ಲೆಗಳಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲವು ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅನಂತರ ಕರ್ನಾಟಕ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ
ಅಡಿಷನಲ್ ಜಡ್ಜ್ ಆಗಿ ನಂತರ ಪರ್ಮನೆಂಟ್ ಜಡ್ಜ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸೇವಾವಧಿ ಕಾಲದಲ್ಲಿ ಇವರು ನಿಷ್ಪಕ್ಷವಾದ ಮತ್ತು ನ್ಯಾಯವಾದ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗಷ್ಟೇ ನಿವೃತ್ತರಾಗಿರುವ ಜಸ್ಟಿಸ್ ಡಾಕ್ಟರ್ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮಹೇಶ್ ಜೋಶಿ ಇವರ ಪರಿಚಯ ನಿಮಗೆ ಇದ್ದೇ ಇದೆ. ಇವರು ದೂರದರ್ಶನ ಕೇಂದ್ರದಲ್ಲಿ ನಿರ್ದೇಶಕರಾಗಿ, ಕೇಂದ್ರದಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ದಾಖಲೆ ಮತಗಳಿಂದ ಗೆದ್ದು ಸಾಹಿತ್ಯ ಸೇವೆಯನ್ನು ಈಗ ಮಾಡ್ತಾ ಇದ್ದಾರೆ. ಇದರ ಹಿಂದೆ ನಮಗೆ ಸಾಹಿತ್ಯ ಪರಿಷತ್ತಿನಲ್ಲಿ ಏನು ನಡೀತಾ ಇದೆ, ಯಾವ ಆಕ್ಟಿವಿಟೀಸ್ ನಡೀತಾ ಇದೆ ಗೊತ್ತೇ ಆಗ್ತಿರಲಿಲ್ಲ. ಮಹೇಶ್ ಜೋಶಿ ಬಂದಮೇಲೆ ಪ್ರತಿ ವಾರ ಪೇಪರ್ನಲ್ಲಿ ನೋಡ್ಬೋದು, ಒಂದಾದ ಒಂದು ಆಕ್ಟಿವಿಟೀಸು ನಡೀತಾನೇ ಇರ್ತದೆ. ಇದು ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಕಳೆದ ವರ್ಷ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು. ಮುಂದೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಅದು ಕೂಡ ಇವರ ಮುಂದಾಳತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದು ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸಿದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಚಿಕ್ಕ ವಯಸ್ಸಿನಲ್ಲೇ ಚೈತ್ರದ ಪ್ರೇಮಾಂಜಲಿಯ ಮೂಲಕ ನಿರ್ದೇಶಕರ ಪಟ್ಟವನ್ನು ಏರಿದ ಡಾಕ್ಟರ್ ಎಸ್ ನಾರಾಯಣ್ ಅವರಿಗೆ ಇದೇ ವೇದಿಕೆಯಲ್ಲಿ 30 ವರ್ಷಗಳ ಹಿಂದೆ ನಮ್ಮ ಸಂಸ್ಥೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನು ಕೊಟ್ಟಿದ್ದು ನೆನಪಿದೆ. ಹಾಗೆಯೇ ಅದರ ಒಂದು ಹಾಡು ತುಣುಕು, ಚೈತ್ರದ ಪ್ರೇಮಾಂಜಲಿಯ ಸುಮ 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 ಸುಮ, ಈ ಹಾಡಿಗೂ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಮುಂದೆ ರಾಜ್ಕುಮಾರ್ ನಟಿಸಿರುವ ಶಬ್ದವೇದಿ ಚಿತ್ರ ಅದನ್ನು ನಿರ್ದೇಶಿಸಿದ್ದಾರೆ. ಅದು ಶತದಿನಗಳ ಕಾಲ ತೆರೆ ಕಂಡಿದೆ. ಇದರ ವಿಶೇಷ ಏನಪ್ಪ ಅಂದರೆ, ಶಬ್ದವೇದಿಯ ಚಿತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಾಡುಗಳನ್ನು ಇವರೇ ರಚಿಸಿ ಇವರೇ ರಾಗ ಸಂಯೋಜನೆ ಮಾಡಿದ್ದು ಒಂದು ದಾಖಲೆಯ ಸರಿ ಚಪ್ಪಾಳೆ. ಈ ಶಬ್ದವೇದಿಯ ಚಿತ್ರವನ್ನು ನಿರ್ದೇಶಿಸಿದ ಮೇಲೆ ಇವರ ನಿರ್ದೇಶಕ ಪಟ್ಟ ಮತ್ತೂ ಗಟ್ಟಿಯಾಯಿತು. ಆಮೇಲೆ ಇವರು ಹಿಂದಿರುಗಿ ನೋಡೇ ಇಲ್ಲ. ಅನೇಕ ಚಿತ್ರಗಳನ್ನು ನಿರ್ದೇಶಿಸಿದರು, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದರು. ಇವರು 50 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅದರಲ್ಲಿ ಒಂದು ತೆಲುಗು, ಒಂದು ತಮಿಳು, 21 ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. 33 ಚಿತ್ರಗಳಲ್ಲಿ ನಟಿಸಿದ್ದಾರೆ. 300ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ನಾವು
ಚಿತ್ರರಂಗದಲ್ಲಿ ನಿರ್ದೇಶಕರನ್ನ ನೋಡಿದ್ದೀವಿ, ನಿರ್ಮಾಪಕರನ್ನು ನೋಡಿದ್ದೀವಿ, ನಟರನ್ನು ನೋಡಿದ್ದೀವಿ. ಆದರೆ ಎಸ್ ನಾರಾಯಣರವರು ಸಕಲ ಕಲಾವಲ್ಲಭನ್. ಇವರು ನಿರ್ದೇಶಕರು ಹೌದು, ನಿರ್ಮಾಪಕರು ಹೌದು, ನಟ, ಗೀತರಚನೆಕಾರ, ರಾಗ ಸಂಯೋಜಕ, ಡಿಸ್ಟ್ರಿಬ್ಯೂಟರ್, ಹೀಗೆ ಹಲವು 10 ಕ್ಷೇತ್ರಗಳಲ್ಲಿ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿರುವ ಎಸ್ ನಾರಾಯಣ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಟಿವಿ ಮತ್ತು ಪತ್ರಿಕಾ ಮಿತ್ರರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮತ್ತೊಮ್ಮೆ ತಮ್ಮೆಲ್ಲರನ್ನು ಬರ್ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ದೀಪ ಬೆಳಗಿಸುವುದರ ಮುಖಾಂತರ ನಮ್ಮ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭ. ಅದಕ್ಕಾಗಿ ನಾನು ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ HP ಪ್ರಭಾಕರ ಶಾಸ್ತ್ರಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಇತರ ಅತಿಥಿಗಳು ಶಾಸ್ತ್ರಿ ಅವರೊಂದಿಗೆ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಪ್ರಾರ್ಥನೆ ಕೂಡ ನನ್ನದು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೈವ ವಾದ್ಯ ಚಂಡೆ ನುಡಿಸುವುದರ ಮೂಲಕ ಕಲಾವಿದರ ಒಂದು ಘನತೆಯನ್ನು ಈ ಕಲಾವಿದರಿಗೆ ಜೋರು ಚಪ್ಪಾಳೆ ಬರಲಿ. ಅದರಲ್ಲೂ ಮುಖ್ಯವಾಗಿ ಇಬ್ಬರು ಯುವತಿಯರು ಮತ್ತು ಒಬ್ಬ ಪುಟಾಣಿ ಹೆಣ್ಮಗಳು ಈ ಒಂದು ವಾದ್ಯ ನುಡಿಸುವುದರಲ್ಲಿ ಜೊತೆಯಾಗಿದ್ದಂತಹದ್ದು ವಿಶೇಷ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಬಂಧುಗಳೇ, ಇನ್ನು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಪ್ರಶಸ್ತಿಗಳನ್ನ ಪ್ರದಾನ ಮಾಡುವಂತಹ ಸಂದರ್ಭ. ದಯಮಾಡಿ ನಮ್ಮ ಅತಿಥಿಗಳು ಕಾನೂನು ಮತ್ತು ನ್ಯಾಯಾಂಗ ಸೇವಾ ವಿಭಾಗದಲ್ಲಿ ಶ್ರೀ ವೀರೇಶ್ ಕುಮಾರ್ CK ಅವರು, ಪ್ರಸ್ತುತ ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತರು, KLE ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದವರು, ಬಿಸಿನೆಸ್ ಲಾನಲ್ಲಿ MLM ಪದವಿ ಪಡೆದಿದ್ದಾರೆ.
2012ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಆರಂಭಿಸಿ ನ್ಯಾಯಮೂರ್ತಿ ಮೋಹನ್ ಎಂ ಶಾಂತಗೌಡರವರಿಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಸೇವೆ ಸಲ್ಲಿಸಿ 2016ರಲ್ಲಿ ಕರ್ನಾಟಕ ಜುಡಿಷಿಯಲ್ ಸರ್ವಿಸಸ್ನಲ್ಲಿ ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗುತ್ತಾರೆ. ಬೆಳಗಾವಿಯ RL ಲಾ ಕಾಲೇಜು ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಮೂಟ್ ಕೋರ್ಟ್ ಸ್ಪರ್ಧೆಯಲ್ಲಿ ಬೆಸ್ಟ್ ಅಡ್ವೊಕೇಟ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇದೇ ತರಹದ 16 ಸ್ಪರ್ಧೆಗಳಲ್ಲಿ ಬಹುಮಾನವನ್ನ ಗಳಿಸಿರುವಂತಹದ್ದು. ಈಗ ಮಾಹಿತಿ ತಂತ್ರಜ್ಞಾನ ಕಾನೂನು ವಿಷಯದಲ್ಲಿ PhD ಪದವಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಕಾನೂನು ಮತ್ತು ನ್ಯಾಯಾಂಗ ಸೇವೆ ವಿಭಾಗದಲ್ಲಿ ಅದ್ವಿತೀಯ ಸೇವೆಯನ್ನ ಗುರುತಿಸಿ ಶ್ರೀ ವೀರೇಶ್ ಕುಮಾರ್ CK ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಮುಂದೆ ಕಾನೂನು ವಿಭಾಗದಲ್ಲೇ ಶ್ರೀ ಶಂಕರ್ S ಭಟ್ ಅವರು. ಶ್ರೀಯುತರು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಿಂದ ವ್ಯವಹಾರ ಕಾನೂನಿನಲ್ಲಿ MLM ಪದವಿ ಪಡೆದುಕೊಂಡಿದ್ದಾರೆ. ಹಿರಿಯ ಕಾನೂನು ತಜ್ಞರಾದ ಶ್ರೀ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದಿದ್ದಾರೆ. ಭೂ ಕಂದಾಯ, ಭೂ ಸುಧಾರಣೆ, ಅರಣ್ಯ, APMC, ಭೂ ಸ್ವಾಧೀನ ಮತ್ತಿತರ ಪ್ರಕರಣಗಳಿಗೆ ಸಂಬಂಧಿಸಿದ ರಿಟ್ ಅರ್ಜಿಗಳನ್ನು ನಿರ್ವಹಿಸಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ಶ್ರೀಯುತರಿಗೆ 25 ವರ್ಷಗಳ ಅನುಭವ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಹಾಗೂ ದೆಹಲಿಯ ಇತರ ಆರ್ಬಿಟ್ರೇಟರ್ ಪ್ರಕರಣಗಳನ್ನು ನಿರ್ವಹಿಸಿದ್ದಾರೆ. ಜಲವಿದ್ಯುತ್, ಸೌರ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಪರವಾನಗಿಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ನಿರ್ವಹಿಸಿದ್ದಾರೆ. ಕಾನೂನು ವಿಭಾಗದ ಅದ್ವಿತೀಯ ಸೇವೆಯನ್ನು ಗುರುತಿಸಿ ಶ್ರೀ ಶಂಕರ್ S ಭಟ್ ಅವರಿಗೆ 2024ರ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇನ್ನು ಪತ್ರಿಕೋದ್ಯಮ ವಿಭಾಗದಲ್ಲಿ ಶ್ರೀ YSL ಸ್ವಾಮಿ ಅವರು BSc ಪದವೀಧರರಾದರೂ ಶ್ರೀಯುತರು ಆರಿಸಿಕೊಂಡಿದ್ದು ಪತ್ರಿಕೋದ್ಯಮವನ್ನು ಮೈಸೂರಿನ ಮಹಾನಂದಿ ಪತ್ರಿಕೆಯ ಮೂಲಕ ತಮ್ಮ ವೃತ್ತಿ ಜೀವನ ಆರಂಭಿಸಿ ನಂತರ ಬೆಂಗಳೂರಿನ ಸಂಜೆ ನುಡಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಮುಂದುವರಿಯುತ್ತಾರೆ. ಆನಂತರ ಉದಯ ನ್ಯೂಸ್ ಚಾನೆಲ್ನಲ್ಲಿ ವರದಿಗಾರರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ಹಂತ ಹೊಸದಾಗಿ ಆರಂಭವಾಗಿದ್ದ ಸುಪ್ರಭಾತ ಚಾನೆಲ್ ಸೇರಿ ಮುಂದೆ ಸಂಜವಾಣಿ ಪತ್ರಿಕೆಯ ಮೂಲಕ ಮುದ್ರಣ ಮಾಧ್ಯಮದಲ್ಲಿ ಹಿರಿಯ ವರದಿಗಾರರಾಗಿ ಮುಂದುವರಿಯುತ್ತಾರೆ. ತಮ್ಮ ಸೃಜನಶೀಲ ಪ್ರತಿಭೆಯನ್ನು ಗುಣಿಸಿಕೊಂಡು ಸಾಕ್ಷ್ಯಚಿತ್ರಗಳ ನಿರ್ದೇಶನವನ್ನು ಆರಂಭಿಸಿ ಯಶಸ್ವಿಯಾಗಿರುವಂತಹದ್ದು. ಪತ್ರಿಕೋದ್ಯಮದ ಅನನ್ಯ ಸೇವೆಯನ್ನು ಗುರುತಿಸಿ ಶ್ರೀ YSL ಸ್ವಾಮಿ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಚಲನಚಿತ್ರ ನಿರ್ಮಾಣ ವಿಭಾಗದಲ್ಲಿ ಶ್ರೀ ಪ್ರದ್ಯುಮ್ನ V ಕಶ್ಯಪ್. ಬಾಲ್ಯದಿಂದಲೂ ಶ್ರೀಯುತರಿಗೆ ನಿರ್ದೇಶನ ಮತ್ತು ಕಥಾ ವಾಚನ ವಿಭಾಗದಲ್ಲಿ ಸಹಜ ಪ್ರತಿಭೆ. ರಾಷ್ಟ್ರಮಟ್ಟದ ಕಥಾ ರಚನಾ ಸ್ಪರ್ಧೆಗಳಲ್ಲಿ ಹಲವು ಬಹುಮಾನಗಳನ್ನು ಗಳಿಸಿದ್ದಾರೆ. ತಮ್ಮ ಪೋಷಕರ ಪ್ರೋತ್ಸಾಹದಿಂದ ಕನ್ನಡ ಸಿನಿಮಾ ಮಾಧ್ಯಮದ ಮೂಲಕ ಚಲನಚಿತ್ರ ಕ್ಷೇತ್ರಕ್ಕೆ ಪ್ರವೇಶ ಪಡೆಯುತ್ತಾರೆ. ತಮ್ಮಲ್ಲಿರುವ ಅಗಾಧ ಪ್ರತಿಭೆಯಿಂದ ಹಾಲಿವುಡ್ ಸಿನಿಮಾಗಳಲ್ಲೂ ಕೆಲಸ ಮಾಡುವ ಅವಕಾಶಗಳನ್ನು ಪಡ್ಕೊಳ್ತಾರೆ. ಪ್ರಖ್ಯಾತ ನಿರ್ದೇಶಕರಾದ ಶ್ರೀ ಗಿರೀಶ್ ಕಾಸರವಳ್ಳಿಯವರ ಮಾರ್ಗದರ್ಶನದಿಂದ ಚಲನಚಿತ್ರ ಕ್ಷೇತ್ರದ ಹಲವು ವಿಭಾಗಗಳಲ್ಲಿ ಪರಿಣಿತಿ ಗಳಿಸಿಕೊಳ್ಳುತ್ತಾರೆ. ತಮ್ಮ ಪ್ರತಿಭೆಯನ್ನ ಮತ್ತಷ್ಟು ವಿಸ್ತರಿಸಿಕೊಳ್ಳಲು ನ್ಯೂಯಾರ್ಕ್ಗೆ ತೆರಳುತ್ತಾರೆ. ಈಗ ನ್ಯೂಯಾರ್ಕ್ ಇವರಿಗೆ 2ನೇ ಮನೆಯಾಗಿರುವಂತಹದ್ದು. ಹಾಲಿವುಡ್ ಸಿನಿಮಾ ಕ್ಷೇತ್ರದ ಕನ್ನಡದ ಈ ಪ್ರತಿಭೆಯನ್ನ 2024ರ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯೊಂದಿಗೆ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಛಾಯಾಗ್ರಹಣ ವಿಭಾಗದಲ್ಲಿ ಅಮೆರಿಕಾದಿಂದ ಬಂದಿರುವಂತಹ ಕನ್ನಡಿಗರು ಶ್ರೀ ಕೃಷ್ಣ ಆದೋನಿಯವರು. ದ್ರೋಣಾಚಲ ಮೂಲದ ಶ್ರೀಯುತರು ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಎರಡೂ ಕ್ಷೇತ್ರಗಳಲ್ಲಿ ಬಹಳ ಪ್ರತಿಭಾವಂತರು. ಶಾಲಾ ಕಾಲೇಜು ದಿನಗಳಲ್ಲೇ ಫೋಟೋಗ್ರಫಿಯಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದವರು. ಪೋರ್ಟ್ರೇಟ್ ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ಅವರು ಬೇಡಿಕೆ ಹೊಂದಿದ್ದವರು. ನಂತರ ತಮ್ಮ ಪ್ರತಿಭೆಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ತಾವು ಶಾಲಾ ಕಾಲೇಜು ವಿದ್ಯಾಭ್ಯಾಸವನ್ನು ಪಡೆದ ಬೆಂಗಳೂರು ನಗರವನ್ನು ಬಿಟ್ಟು ನ್ಯೂಯಾರ್ಕ್ಗೆ ತೆರಳುತ್ತಾರೆ. ಸಿನಿಮಾಟೋಗ್ರಫಿಯಲ್ಲಿ ಮಾಸ್ಟರ್ ಪದವಿ ಗಳಿಸಿಕೊಳ್ತಾರೆ. ಈ ವಿಭಾಗದಲ್ಲಿ ಬಹಳಷ್ಟು ಅನುಭವಗಳನ್ನು ಕ್ರೋಢೀಕರಿಸಿಕೊಳ್ತಾರೆ. ಈಗ ನ್ಯೂಯಾರ್ಕ್ ಸಿಟಿಯನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಬಹಳ ಜನಪ್ರಿಯ ಫೋಟೋಗ್ರಾಫರ್ ಮತ್ತು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಎರಡೂ ಕ್ಷೇತ್ರಗಳ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಶ್ರೀ ಕೃಷ್ಣ ಅವರಿಗೆ ಈ ಸಾಲಿನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಶಿಕ್ಷಣ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಡಾಕ್ಟರ್ ಸತ್ಯವತಿ ಮೂರ್ತಿಯವರು. ಸತ್ಯವತಿಯವರು ಇಂಗ್ಲೆಂಡಿನ ಉದ್ದಗಲಕ್ಕೂ ಸಂಚಾರ ಮಾಡಿದ್ದಾರೆ. ಜಾತಿ ಮತ ಭೇದಗಳಿಲ್ಲದೆ ಅಲ್ಲಿನವರಿಗೆ ಸೇವೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿವಾಹಗಳನ್ನು ನಡೆಸಿದ್ದಾರೆ. ಆ ದೇಶದ ಭಾರತೀಯ ಕುಟುಂಬಗಳಲ್ಲಿ ಯಾರಾದರೂ ದಿವಂಗತರಾದರೆ ಅಂತವರ ಅಂತ್ಯಕ್ರಿಯೆಗಳನ್ನು ಅವರ ಧರ್ಮದ ರೀತಿಯಲ್ಲೇ ನಡೆಸಲು ವ್ಯವಸ್ಥೆ ಮಾಡುತ್ತಾರೆ. ಅಂತರ್ದೇಶಿ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಜಪಾನ್, ಅಮೆರಿಕ, ಜರ್ಮನಿ, ಐರ್ಲೆಂಡ್, ಸ್ಕಾಟ್ಲೆಂಡ್ ಮುಂತಾಗಿ ಇವರ ಈ ರೀತಿಯ ಸೇವೆಗಳು ಬಹಳ ಯಶಸ್ವಿಯಾಗಿವೆ. ಶಿಕ್ಷಣ ಕ್ಷೇತ್ರದಲ್ಲೂ ಸಾಕಷ್ಟು ಸೇವೆ ಸಲ್ಲಿಸಿರುವಂತಹದ್ದು. ಪ್ರೌಢಶಾಲಾ ಉಪಾಧ್ಯಾಯಿನಿ, ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡಿ
ಮಾಡಿದ್ದಾರೆ. SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ, ಗಣಿತ ಮತ್ತು ಕನ್ನಡದಲ್ಲಿ ಮನೆ ಪಾಠ ಮಾಡುತ್ತಾರೆ. ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಕೊಡುಗೆಯನ್ನು ಗಮನಿಸಿ ಡಾಕ್ಟರ್ ಸತ್ಯವತಿ ಮೂರ್ತಿ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ವಿಭಾಗ ಶ್ರೀ ಮಿತ್ರಂಪಾಡಿ ಜಯರಾಮ್ ರಾಯ್ ಶ್ರೀಯುತರು ಪ್ರಸ್ತುತ ಅಬುದಾಬಿಯ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ನ ಗೌರವ ಅಧ್ಯಕ್ಷರಾಗಿದ್ದಾರೆ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಬಿನ್ ಫರ್ದನ್ ಸಂಸ್ಥೆಯ CFO ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ, ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ವಿವಾಹಕ್ಕೆ ನಿರಂತರ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸಾಹಿತ್ಯದ ನಡಿಗೆ, ಗ್ರಾಮದ ಕಡೆಗೆ, ಸಾಹಿತ್ಯ ಸಂಭ್ರಮ, ಕನ್ನಡದಲ್ಲೂ IAS ಬರೆಯಿರಿ ಮುಂತಾದ ಅಭಿಯಾನಗಳನ್ನ, ಕವಿಗೋಷ್ಠಿ, ಕಥಾಗೋಷ್ಠಿಗಳನ್ನ ಆಯೋಜಿಸುತ್ತಾರೆ. ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಶ್ರೀ ಮಿತ್ರಂಪಾಡಿ ಜಯರಾಮ್ ರೈ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಮುಂದೆ ರಂಗಭೂಮಿ ವಿಭಾಗದಲ್ಲಿ ಶ್ರೀ ಅನಿಲ್ ಚಂದ್ರಶೇಖರ ಭಾಸಗಿ ಶ್ರೀಯುತರು ಇಂಜಿನಿಯರಿಂಗ್ ಪದವೀಧರರು, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಉದ್ಯೋಗ ಮಾಡ್ತಾ ಇದ್ದಾರೆ. ರಂಗಭೂಮಿಯಲ್ಲಿ ನಟನೆ, ಗಾಯನ, ನಿರ್ದೇಶನ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಹರೇನ್ ಕನ್ನಡ ಸಂಘ ಮತ್ತು ಬಸವ ಸಮಿತಿ, ಮಸ್ಕತ್ ಕರ್ನಾಟಕ ಸಂಘ ಮತ್ತು ಬಸವ ಬಳಗ ಮುಂತಾದ ಸಂಘಟನೆಗಳಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಕಾಲೇಜು ದಿನಗಳಲ್ಲೇ ಹಲವು ನಾಟಕಗಳನ್ನು ನಿರ್ದೇಶಿಸಿ ನಟಿಸಿದ್ದಾರೆ. ಮಸ್ಕತ್ನಲ್ಲಿ ಸ್ಥಳೀಯ ಆಸಕ್ತರನ್ನು ತರಬೇತಿಗೊಳಿಸಿ ಅವರಿಂದ ಹಲವು ರಂಗ ಪ್ರದರ್ಶನಗಳನ್ನು ನಡೆಸಿದ್ದಾರೆ. ಅಬುದಾಬಿ, ಬೆಹರೈನ್, ಕತಾರ್, ಓಮನ್ ಮುಂತಾದ ಕಡೆಗಳಲ್ಲೆಲ್ಲ ಹಲವು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಲವು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ರಂಗಭೂಮಿ ಕ್ಷೇತ್ರದ ಅದ್ಭುತ ಸಾಧನೆಯನ್ನು ಗುರುತಿಸಿ ಶ್ರೀ ಅನಿಲ್ ಚಂದ್ರಶೇಖರ ಭಾಸಗಿ ಅವರಿಗೆ 2024 ಸಾಲಿನ ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ವೈಲಿನ್ ವಿಭಾಗದಲ್ಲಿ ಲೇಸರ್ ತುರಕ್ಕಲ್ ಸೆಬಾಸ್ಟಿಯನ್ ಅವರು ಶ್ರೀಯುತರು ಪ್ರಖ್ಯಾತ ವಯಲಿನಿಸ್ಟ್ ಆಗಿದ್ದ ತಮ್ಮ ತಂದೆಯವರಿಂದಲೇ ಮಾರ್ಗದರ್ಶನ ಪಡೆದುಕೊಂಡವರು. ನಂತರ RNV ಕಾಲೇಜ್ ತ್ರಿಪುನಿತುರ ಇಲ್ಲಿ ವಯಲಿನ್ ವಾದನದಲ್ಲಿ ಪದವಿ ಅಭ್ಯಾಸ ಮಾಡಿ ಮೊದಲ ರ್ಯಾಂಕ್ ಫಲಿತಾಂಶ ಪಡೆದವರು. ಆನಂತರ ತಿರುವನಂತಪುರಂನಲ್ಲಿರುವ SST ಕಾಲೇಜ್ ಆಫ್ ಮ್ಯೂಸಿಕ್ ನಲ್ಲಿ ಸಂಗೀತದ ಮಾಸ್ಟರ್ ಪದವಿಯ ಸಾಧನೆ ಮಾಡಿದ್ದಾರೆ. 1991 ರಿಂದ ಪ್ರದರ್ಶನ ಕಲಾವಿದರಾಗಿ, ಎಜುಕೇಟರ್ ಆಗಿ ತಮ್ಮ ವೃತ್ತಿ ಜೀವನ ಆರಂಭಿಸುತ್ತಾರೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಶ್ರೇಣೀಕೃತ ಕಲಾವಿದರು. ವಿಶ್ವಾದ್ಯಂತ ನಿರಂತರ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ವಯಲಿನ್ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಲೇಸರ್ ತುರಕ್ಕಲ್ ಸೆಬಾಸ್ಟಿಯನ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು. ಸಮಾಜ ಸೇವಾ ವಿಭಾಗದಲ್ಲಿ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಸೂರಿ ನಿರಾಳಿ ಅವರಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗಿಲ್ಲ. ನಂತರ ಅವರಿಗೆ ಅವರ ಪ್ರಶಸ್ತಿಯನ್ನ ನಾವು ತಲುಪಿಸುತ್ತಿದ್ದೇವೆ. ಬಂಧುಗಳೇ, ತಮ್ಮ ಗಮನಕ್ಕೆ ಒಂದು ವಿಚಾರ ತರಬೇಕು. ಅತಿಥಿಗಳಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಮ್ಮ ಈ ಸಾಲಿನ TV ಮಾಧ್ಯಮ ವಿಭಾಗದ ಪ್ರಶಸ್ತಿಯನ್ನ ಶ್ರೀಮತಿ ಆರತಿ HN ಅವರು ಪಡ್ಕೋಬೇಕಾಗಿತ್ತು. ನಮ್ಮ ನಾಡಿನ ಶ್ರೇಷ್ಠ ಸಾಹಿತ್ಯ ದಂಪತಿಗಳಾದಂತಹ ಶ್ರೀ ಹಂಪ ನಾಗರಾಜಯ್ಯ ಮತ್ತು ಶ್ರೀಮತಿ ಕಮಲಾ ಹಂಪನ ದಂಪತಿಗಳ ಪುತ್ರಿ ಶ್ರೀಮತಿ HN ಆರತಿ ಅವರು ದೂರದರ್ಶನದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿರುವಂತಹವರು. ಸಾಹಿತಿಯಾಗಿಯೂ ಮೇರು ಮಟ್ಟದ ಸಾಧನೆಗಳನ್ನು ಮಾಡಿರುವಂತಹವರು. ನಿನ್ನೆ ಅವರ ತಾಯಿ, ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿ ಶ್ರೀಮತಿ ಕಮಲಾ ಹಂಪನ ಅವರು ದಿವಂಗತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ನಂತರ ಆರತಿಯವರಿಗೆ ಅವರ ಪ್ರಶಸ್ತಿಯನ್ನ ತಲುಪಿಸ್ತೇವೆ. ಧನ್ಯವಾದಗಳು ಸರ್. ಮುಂದೆ ಮೇಘಾ ಶೆಟ್ಟಿ ಅವರು ದಯಮಾಡಿ ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಚಲನಚಿತ್ರ ಮತ್ತು TV ಧಾರಾವಾಹಿಗಳ ಪ್ರತಿಭಾವಂತ ನಟಿ. ಜೊತೆಯಲ್ಲಿ ಅವರ ನಟನೆಯ ಮೊದಲ ಧಾರಾವಾಹಿ, ಹಾಗೆ ಅವರಿಗೆ ಜನಪ್ರಿಯತೆ ತಂದುಕೊಟ್ಟ ಧಾರಾವಾಹಿ ಕೂಡ ಇದು. ಮಂಗಳೂರು ಮೂಲದವರು, MBA ಪದವೀಧರೆ. ನಟನೆಯ ಜೊತೆಗೆ ನಿರ್ಮಾಣದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸುತ್ತಾ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಮೇಘಾ ಶೆಟ್ಟಿ ಅವರಿಗೆ. ಧನ್ಯವಾದಗಳು. ಮುಂದೆ ಪೊಲೀಸ್ ಸೇವೆ ವಿಭಾಗದಲ್ಲಿ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಶ್ರೀ RP ಅನಿಲ್ ಅವರು.
ಶ್ರೀಯುತರು 2003ರಿಂದ ಇಲಾಖೆಯಲ್ಲಿ SI ಆಗಿ ಸೇವೆ ಆರಂಭಿಸಿದವರು. ನಂತರ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಹೊಂದಿ ಸೇವೆಯನ್ನು ಮುಂದುವರಿಸುತ್ತಾರೆ. ತಮ್ಮ ಅವಧಿಯಲ್ಲಿ ಹಲವು ಪ್ರಶಂಸನೀಯ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. 3 ಅಂತಾರಾಜ್ಯ ಡಕಾಯಿತರನ್ನ ದಸ್ತಗಿರಿ ಮಾಡಿದ್ದು ಒಂದು ಮಹತ್ತರ ಸಾಧನೆ. ಇವರ ಸಾಧನೆಗಳನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ 2011ರ ಸಾಲಿನಲ್ಲಿ ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಚಿನ್ನದ ಪದಕದ ಗೌರವವನ್ನು ನೀಡಿ ಸನ್ಮಾನಿಸಿದೆ. ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದ ತ್ರಿಪುರಾ, ಮೇಘಾಲಯ ಮುಂತಾಗಿ ಉತ್ತರ ಮತ್ತು ಈಶಾನ್ಯ ಭಾರತದ ನಾಗರಿಕರನ್ನ ಅವರವರ ಮಾತೃ ರಾಜ್ಯಕ್ಕೆ ಸುರಕ್ಷಿತವಾಗಿ ಕಳುಹಿಸುವಲ್ಲಿ ಇವರ ಬದ್ಧತೆ ಗಮನ ಸೆಳೆದಿದ್ದಂತಹದ್ದು. ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿರುವಂತಹದ್ದು ಕೂಡ. ಇಲಾಖೆಯಲ್ಲಿ ದಕ್ಷ ಅಧಿಕಾರಿಯಾಗಿ ಹೆಸರು ಮಾಡಿರುವ ಶ್ರೀ RP ಅನಿಲ್ ಅವರಿಗೆ ಅವರ ಪೊಲೀಸ್ ಇಲಾಖೆಯ ಸೇವೆಗಳನ್ನು ಗುರುತಿಸಿ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಈ ಸಾಲಿನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಡಾಕ್ಟರ್ B ದುರ್ಗಾ ಪ್ರಸಾದ್ ರೆಡ್ಡಿ ಅವರು. ಪ್ರಸ್ತುತ ಪ್ರತಿಷ್ಠಿತ ವೈದೇಹಿ ಆಸ್ಪತ್ರೆ ಮತ್ತು ಇತರ ವೈದ್ಯಕೀಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಅಣ್ಣಾಮಲೈ ವಿಶ್ವವಿದ್ಯಾಲಯದ ರಾಜ ಮುತ್ತಯ್ಯ ಮೆಡಿಕಲ್ ಕಾಲೇಜಿನಿಂದ ವೈದ್ಯಕೀಯ ಪದವಿ ಪಡೆದವರು. ದೇವರಾಜ ಅರಸು ವೈದ್ಯಕೀಯ ಕಾಲೇಜಿನಿಂದ MS ಪದವಿ ಪಡೆದಿದ್ದಾರೆ. ಇತರ ವಿದ್ಯಾಸಂಸ್ಥೆಗಳಿಂದ ಬೇರೆ ಬೇರೆ ವಿಷಯಗಳಲ್ಲಿ ಪದವಿಗಳನ್ನು ಪಡೆದಿದ್ದಾರೆ. ಹೃದಯ ತಜ್ಞರಾಗಿ ಬಹುಮಾನ್ಯತೆ ಹೊಂದಿದ್ದಾರೆ. ದೇಶ ವಿದೇಶಗಳ ಸುಮಾರು 30 ವಿಶ್ವವಿದ್ಯಾಲಯಗಳ ವೈದ್ಯಕೀಯ ಸಮ್ಮೇಳನಗಳಲ್ಲಿ ತಮ್ಮ ಮೌಲಿಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಈವರೆಗೆ 16,128 ರೋಗಿಗಳಿಗೆ ಹೃದಯ ಚಿಕಿತ್ಸೆ ಮಾಡಿದ್ದಾರೆ. ದೇಶದ ನಾನಾ ಭಾಗಗಳ ಹಲವು ವೈದ್ಯಕೀಯ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವನ್ನ ವಿಸ್ತರಿಸಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ B ದುರ್ಗಾ ಪ್ರಸಾದ್ ರೆಡ್ಡಿ ಅವರಿಗೆ 2024ರ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ವೈದ್ಯಕೀಯ ಕ್ಷೇತ್ರದಲ್ಲೇ ಡಾಕ್ಟರ್ ಕರವೀರ ಪ್ರಭು ವಿರೂಪಾಕ್ಷಪ್ಪ ಕ್ಯಾಲಕೊಂಡ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅನಾಟಮಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ವೈದ್ಯಕೀಯ ಪದವಿ ಪಡೆದಿದ್ದಾರೆ. ಶಾಲಾ ಕಾಲೇಜು ದಿನಗಳಲ್ಲಿ ಪ್ರಬಂಧ ಸ್ಪರ್ಧೆ, ಕಾವ್ಯ ರಚನೆ, ನಟನೆ, ಫೋಟೋಗ್ರಫಿ, ಕ್ರೀಡೆ ಮುಂತಾದ ಪ್ರಕಾರಗಳ ಸ್ಪರ್ಧೆಗಳಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದಿರುವಂತವರು. 1984ರಿಂದ ವೈದ್ಯಕೀಯ ವೃತ್ತಿ ಆರಂಭಿಸಿದ್ದಾರೆ. ಸತತ 5 ವರ್ಷಗಳು ಬೆಸ್ಟ್ ICDS ಮೆಡಿಕಲ್ ಆಫೀಸರ್ ಆಫ್ ದ ಸ್ಟೇಟ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಸಾಧಕರು. ತಮ್ಮ ಸಂಶೋಧನಾ ಪ್ರಬಂಧಕ್ಕೆ ಅಂತಾರಾಷ್ಟ್ರೀಯ ವೈದ್ಯಕೀಯ ಮಹಾಮಂಡಲಿ ಫೆಲೋಶಿಪ್ ಪ್ರಶಸ್ತಿಯ ಜೊತೆಗೆ ವೈದ್ಯಶ್ರೀ, ವೈದ್ಯಭೂಷಣ ಮುಂತಾಗಿ 10 ಪ್ರತಿಷ್ಠಿತ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ಕರವೀರ ಪ್ರಭು ವಿರೂಪಾಕ್ಷಪ್ಪ ಕ್ಯಾಲಕೊಂಡ ಅವರಿಗೆ 2024ರ ಸಾಲಿನ ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಮುಂದೆ ವೈದ್ಯಕೀಯ ವಿಭಾಗದಲ್ಲೇ ಡಾಕ್ಟರ್ A ಪ್ರಕಾಶ್ ಅವರು ಶ್ರೀಯುತರು ಅನೆಸ್ಥೇಷಿಯಾಲಜಿ ವಿಭಾಗದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ ವೈದ್ಯಕೀಯ ಪದವಿ ಪಡೆದು ತಾವೇ ಆರಂಭಿಸಿದ್ದ ಬೃಂದಾವನ್ ಕ್ಲಿನಿಕ್ ನಲ್ಲಿ ತಮ್ಮ ವೃತ್ತಿ ಆರಂಭಿಸುತ್ತಾರೆ. ಪತ್ನಿ ಡಾಕ್ಟರ್ ಉಮಾ ಪ್ರಕಾಶ್ ಅವರ ಸಹಕಾರದಿಂದ ಬೃಂದಾವನ್ ನರ್ಸಿಂಗ್ ಹೋಮ್ ಆರಂಭಿಸಿ ಈಗ ಅದನ್ನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಎತ್ತರಿಸಿದ್ದಾರೆ. ವೈದ್ಯಕೀಯ ಸೇವೆಯ ಜೊತೆಗೆ ಚಾಮರಾಜಪೇಟೆ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್, ಶ್ರೀ ರಾಮೇಶ್ವರ ಸ್ವಾಮಿ ಟೆಂಪಲ್ ಡೆವಲಪ್ಮೆಂಟ್ ಕಮಿಟಿ ಮುಂತಾಗಿ ಹಲವು ಸಂಸ್ಥೆಗಳೊಂದಿಗೆ ಸಮಾಜ ಸೇವೆಯನ್ನು ತೊಡಗಿಕೊಂಡಿದ್ದಾರೆ. ಪತ್ನಿ, ಓರ್ವ ಪುತ್ರಿ, ಓರ್ವ ಪುತ್ರ ಎಲ್ಲರೂ ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವಂತಹದ್ದು. ವೈದ್ಯಕೀಯ ಕ್ಷೇತ್ರದ ಅನುಪಮ ಸೇವೆಯನ್ನು ಗುರುತಿಸಿ ಡಾಕ್ಟರ್ A ಪ್ರಕಾಶ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಪ್ರಕಾಶ್ ಸರ್. ಮುಂದೆ ವೈದ್ಯಕೀಯ ಕ್ಷೇತ್ರದಲ್ಲೇ ಡಾಕ್ಟರ್ KS ನಾಗೇಶ್ ಅವರು ಶ್ರೀಯುತರು ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿಯಲ್ಲಿ MDS ಪದವಿ ಪಡೆದು ನಂಜನಗೂಡು, ಬೆಂಗಳೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಂತ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. DA ಪಾಂಡು ಸ್ಮಾರಕ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ತಾವೇ ಸ್ಥಾಪಿಸಿದ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಜೊತೆಗೆ ದೇಶ ವಿದೇಶಗಳ ಹಲವು ಆರೋಗ್ಯ ಸಂಸ್ಥೆಗಳ ಮಾರ್ಗದರ್ಶಕರಾಗಿಯೂ ತೊಡಗಿಕೊಂಡಿದ್ದಾರೆ. ವಿದೇಶಿ ವೈದ್ಯ ಸಂಸ್ಥೆಗಳ ಭಾರತೀಯ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರುವಂತಹದ್ದು ಕೂಡ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಹಲವು 10 ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ KS ನಾಗೇಶ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರುತಿ ಎಡಗುಡ್ಡೆ, ಶ್ರುತಿ ಬಲ್ಲಾಳ ಡಾಕ್ಟರ್ಗಳ ಫ್ಯಾಮಿಲಿಯಿಂದ ಬಂದವರು. ಉಡುಪಿ ಕಾರ್ಯಕ್ಷೇತ್ರ
ಡಯಾಬಿಟಾಲಜಿಸ್ಟ್, ಫ್ಯಾಮಿಲಿ ಫಿಸಿಷಿಯನ್ ಅಂಡ್ ಕನ್ಸಲ್ಟೆಂಟ್ ಆಗಿ ಉಡುಪಿಯ ಬಿಗ್ ಮೆಡಿಕಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಯಾಬಿಟಿಕ್ ಜೊತೆಗೆ ಹೈಪರ್ ಟೆನ್ಷನ್, ಡಿಸ್ಲಿಪಿಡಿಮಿಯಾ, ಥೈರಾಯ್ಡ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಮುಂತಾಗಿ ಹಲವು ವಿಭಾಗಗಳಲ್ಲಿ ಪರಿಣಿತರು. ವೈದ್ಯರಾದರೂ ಪ್ರಿವೆನ್ಷನ್ ಈಸ್ ಓನ್ಲಿ ಮೆಡಿಸನ್ ಎಂಬ ಘೋಷದಲ್ಲಿ ನಂಬಿಕೆ ಹೊಂದಿದ್ದಾರೆ. ಬೆಂಗಳೂರಿನ ವೈದೇಹಿ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದವರು. ಹಾರ್ವರ್ಡ್ ಯೂನಿವರ್ಸಿಟಿ, ಜಾಸ್ಲಿನ್ ಯೂನಿವರ್ಸಿಟಿ, ಎಂಡೋಕ್ರೈನ್ ಸೊಸೈಟಿ, ಥೈರಾಯ್ಡ್ ಸೊಸೈಟಿ, ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಮುಂತಾದ ವಿದೇಶಿ ಸಂಸ್ಥೆಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರುವಂತಹದ್ದು. ವೈದ್ಯಕೀಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ಶ್ರುತಿ ಎಡಗುಡ್ಡೆ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಡಾಕ್ಟ್ರೆ. ಮುಂದೆ ಸಾವಯವ ಕೃಷಿ ವಿಭಾಗದಲ್ಲಿ ಶ್ರೀ HR ಜಯರಾಮ್ ಅವರು. ವೃತ್ತಿಯಲ್ಲಿ ವಕೀಲರು, ಸಾವಯವ ಕೃಷಿಕ, ಜನಪರ ಪರಿಸರ ಪರ ಹೋರಾಟಗಾರ, ಪರಿಸರ ಸ್ನೇಹಿ, ಹಸಿರು ಉದ್ಯಮಿ, ಈಗ ಹಸಿರು ಜೀವನ ಸಂಭ್ರಮ ಮತ್ತು ವಿಶ್ವದ ಏಕಾತ್ಮತೆಯನ್ನು ಪ್ರತಿಪಾದಿಸುವ ಹಸಿರು ಚಳುವಳಿಗಾರ, ಮೂಲತಃ ರಾಮನಗರ ಜಿಲ್ಲೆಯವರು, ಬಡ ರೈತ ಕುಟುಂಬ, ಹಳ್ಳಿ ಕಾಡುಗಳಿಂದ ಪರಿಸರ ಪ್ರಜ್ಞೆಯನ್ನು, ಜಾತಿ ಗಡಗಳನ್ನೇ ಪ್ರಶ್ನೆ ಮಾಡಿದ ತಂದೆ ತಾಯಿಯರಿಂದ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡವರು, ಕಾನೂನು ಪದವಿ ಪಡೆದು ವಕೀಲರಾಗಿ ಹೆಸರು ಮಾಡಿದವರು, ಅಲ್ಲಿ ಸಾಕಷ್ಟು ಸಂಪಾದನೆ ಇದ್ದರೂ 25 ವರ್ಷಗಳಿಂದ ತಮ್ಮ ಕನಸಿನ ಸಾವಯವ ಕೃಷಿ ತೋಟ ಸುಕೃಷಿ ಬೆಳೆಸಿಕೊಂಡು ಹಲವರಿಗೆ ಮಾದರಿಯಾಗಿರುವಂತಹ ಸಾಧಕರು. ಸಾವಯವ ಕ್ಷೇತ್ರದ ಅನುಪಮ ಸೇವಾ ಕಾರ್ಯಗಳನ್ನು ಗುರುತಿಸಿ ಶ್ರೀ HR ಜಯರಾಮ್ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ತುಳು ಮತ್ತು ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಶ್ರೀ ಯೋಗೀಶ್ ಕಾಂಚನ್. ಶ್ರೀಧರು BCom ಮತ್ತು MA ಪದವೀಧರರು, PhD ಪದವಿಯ ನಿರೀಕ್ಷೆಯಲ್ಲಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ತುಳು ಮತ್ತು ಕನ್ನಡದಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ. ಯಕ್ಷಗಾನ ದಿಗ್ಗಜರು, ಯಕ್ಷಗಾನಕ್ಕೊಂದು ಕೈಗನ್ನಡಿ, ತುಳು ಮತ್ತು ಕನ್ನಡದಲ್ಲಿ ಕವನ ಸಂಕಲನ, ಸಂಪಾದಿತ ತುಳು ಕಥಾ ಸಂಕಲನ, ತುಳು ನಾಟಕ, ಹೀಗೆ ಅನೇಕ ಕೃತಿಗಳನ್ನು ಎರಡೂ ಭಾಷೆಗಳಲ್ಲಿ ಹೊರತಂದಿದ್ದಾರೆ. ತಮ್ಮ ಬರಹಗಳಿಗೆ ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತವರು. ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ. ತುಳು ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದ ಬದ್ಧತೆಯ ಸೇವೆಯನ್ನು ಗುರುತಿಸಿ ಶ್ರೀ ಯೋಗೇಶ್ ಕಾಂಚನ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಕಾಂಚನ್ ಸರ್. ಮುಂದೆ ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಸೇವಾ ವಿಭಾಗದಲ್ಲಿ ಶ್ರೀ ಸತೀಶ್ ಕುಮಾರ್ ಬಾಜಲ್. ಶ್ರೀಯುತರು ಸೌದಿ ಅರೇಬಿಯಾದಲ್ಲಿ ಹಲವು 10 ರೀತಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ದಮ್ಮಂನಲ್ಲಿರುವ ಮಂಗಳೂರು ಅಸೋಸಿಯೇಷನ್ ಆಫ್ ಸೌದಿ ಅರೇಬಿಯಾ ಸಂಸ್ಥೆಯಿಂದ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಕೊರೋನಾ ಸಂದರ್ಭದ ತಮ್ಮ ಸೇವೆಗಾಗಿ ಅದೇ ಸಂಸ್ಥೆಯಿಂದ ಕೊರೋನಾ ವಾರಿಯರ್ ಎಂದು ಗೌರವಿಸಲ್ಪಟ್ಟಿದ್ದಾರೆ. ಸೌದಿ ಅರೇಬಿಯಾ ಅಲ್ಲಿರುವಂತಹ ಬಿಲ್ವಾಸ್ ರಿಯಾದ್ನಿಂದ ಆಪತ್ ಬಾಂಧವ ಪುರಸ್ಕಾರ ಪಡೆದಿದ್ದಾರೆ. ವಿಶ್ವ ಕನ್ನಡ ಸಂಸ್ಕೃತ ಸಮ್ಮೇಳನ ಕಮಿಟಿ ಮತ್ತು ಹೃದಯ ವಾಹಿನಿಯಿಂದ ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಸೌದಿ ಅರೇಬಿಯಾದ ಇತಿಹಾಸದಲ್ಲೇ ಮೊದಲ ಬಾರಿಗೆ ತುಳು ಸಿನಿಮಾ ಪ್ರೀಮಿಯರ್ ಶೋ ಆಯೋಜಿಸಿರುವಂತಹದ್ದು. ಬೆಹ್ರಿನ್ನಲ್ಲಿ ಮೊದಲ ಬಾರಿಗೆ ಸೌದಿಯಲ್ಲೇ ಇರುವವರನ್ನು ಸಂಘಟಿಸಿ ಯಕ್ಷಗಾನ ಪ್ರದರ್ಶನ ನೀಡಿದ್ದಾರೆ. ಹೀಗೆ ಹೊರದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಪ್ರಚಾರ ಮಾಡ್ತಾ ಇರುವಂತಹ ಶ್ರೀ ಸತೀಶ್ ಕುಮಾರ್ ಬಾಜಲ್ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಸತೀಶ್ ಕುಮಾರ್ ಸರ್. ಮುಂದೆ ಶಿಕ್ಷಣ ಮತ್ತು ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರು. ಶ್ರೀಯುತರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದವರು. ರತ್ನ ವಿದ್ಯಾಸಂಸ್ಥೆ, ವಿದ್ಯಾರತ್ನ ಪೂರ್ವ ಪ್ರಾಥಮಿಕ ಶಾಲೆ, ವಿದ್ಯಾರತ್ನ ಪ್ರಾಥಮಿಕ ಶಾಲೆ, ವಿದ್ಯಾರತ್ನ ಹಿರಿಯ ಪ್ರಾಥಮಿಕ ಶಾಲೆ, ವಿದ್ಯಾರತ್ನ ಪ್ರೌಢಶಾಲೆ, ಹೀಗೆ 5 ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಹಾಗೆಯೇ ದೇರಳಕಟ್ಟ, ದಕ್ಷಿಣ ಕನ್ನಡ, ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ, ತುಳುವ ಸಿರಿ ಟ್ರಸ್ಟ್, ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮುಂತಾಗಿ ಹಲವು ಸಂಸ್ಥೆಗಳ ಜವಾಬ್ದಾರಿ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜಕೀಯದಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬಿಜೆಪಿ ಪಕ್ಷದ ರಾಜ್ಯ ರಾಜಕಾರಣಿ ಸದಸ್ಯರಾಗಿರುವಂತಹದ್ದು. ಶಿಕ್ಷಣ ಮತ್ತು ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಕೆಲಸದ ನಂತರ ಶ್ರೀಯುತರು 1980ರಲ್ಲಿ ಅಹಮದ್ ನಗರದಲ್ಲಿ ಸಣ್ಣ ಹೋಟೆಲ್ ಉದ್ಯಮವನ್ನು ಆರಂಭಿಸುತ್ತಾರೆ. ಈಗ ಶಬರಿ ಇಂಡಸ್ಟ್ರಿಯಲ್ ಕೇಟರಿಂಗ್ ಸಂಸ್ಥೆಯ ಮೂಲಕ ಸುಮಾರು 55 ಕ್ಯಾಂಟೀನ್ಗಳನ್ನ ಅಹಮದ್ ನಗರದ ವಿವಿಧೆಡೆ ನಡೆಸ್ತಾ ಇದ್ದಾರೆ. ತಮ್ಮ ಉದ್ಯಮದ ಲಾಭದ ಬಹುಪಾಲನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಬಳಸುತ್ತಾರೆ. ಅತಿ ಸುಂದರವಾದ ಶ್ರೀ ಅಯ್ಯಪ್ಪ ದೇವಸ್ಥಾನ ಕಟ್ಟಿಸಿದ್ದಾರೆ. ತಮ್ಮ ಹುಟ್ಟೂರಿನಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಆಡೂರು, ಮಧೂರು, ಕನ್ಯಾನ ಕ್ಷೇತ್ರಗಳ ಜೀರ್ಣೋದ್ಧಾರ ಮಾಡಿದ್ದಾರೆ.
ಕಾಸರಗೋಡಿನ ಸುತ್ತಮುತ್ತ 50 ದೇವರುಗಳು ಮಠ ಮಂದಿರಗಳ ಕೆಲಸಗಳಿಗೆ ದೇಣಿಗೆ ನೀಡಿದ್ದಾರೆ. 30 ಶಾಲೆಗಳನ್ನು ಹೊಂದಿರುವ ಭಾರತ ಭಾರತಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಕೆ ಶೆಟ್ಟಿ ಅಹಮದ್ನಗರ ಅವರಿಗೆ ಈ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ದೇವೇಂದ್ರ ಹೆಗ್ಡೆ ಕೊಕ್ರಾಡಿಯವರು. ಶ್ರೀಯುತರು ಬೆಳ್ತಂಗಡಿ ಮೂಲದವರು, ಸದ್ಯ ಬೆಂಗಳೂರಿನಲ್ಲಿ ವಾಸ. MS ಸ್ಮಾರ್ಟ್ ಲೈನರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರು. ಮರೋಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನ, ಕೊಕ್ರಾಡಿ ಹೈಸ್ಕೂಲ್ ಬೆಟರ್ಮೆಂಟ್ ಟ್ರಸ್ಟ್, ಶ್ರೀ ದೈವ ಶ್ರೀ ಕೊಡಮಣಿತ್ತಾಯ ದೇವಸ್ಥಾನ, ಶ್ರೀ ಬ್ರಹ್ಮ ಬೈದರ್ಕಳ ಸೇವಾ ಟ್ರಸ್ಟ್, ದಕ್ಷಿಣ ಕನ್ನಡ ಜಿಲ್ಲಾ ಹೆಗಡೆ ಸಮಾಜ ಸೇವಾ ಸಂಘ ಮುಂತಾದ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಕೊಕ್ರಾಡಿ ಪ್ರೌಢಶಾಲೆಯಿಂದ ಹೆಮ್ಮೆಯ ಪುತ್ರ ಮುಂತಾಗಿ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಶ್ರೀ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ಅವರಿಗೆ 2024 ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗೌರವ ನೀಡಿ ಸನ್ಮಾನಿಸಲು ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಧಾರ್ಮಿಕ ಕ್ಷೇತ್ರದಲ್ಲಿ ಡಾಕ್ಟರ್ ವಿಜಯ್ ಗುರೂಜಿ ಅವರು. ಶ್ರೀಯುತರು ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಶ್ರದ್ಧೆ ಮತ್ತು ಸತ್ಯಸಂಧತೆಯಿಂದ ತೊಡಗಿಸಿಕೊಂಡಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಪಾರಂಪರಿಕವಾಗಿ ಆಧ್ಯಾತ್ಮದ ಹಿನ್ನೆಲೆಯ ಕುಟುಂಬದಿಂದ ಬಂದವರು. ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ದವಸ, ವಸ್ತ್ರ ಮತ್ತಿತರ ವಸ್ತುಗಳನ್ನು ದಾನ ನೀಡುತ್ತಿರುತ್ತಾರೆ. ಶಿಥಿಲಗೊಂಡ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ನೆರವು ನೀಡುತ್ತಾ ಬಂದಿದ್ದಾರೆ. ತನ್ನ ಬಳಿ ಬರುವ ಆಸ್ತಿಕರಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಸೂಕ್ತ ಮಾರ್ಗದರ್ಶನ ತೋರಿಸುತ್ತಾರೆ. ಸುಮಾರು 10 ವರ್ಷಗಳ ಕಾಲ ಶ್ರೀಶೈಲ ನಲಮಗೊಂಡಿ ಅರಣ್ಯದಲ್ಲಿ ಕಠಿಣ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದುಕೊಂಡವರು. ಧಾರ್ಮಿಕ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ವಿಜಯ್ ಗುರೂಜಿ ಅವರಿಗೆ 2024 ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಗುರೂಜಿ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲಿ ಡಾಕ್ಟರ್ ಆನಂದ್ ಕುಮಾರ್ ಅವರು. ಶ್ರೀಯುತರದ್ದು ಕೃಷಿಕ ಕುಟುಂಬದ ಹಿನ್ನೆಲೆ. ಸ್ನಾತಕೋತ್ತರ ಪದವೀಧರರು. ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಬಂದವರು. ರಾಜಕೀಯ ಅವರ ಆಸಕ್ತಿಯ ಕ್ಷೇತ್ರ. ಅನೇಕ ರಾಜಕಾರಣಿಗಳ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಬಡಜನರಿಗಾಗಿ ನೇತ್ರ ಚಿಕಿತ್ಸಾ ಶಿಬಿರಗಳು, ವೈದ್ಯಕೀಯ ಶಿಬಿರಗಳು, ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಿರುತ್ತಾರೆ. ತಮ್ಮದೇ ಚಾರಿಟಬಲ್ ಟ್ರಸ್ಟ್ ನಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ನೋಟ್ ಪುಸ್ತಕಗಳನ್ನು ನೀಡುತ್ತಾ ಬಂದಿದ್ದಾರೆ. ಡಾಕ್ಟರ್ HP ಪ್ರಭಾಕರ ಶಾಸ್ತ್ರಿ ಅವರು ದಯಮಾಡಿ ಸಭೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇಂದಿನ ಸುಂದರ ಸಂಜೆಯ ಮೌಲ್ಯಯುತ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಾಡೋಜ ಡಾಕ್ಟರ್ ಶ್ರೀ ಮಹೇಶ್ ಜೋಶಿಯವರೇ, ನಟ, ನಿರ್ಮಾಪಕ, ನಿರ್ದೇಶಕರಾದ ಖ್ಯಾತ ಕಲಾವಿದ ಡಾಕ್ಟರ್ S ನಾರಾಯಣರವರೇ, ಬಹುಮುಖ ಪ್ರತಿಭೆಗಳನ್ನು, ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವ ಪರಿಪಾಠವನ್ನು ಕಳೆದ ಸುಮಾರು 49 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಆರ್ಯವಟ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ HLN ರಾವ್ರವರೇ, ಮುಖ್ಯವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ಹವ್ಯಾಸಿ ರಂಗಗಳಲ್ಲಿ, ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಗೈದು ಜನಮನ್ನಣೆ ಗಳಿಸಿ ಈ ದಿನ ಸನ್ಮಾನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಎಲ್ಲ ಸಾಧಕರೇ, ನೆರೆದಿರ್ತಕ್ಕಂತಹ ಗಣ್ಯರೇ, ಸಭಿಕರೇ, ಮಾಧ್ಯಮದವರು, ಈ ಸಂಜೆ ಒಂದು ಅವಿಸ್ಮರಣೀಯ ಸಂಜೆ. ಜೀವನದ ವಿವಿಧ ರಂಗಗಳಲ್ಲಿನ ಅದ್ವಿತೀಯ ಸಾಧಕರ ನಡುವೆ ನಾನೊಬ್ಬ ಕಿಂಚಿತ್ ಕುಲುಮಾನವನಾಗಿ, ಅತ್ಯಂತ ಕುಬ್ಜನಾಗಿ ನಿಂತು ನನ್ನನ್ನೇ ನಾನು ಅಳೆದು ತೂಗಿ ನೋಡಿದಾಗ ಅವರೆಲ್ಲರ ಸಾಧನೆಯ ಮುಂದೆ ನಾನೆಷ್ಟು ನಿಕೃಷ್ಟ
ಎನ್ನುವ ಭಾವನೆ ನನಗುಂಟಾಯಿತು. ಅದು ಸತ್ಯ ಕೂಡ. ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂತಹ ನಾವೆಲ್ಲರೂ, ನಾನು, ನೀವು, ಸಾಧಕರು ಇತ್ಯಾದಿಯಾಗಿ ಪ್ರತಿಯೊಬ್ಬರು, ಮಾನವ ಕೋಟಿಯ ಪ್ರತಿಯೊಬ್ಬ ಮಾನವನು ಕೂಡ ಮೂಲತಃ ಪ್ರಾಣಿ ವರ್ಗಕ್ಕೆ ಸೇರಿದರು. ಜೀವಶಾಸ್ತ್ರದಲ್ಲಿ ಹೋಮೋಸೆಪಿಯನ್ ಎನ್ನುವ ನಾಮಧೇಯದೊಂದಿಗೆ ನಮ್ಮೆಲ್ಲರನ್ನೂ ಗುರುತಿಸ್ತಾರೆ. ಅಂದರೆ ಜೈವಿಕವಾಗಿ ನಾವೆಲ್ಲರೂ ಈ ಸಾಧಕರನ್ನು ಒಳಗೊಂಡಂತೆ ಮಾನವರು. ಆದರೆ ನಮ್ಮಲ್ಲಿ ಅನೇಕರು ಮಾಡದೇ ಇರುವುದಲ್ಲ, ಸಮಾಜದ ಬಹುಮಂದಿ ಮಾಡದೇ ಇರುವ ಸಾಧನೆಗಳನ್ನು ಇಂದಿನ ಪ್ರಶಸ್ತಿ ಪುರಸ್ಕೃತ ಸಾಧಕರು ಮಾಡಿದರು. ಅದು ಏನು? ಮೂಲತಃ ಪ್ರಾಣಿ ವರ್ಗಕ್ಕೆ ಸೇರಿದ ಮಾನವ ಎಲ್ಲ ಪ್ರಾಣಿಗಳಿಗಿಂತಲೂ ಭಿನ್ನ ಆಗಿ ಅತ್ಯುನ್ನತ ಸ್ತರದಲ್ಲಿ ಆತ ನಿಲ್ಲಲಿಕ್ಕೆ ಮೂಲ ಕಾರಣ ಆತನ ಅತ್ಯಂತ ಚುರುಕುತನದ ಮಿದುಳು, ಅದರ ಕಾರ್ಯವೈಖರಿ ಮತ್ತು ಜೀವನದಲ್ಲಿ ಏನನ್ನಾದರೂ ಹೊಸದನ್ನು ಹುಡುಕಬೇಕು, ಹೊಸದನ್ನು ಮಾಡಬೇಕು ಎನ್ನುವ ಬಯಕೆ. ಆ ಹೊಸತು ಅನ್ನೋದನ್ನು ಹುಡುಕುವ, ಅನ್ವೇಷಿಸುವ, ಮಾಡುವ, ಸಾಧನೆ ಮಾಡುವ ಪ್ರಕ್ರಿಯೆಗಳು ಅವನನ್ನು ಪ್ರಾಣಿ ವರ್ಗದಲ್ಲಿ ಅತ್ಯಂತ ಮೇಲ್ಸ್ತರದಲ್ಲಿ ಇಟ್ಟಿವೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಡಿ ವಿ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರ್ತಕ್ಕಂತಹ ಒಂದು ಪದ್ಯ ನನಗೆ ನೆನಪಿಗೆ ಬರ್ತದೆ. ಒಂದು ಕಡೆ ಅವರು ಹೇಳ್ತಾರೆ, ದನ, ಸಿಂಹ, ಹುಲಿ, ಹಕ್ಕಿ, ಹಾವು, ಮೀನುಗಳಿಗೆಲ್ಲ ಇನಿಸುಣಿಸು ಬೆದರು ಅಷ್ಟೇ ಜೀವಿತವು. ಮನುಜನೆಂತ ನಿತರಿ ತೃಪ್ತಿ ಪಡೆವನ ವಂಗೆ ಕ್ಷಣ ಕ್ಷಣವೂ ಹೊಸ ಹಸಿವು ಮಂಕುತಿಮ್ಮ. ದನ, ಹುಲಿ, ಸಿಂಹ, ಪಕ್ಷಿ, ಪ್ರಾಣಿ, ಮೀನು ಇತ್ಯಾದಿಗಳೆಲ್ಲವಕ್ಕೂ ಅವುಗಳ ಜೀವನ ಅಂತ ಹೇಳಿದರೆ ತಿನ್ನಲು ಸ್ವಲ್ಪ ಆಹಾರ, ಒಂದು ಸಂಗಾತಿ, ಜೀವನದಲ್ಲಿನ ಹಂಚಿಕೆ. ಯಾವಾಗ ಇನ್ನೊಂದು ಪ್ರಾಣಿ ಬಂದು ತನ್ನ ಮೇಲೆ ಏನು ಮಾಡ್ತದೋ ಅಷ್ಟೇ ಅದರ ಜೀವಿತವು, ಅವುಗಳ ಜೀವನ ಅಷ್ಟೇ. ಆದರೆ ಮನುಷ್ಯನೆಂತ ನಿತರಿನ್ ತೃಪ್ತಿ ಪಡೆವನ ವಂಗೆ ಕ್ಷಣ ಕ್ಷಣವೂ ಹೊಸ ಹಸಿವು. ಆದರೆ ಮನುಷ್ಯ ಅನ್ನುವ ಪ್ರಾಣಿಗೆ ಅದು ಯಾವಾಗಲಿಂದಲೂ ತೃಪ್ತಿ ಇಲ್ಲ. ಕ್ಷಣ ಕ್ಷಣವೂ ಜೀವನದಲ್ಲಿ ಏನಾದರೂ ಮಾಡಬೇಕು, ಹೊಸದನ್ನು ಹುಡುಕಬೇಕು, ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಗ್ತಾನೆ. ಅವನೇ ಮನುಷ್ಯ. ನಿಜ, ನಾವೆಲ್ಲರೂ ಮಾನವರು. ಆದರೆ ನಮ್ಮ ಹೊಸ ಅನ್ವೇಷಣೆಗಳು, ನಮ್ಮ ಹೊಸ್ತು, ಇವತ್ತು ಯಾವ ಹೊಸ ಡ್ರೆಸ್ ಬಂದಿದೆ, ಯಾವ ದರ್ಶಿನಿ ಓಪನ್ ಆಗಿದೆ ಬೆಂಗಳೂರಿನಲ್ಲಿ ಮನೆ ಹತ್ರ, ಅಥವಾ ಯಾವುದು ಹೊಸ ಮೊಬೈಲ್ ಬಂದಿದೆ ಅನ್ನೋದಿರ್ಬೋದು. ಆದರೆ ಇಲ್ಲಿರ್ತಕ್ಕಂಥ 60 ಮಂದಿ ಪ್ರಶಸ್ತಿ ಭಾಜನರಿಗೆ, ಪ್ರಶಸ್ತಿ ಪುರಸ್ಕೃತರಿಗೆ ಅಂತಹ ಆಲೋಚನೆಗಳು ಬಹುಶಃ ಇರೋಲ್ಲ. ಅವರಿಗೆ ಇರುವುದು ಜೀವನಕ್ಕೆ ಒಂದು ಧ್ಯೇಯ, ಒಂದು ಗುರಿ, ಅದನ್ನು ಸಾಧಿಸಬೇಕೆನ್ನುವ ಆಸೆ, ಆ ನಿಟ್ಟಿನಲ್ಲಿ ಛಲ, ಅದಕ್ಕಾಗಿ ಪ್ರಯತ್ನ. ಇದು ಅವರನ್ನು ಸಾಧಕರನ್ನಾಗಿ ಮಾಡಿದೆ. ಅದು ಸುಲಭದಲ್ಲಿ ಬರುವ ಮಾತಲ್ಲ. ಕಗ್ಗದಲ್ಲಿಯೇ ಡಿ ವಿ ಜಿ ಅವರು ಇನ್ನೊಂದು ಕಡೆ ಹೇಳ್ತಾರೆ, ದ್ರಾಕ್ಷಿರಸವೇನೆಲ್ಲ ಜೀವನದ ತಿರುಳಾರ್ಗಂ, ದ್ರಾಕ್ಷಿರಸವೇನೆಲ್ಲ ಜೀವನದ ತಿರುಳಾರ್ಗಂ, ಇಕ್ಷುದಂಡದ ಒಲದು ಕಷ್ಟ ಭೋಜನವೇ, ದಕ್ಷತೆಯ ಹಿಡಿಯುವಂದೊಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಅಂದ್ರೆ ಜೀವನ ಅನ್ನುವುದು, ಸಾಧನೆ ಎನ್ನುವುದು ದ್ರಾಕ್ಷಾರಸನ ಗುಟುಕು ಕುಡಿದಷ್ಟು ಸುಲಭ ಅಲ್ಲ. ಇಕ್ಷುದಂಡ ಕಬ್ಬನ್ನು ಜಗಿದು ಜಜ್ಜಿ ಪ್ರಯತ್ನ ಪಟ್ಟಾಗ ಮಾತ್ರವೇ ಅದನ್ನು ಮಾಡ್ತಾರೆ. ಉಳಿದವರು ಕೇವಲ ಮಾಕ್ಷಿಕರು, ನೊಣೆಗಳು ಹೀರಿದ ಕಬ್ಬಿನ ಸಿಪ್ಪೆಯ ಮೇಲೆ ಕುಳಿತು ಅದರ ಸರಿ ಏನಾದರೂ ಸಿಗುತ್ತಾ ಅನ್ನೋದನ್ನು ನೋಡ್ತಾರೆ. ಆ ಸಾಧಕರು ಇಂದಿನ ಪ್ರಶಸ್ತಿ ಪುರಸ್ಕೃತರು. ಬಹುಶಃ ಸಾಧಕೇತರರು ನಾವು ಕೇವಲ ಮಾಕ್ಷಿಕರು. ಮಿತ್ರರೇ,
ಅಂತಹ ಸಾಧಕರ ನಡುವೆ ನಾನಿದ್ದೇನೆ ಈ ದಿನ. ಸಾಧನೆ ಸುಲಭವಾಗಿ ಬರ್ತಕ್ಕಂತಹ ವಿದ್ಯೆ ಅಲ್ಲ. ಮುಖ್ಯವಾಗಿ ಅವರಿಗೆ ಆತ್ಮವಿಶ್ವಾಸ ಬೇಕು. ನಾನು ಏನನ್ನಾದರೂ ಸಾಧಿಸಬಲ್ಲೆ. ಆತ್ಮವಿಶ್ವಾಸ, ಏನನ್ನಾದರೂ ಸಾಧಿಸಬೇಕು ಅಂತಕ್ಕಂತಹ ಆಸೆ. ಕೇವಲ ಆತ್ಮವಿಶ್ವಾಸ ಮತ್ತು ಆಸೆ ಎರಡೇ ಇದ್ದರೆ ಸಾಲು. ಆಸೆಗಳು ಹಲವಾರು, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ಆಸೆ ಅಷ್ಟೇ ಸಾಧನೆ ಆಗಲ್ಲ. ಆ ಆಸೆಯನ್ನು ಸಾಧಿಸುವ ಒಂದು ಗುರಿ, ನನಗೆ ಜೀವನಕ್ಕೆ ಒಂದು ಧ್ಯೇಯ ಇದೆ, ಇಂಥದ್ದನ್ನು ಸಾಧಿಸಬೇಕಂತ ಆಸೆ ಇದೆ, ಅದು ನಾನು ಗುರಿಯಾಗಿ ಇಟ್ಕೊಳ್ತೇನೆ. ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ, ಕಲೆ, ಪತ್ರಿಕೋದ್ಯಮ, ಛಾಯಾಗ್ರಹಣ, ಯಾವುದೇ ವೃತ್ತಿ ಏನೇ ಆಗಿರ್ಬೋದು, ಅದರಲ್ಲೊಂದು ಸಾಧನೆ ಮಾಡ್ತೇನೆ ಅಂತಕ್ಕಂತಹ ಗುರಿ. ಆ ಸಾಧನಾ ಕ್ಷೇತ್ರದಲ್ಲಿನ ಜ್ಞಾನ, ನನ್ನ ಗುರಿ ಏನಿದೆ, ಆ ಕ್ಷೇತ್ರಕ್ಕೆ ಏನು ಬೇಕು, ಆ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗಿದೆ, ಅದರ ಕುರಿತಾದ ಜ್ಞಾನ. ಮುಖ್ಯವಾಗಿ ಕಠಿಣ ಪರಿಶ್ರಮ, ಪ್ರಯತ್ನ ಮತ್ತು ಶ್ರದ್ಧೆ, ಇವಿಷ್ಟು ಸಮ್ಮಿಳಿತ ಆದರೆ ಮಾತ್ರ ಒಂದು ಸಾಧನೆ ಎನ್ನುವುದು ಸಾಧ್ಯ. ಹಾಗಾಗಿಯೇ ಇಲ್ಲಿ ನಿಂತಿರತಕ್ಕಂತಹ ಪ್ರಭಾಕರ ಶಾಸ್ತ್ರಿಗೂ ಕುಳಿತಿರ್ತಕ್ಕಂಥ 60 ಮಂದಿ ಪ್ರಶಸ್ತಿ ಭಾಜಕರಿಗೂ ವ್ಯತ್ಯಾಸ ಅಂತ ಹೇಳಿದರೆ, ನನಗೂ ಒಂದು ಜೀವನ ಇದೆ, ಅವರಿಗೂ ಜೀವನ ಇದೆ, ನನಗೂ ಆಸೆ ಇದೆ, ಅವರಿಗೂ ಆಸೆ ಇದೆ. ನನಗೆ ಗುರಿ ಇದ್ದಿರಬಹುದು, ಅವರು ಗುರಿಯನ್ನು ಗುರುತಿಸಿಕೊಂಡರು. ನನಗೆ ಧ್ಯೇಯ ಇದ್ದಿರಬಹುದು, ಅವರು ಧ್ಯೇಯವನ್ನು ಗುರಿಯಾಗಿರಿಸಿಕೊಂಡರು. ಪ್ರಯತ್ನದ ಬಗ್ಗೆ ನಾನು ಮಾತನಾಡಿದೆ, ಪ್ರಯತ್ನವನ್ನು ಅವರು ಮಾಡಿದರು. ಪರಿಶ್ರಮ ಕುರಿತು ನಾನು ಆಲೋಚಿಸಿದೆ, ಅವರು ಪರಿಶ್ರಮಿಸಿದರು. ಆತ್ಮವಿಶ್ವಾಸ ಎಂದರೇನು ನಾನು ಉಪನ್ಯಾಸ ನೀಡಿದೆ, ಆತ್ಮವಿಶ್ವಾಸವನ್ನು ಪ್ರದರ್ಶಿಸಿದರು. ಪ್ರಯತ್ನದ ಬಗ್ಗೆ ನಾನು ಪುಂಖಾನುಪುಂಖವಾಗಿ ಹೇಳಿದೆ, ಅವರು ಪ್ರಯತ್ನಿಸಿದರು. ಪರಿಣಾಮ, ನಾನು ಕೇವಲ ಉಚಿತವಾಗಿ ಒಂದು ಪುಕ್ಕಟ ಸನ್ಮಾನವನ್ನು ಪಡೆದೆ, ಅವರು ಪ್ರಶಸ್ತಿ ಭಾಜನರಾಗಿ ಪುರಸ್ಕೃತರಾದರು. ಆ ಪುರಸ್ಕಾರ ಅವರ ಸಾಧನೆಗೆ ಸಂದ ಸನ್ಮಾನ. ಮಿತ್ರರೇ, ಇದೇ ವ್ಯತ್ಯಾಸ ಒಬ್ಬ ಸಾಮಾನ್ಯ ಮಾನವನಿಗೂ ಮತ್ತು ಒಬ್ಬ ಸಾಧಕನಿಗೂ. ಆ ಸಾಧಕರು ಯಾವತ್ತೂ ಪ್ರಶಸ್ತಿಗಳನ್ನು ಗುರಿಯಾಗಿಟ್ಟುಕೊಂಡು ಸಾಧನೆ ಮಾಡಲ್ಲ. ಅವರಿಗೆ ಗುರಿ ಆತ್ಮತೃಪ್ತಿ, ಜೀವನಕ್ಕೆ ಒಂದು ಧ್ಯೇಯ, ಸಮಾಜಕ್ಕೆ ಒಂದು ಒಳಿತು. ಅವರ ಸಾಧನೆಗಳು ಸಮಾಜದ ಆರೋಗ್ಯಕರ ಬೆಳವಣಿಗೆಗೆ ಪೂರಕ ಮತ್ತು ಸಹಾಯಕ. ಪ್ರಶಸ್ತಿ ಸಮ್ಮಾನಗಳು ಅವರನ್ನು ಹುಡುಕಿಕೊಂಡು ಬರ್ತವೆ. ಉದಾಹರಣೆಗೆ ಈ ದಿನ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ಇಂತಹ ಸಂದರ್ಭದಲ್ಲಿ ನಾನು ಎಲ್ಲ 60 ಮಂದಿ ಪ್ರಶಸ್ತಿ ಭಾಜನರನ್ನು, ಪ್ರಶಸ್ತಿ ಪುರಸ್ಕೃತರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಸಾಧಕರಿಗೆ ತೃಪ್ತಿ ಸಿಗುವುದು ಅವರ ಸಾಧನೆಯ ಜೊತೆಗೆ ಯಾರಾದರೂ ತಮ್ಮ ಸಾಧನೆಯನ್ನು ಗುರುತಿಸಿದ್ದಾರೆ ಎಂದಾಗ ಅದು ಅವರ ಸಾಧನೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಲು, ಇಮ್ಮಡಿಗೊಳಿಸಲು ಉತ್ಸಾಹವನ್ನು ನೀಡುತ್ತೆ. ಅಂತಹ ಕಾರ್ಯವನ್ನು ಕಳೆದ 49 ವರ್ಷಗಳಿಂದಲೂ ಕೂಡ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಹೀಗಾಗಿ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ತನ್ಮೂಲಕ ಅವರಿಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಪ್ರೇರಣೆ ನೀಡಿ ಆ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಈ ದಿನದ ಪ್ರಶಸ್ತಿ ಪುರಸ್ಕೃತರ ಕಿರು ಪರಿಚಯವನ್ನು ನೋಡಿದಾಗ, ಅವರ ಸಾಧನಾ ಕ್ಷೇತ್ರಗಳನ್ನು ನೋಡಿದಾಗ ನನಗೆ ಕಂಡು ಬಂದ ಇನ್ನೊಂದು ಅಂಶ ಅಂತ ಹೇಳಿದರೆ, ಜೀವನದಲ್ಲಿ ಎಷ್ಟೆಲ್ಲ ರಂಗಗಳಿವೆ, ಎಷ್ಟೆಲ್ಲ ವೈವಿಧ್ಯಮಯಗಳು. ಬಹಳಷ್ಟು ಮಂದಿ ನಾವು ನನ್ನ ವೃತ್ತಿ ಒಂದಿದೆ, ನನ್ನ ಮಕ್ಕಳನ್ನು ಬೆಳೆಸಬೇಕು, ದೊಡ್ಡವರು ಮಾಡಬೇಕು, ಆ ವೃತ್ತಿಯನ್ನೇ ನಾನು ಬೇಕೆಂದೋ ಬೇಡವೆಂದೋ ಅವರ ಮೇಲೆ ಪ್ರಭಾವ ಬೀರುವ ನಿಟ್ಟಿನಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ನನ್ನ ವೃತ್ತಿ ಅಲ್ಲದೆಯೇ, ನನ್ನ ಉದ್ಯೋಗವಲ್ಲದೆಯೇ, ನನ್ನ ಹವ್ಯಾಸವಲ್ಲದೆಯೇ ಇನ್ನೂ ಹಲವಾರು ರಂಗಗಳಿದೆ. ನಾವು ಆಲೋಚನೆ ಮಾಡುವುದು ಕಡಿಮೆ. ಇಲ್ಲಿ ನೋಡಿದಾಗ 60 ಮಂದಿಯಲ್ಲೂ ವಿವಿಧ ರಂಗಗಳು ನೋಡಿದಾಗ ನನಗೆ ಅನಿಸಿತು, ಅಬ್ಬಾ, ಜೀವನ ಎಷ್ಟು ಸುಂದರ, ಜೀವನ ಎಷ್ಟು ವೈವಿಧ್ಯಮಯ ಅಂತ. ಆ ಎಲ್ಲ ಜೀವನದ ಎಲ್ಲ ಸುಂದರ ಅಂಗಗಳಲ್ಲಿಯೂ ರಂಗಗಳಲ್ಲಿಯೂ ಸಾಧಕರನ್ನು ಹುಡುಕಿ ಅವರನ್ನು ಸನ್ಮಾನಿಸಿರೋದು ನಿಜವಾಗಿಯೂ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಒಂದು ಹೆಗ್ಗಳಿಕೆ ಕೂಡ.
ಅದರೊಂದಿಗೆ ಇನ್ನೊಂದು ಅಂಶ ನಾನು ಗುರುತಿಸಿದ್ದು, ಈ ಸಾಧಕರನ್ನ ಆರ್ಯಭಟ ಸಂಸ್ಥೆಯು ಕೇವಲ ಸ್ಥಳೀಯವಾಗಿ ಅಥವಾ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸಿದಂತೆ ಮಾತ್ರ ಆರಿಸಿಕೊಳ್ಳಿಲ್ಲ. ನೆರೆಯ ಗಲ್ಫ್ ದೇಶಗಳಿಂದ ಬಂದಿದ್ದಾರೆ, ದೂರದ ಲಂಡನ್ನಿಂದ ಬಂದಿದ್ದಾರೆ, ಅಮೆರಿಕದಿಂದ ಬಂದಿದ್ದಾರೆ, ದೇಶ ವಿದೇಶಗಳಲ್ಲಿ ಪ್ರಪಂಚದಾದ್ಯಂತ ವಿವಿಧ ದೇಶಗಳಿಂದ ವಿವಿಧ ಖಂಡಗಳಿಂದ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂತಹ ಸಾಧಕರೆಲ್ಲರನ್ನು ಗುರುತಿಸಿ ಅವರನ್ನು ಆಹ್ವಾನಿಸಿ ಅವರನ್ನು ಗೌರವಿಸಿರುವುದು ನಿಜಕ್ಕೂ ಒಂದು ಸಮಾಜಕ್ಕೆ ಸಂದ ಗೌರವ ಮತ್ತು ಪ್ರಶಸ್ತಿಯ ಮೌಲ್ಯವನ್ನು ನಿಜವಾದ ಅರ್ಥದಲ್ಲಿ ಅಂತಾರಾಷ್ಟ್ರೀಯಗೊಳಿಸಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹೀಗಾಗಿ ಇಂದಿನ ಈ ಸುಂದರ ಸಂಜೆಯಲ್ಲಿ ಈ ಎಲ್ಲ ಸಾಧಕರ ನಡುವೆ ಹಾಗೂ ಸಾಧಕರಿಗೆ ಪ್ರೇರಣೆಯಾಗಿರ್ತಕ್ಕಂತಹ, ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಧನೆಗೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರ ನಡುವೆ ನಾನು ನಿಂತಿರುವುದು ನಿಜಕ್ಕೂ ನನ್ನ ಸುದೈವ ಅಂತ ಭಾವಿಸುತ್ತಾ, ಸಾಧಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಹಳ ಉತ್ಸಾಹದಿಂದ ಎಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ, ಹಾರೈಸಿದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಡಾಕ್ಟರ್ H.P. ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಬಹಳ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಮುಂದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲೊಬ್ಬರಾಗಿ ಭಾಗಿಯಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮ ಆರ್ಯಭಟ ಕುಟುಂಬದ ಹಿರಿಯರು, ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಲ್ಲಿ ಅವರ ಮಾತಿಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಸಹಿತ ಸಾಧಕರು ಇಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರ ಕುಟುಂಬದವರೇ. ಮತ್ತು ಇಂತಹ ಕಾರ್ಯಕ್ರಮವನ್ನು ನೋಡಿ ನಾನೂ ಸಹಿತ ಮುಂದೆ ಸಾಧಕರಾಗಬೇಕು ಅನ್ನುವಂತಹ ಆಸೆಯಿಂದ ಬಂದಿರತಕ್ಕಂಥ ಅನೇಕ ಯುವಕರು, ಶಿಕ್ಷಕರಿಂದ ಸಮಾಜದವರೆಗೆ, ಜ್ಞಾನಿಗಳಿಂದ ವಿಜ್ಞಾನಿಗಳವರೆಗೆ, ಅರ್ಚಕರಿಂದ ಆಟೋ ರಿಕ್ಷಾ ಚಾಲಕದವರೆಗೆ, ಜಾನಪದ ಕಲಾವಿದರಿಂದ, ನಾಟಕ ಕಲಾವಿದರಿಂದ, ಚಲನಚಿತ್ರ ಕಲಾವಿದರಿಂದ, ಸಾಹಿತ್ಯ ಕ್ಷೇತ್ರದ ದಿಗ್ಗಜವರೆಗೆ, ಹೋಟೆಲ್ ಕಾರ್ಮಿಕರಿಂದ ಮಂಗಳಮುಖಿಯವರೆಗೆ, ಕ್ರೀಡಾಪಟುಗಳಿಂದ ನೃತ್ಯ ಸಂಗೀತ ಕಲಾ ಪ್ರವೀಣರವರೆಗೆ, 80ರ ಹಿರಿಯರಿಂದ ಶಾಲಾ ವಿದ್ಯಾರ್ಥಿಗಳವರೆಗೆ, ನೇಗಿಲ ಯೋಗಿ ಕೃಷಿಕರಿಂದ IT ಕ್ಷೇತ್ರದ ನೌಕರರವರೆಗೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸಾಮಾಜಿಕ ಸ್ತರಗಳನ್ನು, ಜಾತಿ, ವಯಸ್ಸು, ಉದ್ಯೋಗ, ವಿದ್ಯಾರ್ಹತೆ, ಅಂತಸ್ತು, ಲಿಂಗ ಭೇದಗಳಿಲ್ಲದೆ ಎಲ್ಲ ಸಾಧಕರಿಗೆ ಸಮಾನ ಅವಕಾಶ ನೀಡಿರುವಂತಹ ಏಕೈಕ ಸಂಸ್ಥೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ. ಏಕೈಕ ಪ್ರಶಸ್ತಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇದರ ಹಿಂದೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಹುಟ್ಟೂರು ಲಕ್ಷ್ಮೀನಾರಾಯಣ ರಾಯ್. ಇವರ ಬಗ್ಗೆ ಯಾರಾದರೂ ಇವರ ಸ್ಥಾನದಲ್ಲಿದ್ದರೆ ಎಲ್ಲೋ ಸನ್ಯಾಸಕ್ಕೆ ಹೋಗ್ತಾ ಇದ್ರು, ಇಲ್ಲವರೆ ಜಿಗುಪ್ಸೆಯಿಂದ ಈ ಜೀವನವೇ ಸಾಕು ಅನ್ನುವಂಥದ್ದನ್ನು ಆ ಮಟ್ಟಕ್ಕೆ ಹೋಗ್ತಾ ಇದ್ರು. ಮೊದಲು ಹೆಂಡತಿಯನ್ನು ಕಳ್ಕೊಂಡು, ನಂತರ ಮುದ್ದಿನ ಮಗಳನ್ನು ಕಳ್ಕೊಂಡು, ಹೊಡೆತದ ಮೇಲೆ ಹೊಡೆತ, ಎಡವಿದ್ದ ಕಾಲೇ ಇರುವತ್ತೆ ಅನ್ನುವಂತಹ ನಾಣ್ಣುಡಿಯಂತೆ ಹೊಡೆತದ ಮೇಲೆ ಹೊಡೆತ ಬಂದನು ಸಹಿತ ಧೈರ್ಯಗೆಡದೆ ನನ್ನ ಜೀವನದಲ್ಲಿ ನಾನು ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಕ್ಕೂ ಸಹಿತ ಸಾಧಕರನ್ನು ಗುರುತಿಸಬೇಕು ಅನ್ನುವಂತಹ ಮನಸ್ಸಿನಿಂದ ರಾಘವೇಂದ್ರ ಸ್ವಾಮಿಗಳ ಭಕ್ತಿಯಿಂದ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ಮತ್ತು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರತಿ ವರ್ಷವೂ ಸಹಿತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗೂ ಸಹಿತ ಇವರೂ ಒಂದು ರೀತಿಯ ಸಾಧಕರೇ ಅಂತಕ್ಕಂಥ. ಈ ಆರ್ಯಭಟ ಪ್ರಶಸ್ತಿ ಅನೇಕ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತಂದರೆ ಇದು ಅತಿಶಯೋಕ್ತಿಯಲ್ಲ. ನಾನು ಮಾಧ್ಯಮದವನಾಗಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾತನಾಡಬೇಕಾದ್ರೆ ಬಹಳ ಜಾಗರೂಕತೆಯನ್ನು ಮಾತನಾಡ್ತೀನಿ. ಇಲ್ಲಿ ಬಣ್ಣದ ಪ್ರಕಾಶಮಾನವಾದಂತಹ ದೀಪಗಳಿಲ್ಲ, ಕುರುಡು ಕಾಣಿಕ್ಯಾನದ ಕುಣಿತವಿಲ್ಲ, ಹೊಟ್ಟೆ ಕಿಚ್ಚಿನ ಕಿಚ್ಚು ಇಲ್ಲ, ರಾಜಕೀಯ ಹಸ್ತಕ್ಷೇಪ ಇಲ್ಲ. ನಿಜವಾದ ಸಾಧಕರಿಗೆ ಮಾತ್ರ ಗೌರವ, ಮನ್ನಣೆ
ಸಮಯದ ಸಾಧಕರನ್ನು ಬಹಳ ದೂರ ಇಟ್ಟಿರ್ತಕ್ಕಂತಹ ಸಂಸ್ಥೆ ಆರ್ಯಭಟ ಸಂಸ್ಥೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಗ ಪ್ರಭಾಕರ ಶಾಸ್ತ್ರಿಗಳು ಒಂದು ಕಡೆ ಹೇಳಿದರು, ನಾವೆಲ್ಲ ಹುಳುಮಾನವರು ಕೆಲವರು ಮಾತ್ರ ಸಾಧನೆಯನ್ನು ಮಾಡಿದ್ದಾರೆ ಅಂತ. ನಾನು ಇದನ್ನು ಒಪ್ಪೋದಿಲ್ಲ. ಪ್ರತಿಯೊಬ್ಬರಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಗುಣಗಳಿರುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಮ್ಯಾನಿಫೆಸ್ಟ್ ದಟ್ ಡಿವಿನಿಟಿ. ಎಲ್ಲರಲ್ಲೂ ಸಹಿತ ಪವಿತ್ರವಾಗಿರ್ತಕ್ಕಂಥದ್ದಿದೆ, ಪವಿತ್ರವಾಗಿರ್ತಕ್ಕಂತಹ ಗುಣಗಳಿದೆ. ಆದರೆ ಕೆಲವರು ಮಾತ್ರ ಅದನ್ನು ಹೊರಗಡೆ ತರ್ತಾರೆ, ಇನ್ನು ಕೆಲವರು ಹೊರಗಡೆ ತರೋದಿಲ್ಲ. ಹಾಗಾಗಿ ಯಾರು ಹೊರಗಡೆ ತರ್ತಾರೆ, ಆ ಹೊರಗಡೆ ತರಬೇಕಾದ್ರೆ ನಿಜವಾಗ್ಲೂ ಸಾಧನೆಯನ್ನು ಮಾಡಬೇಕು. ಒಪ್ತೀನಿ ನಾನು. ಪ್ರಭಾಕರ ಶಾಸ್ತ್ರಿಗಳ ಮಾತನ್ನು ಒಪ್ಪಿದ್ರೂ ಸಹಿತ ಪ್ರತಿಯೊಬ್ಬರಲ್ಲೂ ಸಹಿತ ಸಾಧನೆ ಮಾಡ್ತಕ್ಕಂಥ ಗುಣಗಳಿದ್ದಾಗ, ಆ ಶಕ್ತಿ ಇದ್ದಾಗ, ಸಾಮರ್ಥ್ಯ ಇದ್ದಾಗ, ಸ್ವಾಮಿ ವಿವೇಕಾನಂದ ಅದನ್ನೇ ಹೇಳ್ತಾರೆ, ಪ್ರತಿಯೊಬ್ಬನಲ್ಲೂ ವಿಶೇಷತೆ ಇರ್ತಕ್ಕಂಥದ್ದನ್ನು ಗುರುತಿಸಿದಾಗ, ಸಮಾಜ ಗುರುತಿಸಿದಾಗ ಅವನು ಸಹಿತ ಸಾಧಕನಾಗ್ತಾನೆ ಅಂತಕ್ಕಂಥ ಆ ಸಾಧಕರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆರ್ಯಭಟ ಸಂಸ್ಥೆ ಅನ್ನುವಂಥ ಸಂಸ್ಥೆ ಮಾಡ್ತಾ ಇದೆ ಅನ್ನುವಂಥ. ಕೆಲವು ಸಾಮಾನ್ಯವಾಗಿರ್ತಕ್ಕಂತಹ ಘಟನೆಗಳು ಬದಲಾವಣೆಗೆ ಕಾರಣ ಆಗ್ತವೆ. ಮುಂದೆ ಸಾಧಕರು ಸೃಷ್ಟಿಯಾಗೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀವಿ. ಅಬ್ದುಲ್ ಕಲಾಂ ಅವರ ಹೆಸರನ್ನ ಯಾರು ಕೇಳಿಲ್ಲ. ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ಕಾರ್ಯಕ್ರಮದ ನೇರ ಪ್ರಸಾರವಾದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ನಾನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ. ಒಂದು ಸಂವಾದದ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಜರ್ನಲಿಸ್ಟ್ ಬಂದು ಕೇಳ್ತಾನೆ, ನಿಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಸಾಧನೆ ಮಾಡಿರ್ತಕ್ಕಂತಹ ಸಾರ್ಥಕತೆ ನಿಮ್ಮಲ್ಲಿ ಯಾವ ಕ್ಷಣ ಇದೆ ಅದನ್ನು ಹೇಳ್ತೀರಾ ಅಂತಂದಾಗ, ಒಬ್ಬ ರಾಷ್ಟ್ರಪತಿ ನೆನೆಸ್ಕೊಂಡಿರ್ತಕ್ಕಂಥ ಘಟನೆ, ನಾನು ರಾಷ್ಟ್ರಪತಿ ಆದಾಗ ಅಂತ ಹೇಳಲಿಲ್ಲ, ನಾನು ರಾಷ್ಟ್ರಪತಿ ಅಂತ ಹೇಳಲಿಲ್ಲ, ಶ್ರೇಷ್ಠ ವಿಜ್ಞಾನಿ ಅಂತ ಹೇಳಲಿಲ್ಲ. ಒಂದು ಘಟನೆ ಹೇಳ್ತಾರೆ. ಹೈದರಾಬಾದಿನ ನಿಜಾಮನ ಆಸ್ಪತ್ರೆಗೆ ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಅನೇಕ ಪೋಲಿಯೋ ಪೀಡಿತರಾಗಿರ್ತಕ್ಕಂಥ ಮಕ್ಕಳುಗಳು ಬರ್ತಾರೆ. ಆ ಮಕ್ಕಳುಗಳಿಗೆ ಆ ಕಬ್ಬಿಣದ ಕ್ಯಾಲಿಪರ್ಸ್ ಹಾಕಿರ್ತಾರೆ. ಕಬ್ಬಿಣ ಕ್ಯಾಲಿಪರ್ಸ್ ಅಂತಂದ್ರೆ ಆ ಶಕ್ತಿ ಬರಬೇಕು ಅನ್ನುವಂಥದ್ದು ಕಬ್ಬಿಣದ ಒಂದು ರಾಡ್ ಥರ ಇರುತ್ತೆ, ಅದು ಭಾರ ಇರುತ್ತೆ. ಅದನ್ನು ಎಳ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ನಿರ್ದೇಶಕ ಹೇಳ್ತಾರೆ, ಸರ್ ನೀವು ಮಹಾ ದೊಡ್ಡ ವೈಜ್ಞಾನಿ, ಈ ಮಕ್ಕಳು ಅದನ್ನು ಎಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ನನ್ನ ಹೃದಯನೇ ಬಂದ್ಬಿಡುತ್ತೆ, 5 kg 10 kg ಇದೆ ಅಂತ. ನೀವು ಶ್ರೇಷ್ಠ ವಿಜ್ಞಾನಿ. ನನ್ನ ಒಂದು ಪ್ರಾರ್ಥನೆ, ನಿಮ್ಮ ರಾಷ್ಟ್ರಪತಿ ಅಂತ ನಾನು ಹೇಳೋದಿಲ್ಲ, ಒಬ್ಬ ವಿಜ್ಞಾನಿ ಅಂತಕ್ಕಂಥದ್ದು ಹೇಳ್ತೀನಿ, ಇವರಿಗೆ ಏನಾದರೂ ಮಾಡಿ ಗಟ್ಟಿಯಾಗಿರ್ತಕ್ಕಂಥ, ಹಗುರವಾಗಿರ್ತಕ್ಕಂಥ, ಕಡಿಮೆ ತೂಕ ಇರ್ತಕ್ಕಂಥ ಕ್ಯಾಲಿಪರ್ಸ್ ಅನ್ನು ಮಾಡಿ ಅಂದಾಗ ರಾಷ್ಟ್ರಪತಿಗಳು ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿಯ ವಿಜ್ಞಾನಿಗಳಿಗೆ ಕರೆಸಿ, ಯಾವ ಉಪಗ್ರಹಕ್ಕೆ ಇದೇ ರಾಷ್ಟ್ರಪತಿಗಳು ಉಪಗ್ರಹವನ್ನು ಉಡಾವಣೆ ಮಾಡಿದಾಗ, ಆರ್ಯಭಟ ಅವರೇ ಈ ಘಟನೆ ಜ್ಞಾಪಕ ಇತ್ತು, ನೀವು ಆ ಉಡಾವಣೆಯನ್ನು ಸಂದರ್ಭದಲ್ಲಿ ಆರ್ಯಭಟ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ. ಆ ಉಪಗ್ರಹಕ್ಕೆ ಬಳಸ್ತಕ್ಕಂತಹ ಅತಿ ಹಗುರವಾಗಿರ್ತಕ್ಕಂಥ, ಕಬ್ಬಿಣಕ್ಕಿಂತ ಗಟ್ಟಿಯಾಗಿರ್ತಕ್ಕಂತಹ ಲೋಹದ ಕ್ಯಾಲಿಪಸ್ ಅನ್ನು ಮಾಡಿ ಅದಕ್ಕೆ ಎಷ್ಟು ಗ್ರಾಮ್ ಬಂತು ಅಂದರೆ ಕೇವಲ 100 ಗ್ರಾಮ್ ಬಂತು. ಅದು ನನ್ನ ಜೀವನದ ಸಾರ್ಥಕತೆ ಅಂತ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇಂಥ ಅವಕಾಶಗಳು ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಆ ಜೀವನದಲ್ಲಿ ಬಂದಾಗ ಆ ಅವಕಾಶಗಳನ್ನು ಸವಾಲನ್ನಾಗಿ ಸ್ವೀಕರಿಸಿ ಯಾರು ಬದಲಾವಣೆಯನ್ನು ಮಾಡ್ತಾರೆ ಅವರು ನಿಜವಾದ ಸಾಧಕನಾಗ್ತಾರೆ ಅಂತಕ್ಕಂಥ. ನಾವು ಹುಟ್ಟಬೇಕಾದ್ರೆ ಎಲ್ಲರೂ ಸಹಿತ ಉಸಿರಿನಿಂದ ಬರ್ತೀವಿ, ಉಸಿರು ತೆಗೆದುಕೊಂಡು ಬರ್ತೀವಿ. ಆದರೆ ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಹೆಸರನ್ನು ತೆಗೆದುಕೊಂಡು ಹೋಗ್ತೀವಿ. ಆ ಹೆಸರು ಅಜರಾಮರವಾಗಿರ್ತಕ್ಕಂಥ, ಇಡೀ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ಗೆ ಅವನ ಗುರು ಹೇಳ್ತಕ್ಕಂಥದ್ದು ಇದೆ, ನೀವು ಉಸಿರು ತೆಗೆದುಕೊಂಡು ಬರ್ತೀಯ, ಹೋಗಬೇಕಾದ್ರೆ ನಿನ್ನ ಹೆಸರು ಚಿರಂತನವಾಗಿರಬೇಕು, ಅದೇ ನಿನ್ನ ಸಾಧನೆ, ಆ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಅಬ್ದುಲ್ ಕಲಾಂ ಅವರೇ ಹೇಳ್ತಾರೆ, ಸಾಧನೆ ಅಂದರೆ ಹೇಗೆ ಅಂದರೆ, ನೀವು ಸಹಿ ಮಾಡ್ತಿರಲ್ಲ, ಆ ಸಹಿ ಹಸ್ತಾಕ್ಷರ ಆಗಬೇಕು, ಆಟೋಗ್ರಾಫ್ ಆಗಬೇಕು, ಅದು ಸಾಧಕ ಅಂತ.
ಎಲ್ಲರೂ ಸಹಿ ಮಾಡ್ತೀವಿ, ಪ್ರತಿಯೊಬ್ಬರು ಸಹಿ ಮಾಡ್ತೀವಿ. ಆದರೆ ಸಹಿ ಸಾಧಕನಾದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹಿಂದೆ ರಾಹುಲ್ ಬಂದಿದ್ದಾರೆ, ಅದರ್ಥ ಟೈಮ್ ಆಗಿದೆ ಅಂತಕ್ಕಂಥದ್ದು. ಆದರೆ ಇಂದು ಒಂದು ಘಟನೆಯನ್ನು ನಾನು ಹೇಳಲೇಬೇಕು. ಒಂದು ಘಟನೆ ಇದೆ. ಇವತ್ತು ಅನೇಕ ಡಾಕ್ಟರ್ಗಳು ಇಲ್ಲಿ ಸಾಧಕರಾಗಿ ನೀವು ಸತ್ಕಾರವನ್ನು ಸ್ವೀಕರಿಸಿದ್ದೀರಿ. ಹೋವಾರ್ಡ್ ಕೆಲ್ಲಿ ಅಂತಕ್ಕಂಥವನು, ಅವನು ಸ್ತ್ರೀ ರೋಗ ತಜ್ಞ. 1889ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಅತಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಏರಿರ್ತಕ್ಕಂಥ ಡಾಕ್ಟರ್ ಅವನು. ನಾನು ಮುಂಚೆ ಈ ಹೆಸರು ಹೇಳಬೇಕಾಗಿತ್ತು, ಯಾವುದಾದ್ರು ಡಾಕ್ಟರ್ಗೆ ಕೇಳಬೇಕಾಗಿತ್ತು. ಇವನು ಅತಿ ಬಡತನದಲ್ಲಿ ಬಂದಿರತಕ್ಕಂಥ, ಯಾರು ಬಡತನದಲ್ಲಿ ಬರ್ತಾರೆ ಅವರು ಸಾಧಕರಾಗ್ತಕ್ಕಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಶ್ರೀಮಂತನಾಗಿರ್ತಕ್ಕಂಥವ್ರಿಗೆ ಬಹಳ ಕಡಿಮೆ ಇದೆ. ನೀವು ನೋಡಿ, ಪೇಪರ್ನಲ್ಲಿ ನೋಡಿ, ಯಾರು ಸುಖದ ಸಂಪತ್ತಿಗೆಯಲ್ಲಿ ಇರ್ತಾರೆ ಅವರು ಸಾಧಕರಾಗಲ್ಲ, ಸಮಾಜಕ್ಕೆ ಬಾಧಕರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ಜೀವನದಲ್ಲಿ ಬಡತನದ ಬೇಗೆಯಿಂದ ಬೆಂದಿರ್ತಕ್ಕಂಥವ್ರು, ಅನ್ನದ ಮಹತ್ವವನ್ನು, ಅನ್ನದ ಋಣವನ್ನು ತಿಳ್ಕೊಂಡಿರ್ತಕ್ಕಂಥವರು ಇವತ್ತು ಸಾಧಕರಾಗಿರ್ತಕ್ಕಂಥ ಪಟ್ಟಿಯನ್ನು ನೀವು ನೋಡಿದ್ರೆ ಎಂತೆಂಥವರು ಸಿಗ್ತಾರೆ. ಈ ಪುಟ್ಟ ಬಾಲಕ, ಬಡತನದಿಂದ ಬೇಗೆಯಿಂದ ಬೇಯ್ತಾ ಇರ್ತಕ್ಕಂಥ ಬಾಲಕ ಹೋವಾರ್ಡ್ ಕೆಲ್ಲಿ ಮನೆ ಮನೆಗೆ ಹೋಗಿ ಸಾಮಾನನ್ನು ತಲುಪಿಸಿ ಆ ಬಂದಿರತಕ್ಕಂಥ ಹಣದಿಂದ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಒಂದು ದಿನ ತುಂಬ ಹಸಿವೆ ಆಗುತ್ತೆ. ಒಂದು ಮನೆಗೆ ಹೋಗಿ ನಿಲ್ತಾನೆ. ಒಳಗಡೆಯಿಂದ ಸುಂದರವಾಗಿರ್ತಕ್ಕಂಥ ಯುವತಿ ಬರ್ತಾಳೆ. ಏನು ತೊಗೊಂಡಿನಿ ಅಂತ, ಏನಾಗಿದೆ ಅಂತ ಹೇಳ್ತಾರೆ. ಅದನ್ನು ನೋಡ್ಬಿಟ್ಟು ಅವನಿಗೆಲ್ಲೋ ಒಂದು ಕಡೆ ಸಂಕೋಚ ಆಗುತ್ತೆ. ಅದಕ್ಕೆ ಏನು ಬೇಡ ನನಗೆ ನೀರಡಿಕೆಗೆ ನೀರು ಕೊಡು ಅಂದಾಗ ನೋಡಿ, ಹೆಂಗಸರಿಗೆ ಹೃದಯದ ನೋವು ಗೊತ್ತಾಗುತ್ತೆ ಬೇಗ ಅಂತಕ್ಕಂಥ. ಅದು ಯುವತಿನೇ ಆಗಿರ್ಬೋದು, ಅಜ್ಜಿನೇ ಆಗಿರ್ಬೋದು, ಚಿಕ್ಕ ಹುಡುಗಿನೇ ಆಗಿರ್ಬೋದು. ಹಾಗಾಗಿ ಇವನಿಗೇನೋ ಹಸಿವೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಭಾಳ ದೊಡ್ಡ ಲೋಟದಲ್ಲಿ ಹಾಲನ್ನು ತಂದು ಕೊಡ್ತಾರೆ. ಆಗ ಅವನು ಹಾಲನ್ನು ಕುಡಿದು, ನೀನು ಮಾಡಿರ್ತಕ್ಕಂತಹ ಋಣವನ್ನು ಒಂದಿಲ್ಲ ಒಂದು ದಿನ ನಾನು ತೀರಿಸಬೇಕು ಅಂತ ಹೇಳ್ತಾರೆ. ಮುಂದೆ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ತ್ರೀ ರೋಗದ ಜೊತೆಗೆ ಅಲ್ಲಿರ್ತಕ್ಕಂಥ ಹಾಸ್ಪಿಟಲು ಜಾನ್ ಹಾಪ್ಕಿನ್ ಹಾಸ್ಪಿಟಲ್. ನೀವು ಜಾನ್ ಹಾಪ್ಕಿನ್ ಹಾಸ್ಪಿಟಲ್ ಬಗ್ಗೆ ನೀವು ನೋಡಿದಾಗ ಗೊತ್ತಾಗುತ್ತೆ. ಚಿಂತಾಜನಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಒಬ್ಬ ಮಹಿಳೆ ಬರ್ತಾರೆ, ಪ್ರಜ್ಞೆ ಇರೋದಿಲ್ಲ. ಆಗ ನಮ್ಮ ಹೋವಾರ್ಡ್ ಕೆಲ್ಲಿ ಅವಳನ್ನು ನೋಡ್ತಾನೆ. ಆದರೆ ಬಹಳ ವರ್ಷಗಳ ಚಿಕ್ಕ ಬಾಲಕನಾಗಿದ್ದಾಗ ಇವತ್ತು ವಯಸ್ಸಾಗಿದೆ, ಚಿಂತಾಜನಕ ಸ್ಥಿತಿಯಲ್ಲಿದ್ದರೆ, ಪ್ರಜ್ಞೆ ಇಲ್ಲ, ಮಾತಾಡೋಕ್ಕಾಗೋದಿಲ್ಲ. ಆ ರಿಕಾರ್ಡ್ಸ್ ಅಂತ ತರಿಸ್ಬಿಟ್ಟು ಯಾವ ಊರಿನವಳು ಇವಳು ಅಂತ ಕೇಳಿದಾಗ, ಇವನು ಬಾಲಕನಾಗಿ ಯಾರ ಮನೆಯಲ್ಲಿ ಹೋಗಿ ಹಾಲು ಕುಡಿದಿರ್ತಾನೆ ಅವಳೇ ಅಂತಂದಾಗ, ಚಿಕಿತ್ಸೆಗೆ ಸಂಪೂರ್ಣವಾಗಿರ್ತಕ್ಕಂಥ ಗುಣ ಆಗುವವರೆಗೆ ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂತಹ ಆ ಗುಣಮುಖಿಯನ್ನಾಗಿ ಮಾಡಿ ಕೊನೆಗೆ ಒಂದು ಚೀಟಿಯನ್ನು ಕೊಡ್ತಾನೆ. ಅವಷ್ಟೊತ್ತುಗಳಲ್ಲಿ ಪ್ರಜ್ಞೆ ಬಂದ್ಬಿಡುತ್ತೆ. ಪ್ರಜ್ಞೆ ಬಂದಾದಮೇಲೆ ಆದರೆ ಇವತ್ತು ಅವಳನ್ನು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಒಂದೊಂದು ಅತ್ಯಂತ ತುರಂತರವಾಗಿ ಬಂದಿರತಕ್ಕಂತಹ ಒಂದು ಆಪರೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಅವಳನ್ನು ಬಿಡುಕೊಳ್ಳೋಕ್ಕಾಗೋದಿಲ್ಲ. ಆವಾಗ ಚೀಟಿ ಕಳಿಸಿರ್ತಾನೆ. ಚೀಟಿ ಬಂದಾಗ ಇವಳಿಗೆ ಎದೆ ಡವ್ ಅಂದ್ಬಿಡುತ್ತೆ. ಯಾಕಂದರೆ ಎಷ್ಟು ಖರ್ಚಾಗಿದೆಯೋ ಈ ಹೋವಾರ್ಡ್ ಹಾಸ್ಪಿಟ್ಲು, ಅದರಲ್ಲೂ ಸಹಿತ ಹೋವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ನನಗೆ ಚಿಕಿತ್ಸೆ ಕೊಟ್ಟಿದ್ದಾನೆ, ಇಂಥ ದೊಡ್ಡ ಹಾಸ್ಪಿಟ್ಲಲ್ಲಿ ಎಲ್ಲಿದೆ ನಾನು ದುಡ್ಡು ತರಬೇಕು ಅಂತಂದಾಗ ಆವಾಗ ಅದನ್ನು ತೆಗೆದು ನೋಡ್ತಾಳೆ. ನೀನು ಕೊಟ್ಟಿರ್ತಕ್ಕಂಥ ಒಂದು ಲೋಟ ಹಾಲಿನ ಋಣವನ್ನು ನಾನು ಜೀವನದಲ್ಲಿ ಸಹಿತ ಮರಳಿ ಕೊಡೋದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಅವತ್ತಿನ ಸರಿಯಾಗಿರ್ತಕ್ಕಂತಹ ಸಮಯದಲ್ಲಿ ಸರಿಯಾಗಿರ್ತಕ್ಕಂತಹ ವ್ಯಕ್ತಿ ಬಂದು ಸರಿಯಾಗಿರ್ತಕ್ಕಂತಹ ಸಹಾಯ ಮಾಡಿದರೆ ಅದು ಬದಲಾವಣೆಯನ್ನು ತರ್ತಕ್ಕಂತಹ ಗುಣ ಆಗತ್ತೆ ಅನ್ನೋದಕ್ಕೆ ನಮ್ಮ ಹೋವಾರ್ಡ್ ಕೆಲ್ಲಿಯವರು ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ, ಪ್ರಶಸ್ತಿ ಬಂದಾಗ ನಿಮಗೆ ಹಾರದ ಜೊತೆಗೆ ಜವಾಬ್ದಾರಿಯ ಭಾರವನ್ನು ಸಹಿತ ನಾವು ಹಾಕ್ತೇವೆ ಅಂತಕ್ಕಂಥ. ಇವತ್ತು ಶಾಲನ್ನು ಹಾಕ್ತಾ ಇರಬೇಕಾದ್ರೆ ಅದು ಶಾಲಿನ ಥರ ಇರ್ತಕ್ಕಂಥ ಸಮಾಜದಲ್ಲಿ ನಿಮಗೆ ಎತ್ತರದ ಸ್ಥಾನ ಬರುತ್ತೆ. ಅಂತಾರಾಷ್ಟ್ರೀಯ
ಪ್ರಶಸ್ತಿಯ ಪುರಸ್ಕೃತರು ಅಂತಂದಾಗ ಜನ ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗುತ್ತೆ. ನೀವು ಎತ್ತರಕ್ಕೆ ಹೋದ ಹಾಗೆ ನೀವು ಜನರಲ್ಲಿ ಹತ್ತಿರ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡುತ್ತೆ. ಹಾಗಾಗಿ ಕೊನೆಯದಾಗಿ ನಾನು ಹೇಳಬೇಕಾದರೆ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದು ಎಲ್ಲಿ ಹೋದರೂ ಸಹಿತ ನಾನು ಹೇಳ್ತಕ್ಕಂಥ, ಅನೇಕರು ಅನೇಕ ರೀತಿಯಿಂದ ಸಾಧನೆ ಮಾಡ್ತಾರೆ, ಅನೇಕ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ಅದಕ್ಕೆ ಏನಾದರೂ ಮೊದಲು ಮಾನವನಾಗುವಂಥ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನ್ಯ ಆಗು, ದುಡಿದು ಗಳಿಸಿ ಏನಾದರೂ ಆಗು, ಸಾಧನೆ ಮಾಡಿ ಏನಾದರೂ ಮಾಡು, ಆಗು ಮೊದಲು ಮಾನವನಾಗುವಂಥದ್ದು. ಹಿಂದೂನೇ ಆಗು, ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತನೇ ಆಗು, ದೇವರನ್ನ ನಂಬಿಕೆ ಇಡದೇ ಇರ್ತಕ್ಕಂಥ ಚಾರಕನೇ ಆಗು, ಕಲೆಗಾರ ಆಗು, ವಿಜ್ಞಾನಿ ಆಗು, ವ್ಯಾಪಾರಿ ಆಗು, ಸಾಧಕನಾಗು, ಆದರೆ ಏನಾದರೂ ಆಗು ಮೊದಲು ಮಾನವನಾಗು. ಆ ಮಾನವೀಯ ಗುಣಗಳು ಇವತ್ತು ಕಡಿಮೆ ಆಗ್ತಾ ಇರಬೇಕಾದ್ರೆ, ಮಾನವೀಯ ಧರ್ಮ ಕಡಿಮೆ ಆಗಬೇಕಾದ್ರೆ, ಜೊತೆಗೆ ಮಾನವತೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಧಕರು ನಮ್ಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಶ್ರೇಷ್ಠ ಸಾಧಕರಾಗಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರು ಹೇಳಿದಾಗೆ, ಯು ವಾಂಟ್ ಟು ಬಿ ಎ ಕಾಬ್ಲರ್, ಬಿ ದ ಬೆಸ್ಟ್ ಕಾಬ್ಲರ್. ಅದೇ ಥರ ನೀವು ಏನಾದರೂ ಆಗಬೇಕಾದ್ರೆ, ಸಾಧಕರಾಗಬೇಕಾದ್ರೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಶ್ರೇಷ್ಠ ಮಾನವರಾಗಿ ಅನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸಿ ಮಾತಾಡಿದೆ. ಆನಂತರ ಆ ಬ್ಯಾಗ್ನಲ್ಲಿ ತಮಗೆ ಕೊಡುವಂತಹ ಸ್ಮರಣಿಕೆಯನ್ನ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಎನ್ನುವಂತಹ ಉದ್ದೇಶದಿಂದ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಅತಿಥಿಗಳು ಮತ್ತೊಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಮುಂದಿನ ನಮ್ಮ ಪುರಸ್ಕೃತರು ಸಮಾಜ ಸೇವಾ ವಿಭಾಗದಲ್ಲಿ ಡಾಕ್ಟರ್ ಗೋಪಾಲೇಗೌಡ ಮರ್ಕುಲಿ ಅವರು. ಶ್ರೀಯುತರು ಮೂಲತಃ ವ್ಯವಸಾಯಗಾರರು, ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ನೈಪುಣ್ಯತೆ ಹೊಂದಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರಾಗಿ 1,000 ಮನೆಗಳಿಗೆ 50 ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿ ದಿಸೆಯಿಂದಲೇ ನಾಯಕತ್ವ ಗುಣಗಳನ್ನು ರೂಢಿಸಿಕೊಂಡು ಬಂದವರು. ಕಾಂಗ್ರೆಸ್ ಸೇವಾದಳದಲ್ಲಿ ಸುಮಾರು 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಪ್ರವಾಹ ಬಂದ ಸಂದರ್ಭದಲ್ಲಿ ಹಗಲಿರುಳೆನ್ನದೆ ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತವರು. ಕೊರೋನಾ ಸಂದರ್ಭದಲ್ಲೂ 100 ಜನಗಳಿಗೆ ಸೇವೆ ಸಲ್ಲಿಸಿದ್ದಾರೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ತಮ್ಮದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಡಾಕ್ಟರ್ ಗೋಪಾಲೇಗೌಡ ಮರ್ಕುಲಿ ಅವರಿಗೆ 2024 ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಕ್ಕೆ ನಾವು ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಡಾಕ್ಟರ್ ಗೋಪಾಲೇಗೌಡ ಮರ್ಕುಲಿ ಅವರಿಗೆ ಅಭಿನಂದನೆಗಳು. ರಕ್ಷಣೆಗಾಗಿ ತಾವೇ ಒಂದು ಆಶ್ರಮವನ್ನು ತೆರೆದಿದ್ದಾರೆ. ಅಲ್ಲಿಗೆ ಪಶುವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನ ಕೊಡಿಸುತ್ತಾರೆ. ಅನಾಥ ವೃದ್ಧರಿಗಾಗಿ ವೃದ್ಧಾಶ್ರಮವನ್ನೂ ತೆರೆದಿದ್ದು ಅಲ್ಲಿನ ವೃದ್ಧರಿಗೆ ಊಟ, ವಸತಿ, ಚಿಕಿತ್ಸೆ ಈ ಎಲ್ಲಾ ಅನುಕೂಲಗಳನ್ನ ಒದಗಿಸಿದ್ದಾರೆ. ಸಮಾಜ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ ಶ್ರೀ ರಾಜ್ಕುಮಾರ್ ಅವರಿಗೆ 2024 ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲೇ ಶ್ರೀಮತಿ ಆಶಾ ದಿನೇಶ್ ಅವರು ತಮ್ಮ ತಂದೆಯವರು ಸ್ಥಾಪಿಸಿದ ಆಶ್ರಯ ಹಸ್ತ ಟ್ರಸ್ಟ್ ಸಂಸ್ಥೆಯನ್ನ ಶ್ರೀಮತಿ ಆಶಾ ಅವರು ಬಹಳ ಮುತುವರ್ಜಿಯಿಂದ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಂಸ್ಥೆ ಈಗ ತನ್ನ 24 ವರ್ಷಗಳ ಸಾರ್ಥಕ ಸೇವೆಯನ್ನ ಮುಗಿಸಿದ ಹೆಮ್ಮೆಯಲ್ಲಿದೆ. ಆರೋಗ್ಯ, ವಾತಾವರಣ ಬದಲಾವಣೆ, ಪ್ರಾಣಿಗಳ ಸೇವೆ, ಶಿಕ್ಷಣ, ನಿತ್ಯ ಜೀವನ ಮುಂತಾಗಿ ತನ್ನ ಸೇವಾ ವಲಯವನ್ನು ವಿಸ್ತರಿಸಿಕೊಂಡಿದೆ. ಪ್ರವಾಹ, ಕೋವಿಡ್ ಮುಂತಾಗಿ ಸಂಕೀರ್ಣ ಸಂದರ್ಭಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಸಂಸ್ಥೆ. ಶ್ರೀಮತಿ ಆಶಾ ಅವರು ತಮ್ಮ ಪತಿ ಶ್ರೀ ದಿನೇಶ್ ಅವರೊಂದಿಗೆ ಸಂಸ್ಥೆಯ ಎಲ್ಲಾ ಚಟುವಟಿಕೆಗಳನ್ನು ಮತ್ತು ವಿಸ್ತಾರಗೊಳಿಸಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಆಶ್ರಯ ಹಸ್ತ ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀಮತಿ ಆಶಾ ದಿನೇಶ್ ಅವರಿಗೆ 2024 ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲೇ ಶ್ರೀ ಟಿ.ವಿ. ಬಾಬು ಅವರು ಆನೇಕಲ್ ಮೂಲದವರಾದ ಶ್ರೀಯುತರು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಜೊತೆಗೆ ಸಮಾಜ ಸೇವೆ ಮತ್ತು ರಾಜಕೀಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರೈತರಿಗೆ ಸಹಾಯ, ಮಹಿಳಾ ಸಬಲೀಕರಣ, ಕೊರೋನಾ ಕಾಲದಲ್ಲಿ ಬಡವರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳ ವಿತರಣೆ, ಪರಿಸರ ಸಂರಕ್ಷಣೆ, ಬಿಜೆಪಿ ಪಕ್ಷದ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಮುಂತಾಗಿ ಸದಾ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ತಮ್ಮ ಸೇವೆಗಾಗಿ ದುಬೈನಲ್ಲಿ ನಡೆದ ವಿಶ್ವ ಕನ್ನಡ ಸಂಸ್ಕೃತ ಸಮ್ಮೇಳನದಲ್ಲಿ ವಿಶ್ವಮಾನ್ಯ ಪ್ರಶಸ್ತಿ, ವಿಸ್ತಾರ ಟಿವಿಯಿಂದ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಮತ್ತು ಎಮರ್ಜಿಂಗ್ ಲೀಡರ್ ಪ್ರಶಸ್ತಿ, ಯೂನಿವರ್ಸಲ್ ವರ್ಚುವಲ್ ನಿಂದ ಗೌರವ ಡಾಕ್ಟರೇಟ್, ಜಿ ಕನ್ನಡದಿಂದ ಯುವರತ್ನ ಮುಂತಾದ
ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಗಣನೀಯವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಟಿ.ವಿ. ಬಾಬು ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲಿ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲಿಯಾನ್ ಅವರು. ಶ್ರೀಯುತರು ಸರ್ಕಾರಿ, ಸಾರ್ವಜನಿಕ ಕ್ಷೇತ್ರ, ಸಾಹಿತ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸರ್ಕಾರಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಶ್ರಮಿಸುತ್ತಾರೆ. ಹಲವು ಸಾರ್ವಜನಿಕ ಸಂಸ್ಥೆಗಳ ಕಾರ್ಯಕಾರಿ ಮಂಡಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬರಹಗಾರರಾಗಿ ಸುಮಾರು 25 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ತುಳು ಭಾಷೆಯ ಬೆಳವಣಿಗೆಗೆ ವಿಶೇಷ ಕಾಳಜಿ ವಹಿಸಿದ್ದಾರೆ. ವಾಸ್ತು ಅಧ್ಯಯನ ಮತ್ತು ಜ್ಯೋತಿಷ್ಯ ಅಧ್ಯಯನ ಮಾಡಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಎಜುಕೇಶನ್ನಿಂದ ಗೌರವ ಡಾಕ್ಟರೇಟ್, ಬಪ್ಪನಾಡು ಬಡಗು ಹಿತ್ಲು ನಾಗರಿಕರಿಂದ ಸನ್ಮಾನ, ಮೂರ್ತಿ ನಾಗರಿಕರಿಂದ ಸನ್ಮಾನ ಮುಂತಾಗಿ ಹಲವು ಗೌರವಗಳನ್ನು ಪಡೆದಿದ್ದಾರೆ. ಸಮಾಜ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲಿಯಾನ್ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಸೌಂದರ್ಯ ವಿನ್ಯಾಸ ವಿಭಾಗದಲ್ಲಿ ಡಾಕ್ಟರ್ ಉಮಾ ಜೈಕುಮಾರ್. ಉಮಾ ಅವರು ಸೌಂದರ್ಯ ತಜ್ಞೆಯಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದ್ದಾರೆ. 25 ವರ್ಷಗಳ ಅನುಭವ ಅವರಿಗೆ ಈ ಕ್ಷೇತ್ರದಲ್ಲಿ. ಪಾರಂಪರಿಕ ಸೌಂದರ್ಯ ಮತ್ತು ಆಧುನಿಕ ಟ್ರೆಂಡ್ ಎರಡೂ ವಿಭಾಗಗಳಲ್ಲಿ ಪ್ರತಿಭಾವಂತರು. ತಾವೇ ಸೌಂದರ್ಯವರ್ಧಕಗಳನ್ನು ತಯಾರಿಸುವಲ್ಲಿಯೂ ಪರಿಣಿತರು. ಕೇಶ ವಿನ್ಯಾಸದಲ್ಲಿ ವಿಶೇಷ ಆಸಕ್ತಿ. ತಾಜಾ ಹಾಗೂ ಕೃತಕ ಹೂವಿನ ಅಲಂಕಾರ, ಮೊಗ್ಗಿನ ಹಾಗೂ ಆಭರಣಗಳ ಜಡೆಗಳ ವಿನ್ಯಾಸ, ಕಿವಿ, ಕೈ, ಕತ್ತು, ಸೊಂಟದ ಆಭರಣಗಳ ವಿಶಾಲ ಶ್ರೇಣಿಗಳ ಸಂಗ್ರಹ ಇವರಲ್ಲಿದೆ. ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ವಸ್ತ್ರ ವಿನ್ಯಾಸದಲ್ಲೂ ಸಿದ್ಧಹಸ್ತರು. 1 ಮಿನಿಟ್ ಉಮಾ ಎಂದು ಪ್ರಸಿದ್ಧರಾಗಿರುವಂತಹದ್ದು. ಹಲವಾರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಗೌರವ ಡಾಕ್ಟರೇಟ್ ಸಾಧನೆಯನ್ನ ಪಡೆದಿರುವಂತಹವರು. 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಡಾಕ್ಟರ್ ಉಮಾ ಜಯಕುಮಾರ್ ಅವರಿಗೆ ನೀಡಿ ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಟಿವಿ ಮಾಧ್ಯಮ ವಿಭಾಗದಲ್ಲಿ ಶ್ರೀ ಪಾಂಡುರಂಗಾಚಾರಿ ಜಿ. ಶ್ರೀಯುತರು ಅಭಿನಯ ತರಂಗದಲ್ಲಿ ರಂಗ ತರಬೇತಿ ಪಡೆದು ರಂಗಭೂಮಿಯಲ್ಲಿ ಅಭಿನಯ, ರಂಗಸಜ್ಜಿಕೆ, ನಿರ್ವಹಣೆ ಮುಂತಾಗಿ ತೊಡಗಿಕೊಂಡಿದ್ದಾರೆ. ಪ್ರಸಿದ್ಧ ರೂಪಾಂತರ ನಾಟಕ ತಂಡದ ಹಿರಿಯ ಸದಸ್ಯರು. ದೂರದರ್ಶನದಲ್ಲೂ ಸಹಾಯಕ ನಿರ್ದೇಶಕ, ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರು ದೂರದರ್ಶನ, ಉದಯ ಟಿವಿ, ಸುಪ್ರಭಾತ, ಇಟಿವಿ, ಕಲರ್ಸ್ ಕನ್ನಡ, ಕಸ್ತೂರಿ, ಜಿ, ಸುವರ್ಣ ಮುಂತಾದ ವಾಹಿನಿಗಳಲ್ಲಿ ನಿರ್ಮಾಣಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅನೇಕ ತಂತ್ರಜ್ಞರನ್ನು, ಕಲಾವಿದರನ್ನು ಕಿರುತೆರೆಗೆ ಪರಿಚಯಿಸಿದ ಹೆಗ್ಗಳಿಕೆ ಇವರದು. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಇವರ ಜವಾಬ್ದಾರಿಯಿಂದ ಅನೇಕ ಮೆಗಾ ಧಾರಾವಾಹಿಗಳು ಯಶಸ್ವಿಯಾಗಲು ಕಾರಣವಾಗಿವೆ. ಶ್ರೀ ಪಾಂಡುರಂಗಾಚಾರ್ಯವರು ಈ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸಗಳನ್ನು ಗುರುತಿಸಿ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಮಾಧ್ಯಮ ವಿಭಾಗದಲ್ಲಿ ಶ್ರೀ ಪ್ರಶಾಂತ್ ಹೆಬ್ಬಾರ್ ಅವರು. ಶ್ರೀಯುತರು BSc ಪತ್ರಿಕೋದ್ಯಮದಲ್ಲಿ PG ಡಿಪ್ಲೊಮೊ, ಮಾಸ್ಟರ್ಸ್ ಆಫ್ ಬಿಸಿನೆಸ್ ಲಾ ಮುಂತಾಗಿ ಹಲವು ಪದವಿಗಳ ಸಾಧಕರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಮತ್ತು ವಿಶ್ವ ಬ್ಯಾಂಕ್ನಿಂದ ಕೇಂದ್ರ ಬಜೆಟ್ ವಿಶ್ಲೇಷಣೆಯಲ್ಲಿ ತರಬೇತಿ ಪಡೆದಿದ್ದಾರೆ. ಸ್ಟಾಕ್ ಮಾರ್ಕೆಟ್ನ ತಾಂತ್ರಿಕ ವಿಶ್ಲೇಷಣೆ ತರಬೇತಿ ಹಾಗೂ 6 ಸಿಗ್ಮಾದಲ್ಲಿ ಗ್ರೀನ್ ಬೆಲ್ಟ್ ಸಾಧನೆ ಮಾಡಿದ್ದಾರೆ. ಕೆಲಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಂತರ ಪತ್ರಿಕೋದ್ಯಮಕ್ಕೆ ಬರುತ್ತಾರೆ. ತಂತ್ರಾಂಶದ ಜೊತೆಗೆ ವಿತ್ತ, ಅರ್ಥಶಾಸ್ತ್ರದ ಬಗ್ಗೆ ಹಾಗೂ ಕಾರ್ಪೊರೇಟ್ ಜಗತ್ತಿನ ಬಗ್ಗೆ ವರದಿಗಾರರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಸಣ್ಣ ವಯಸ್ಸಿಗೆ ಪ್ರತಿಷ್ಠಿತ ಟೈಮ್ಸ್ ಆಫ್ ಇಂಡಿಯಾದ ವಿತ್ತ ಸಂಪಾದಕರಾಗಿ ನೇಮಕಗೊಂಡು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಮಾಧ್ಯಮ ಕ್ಷೇತ್ರದ ಅನುಪಮ ಸೇವೆಯನ್ನು ಗುರುತಿಸಿ ಶ್ರೀ ಪ್ರಶಾಂತ್ ಹೆಬ್ಬಾರ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರೊಫೆಸರ್ NS ಶ್ರೀಧರಮೂರ್ತಿ ಅವರು. ಶ್ರೀಯುತರು ಅರ್ಥಶಾಸ್ತ್ರ ಮತ್ತು ಪತ್ರಿಕೋದ್ಯಮ ಎರಡೂ ವಿಭಾಗಗಳಲ್ಲಿ ಚಿನ್ನದ ಪದಕ ಮತ್ತು ಮೊದಲ ರ್ಯಾಂಕ್ ಫಲಿತಾಂಶದೊಂದಿಗೆ MA ಪದವಿ ಪಡೆದಿರುವ ಸಾಧಕರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣಾ ವಿಭಾಗದ ರಾಜ್ಯ ಸಂಚಾಲಕರು. MP ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಭಾರತೀಯ ವಿದ್ಯಾಭವನದ ಮಾಧ್ಯಮ ಭಾರತೀಯ ನಿರ್ದೇಶಕರು. ಮಂಗಳ ಪತ್ರಿಕೆಯ ಸ್ಥಾನಿಕ ಸಂಪಾದಕರು. ಮಲ್ಲಿಗೆ ಮಾಸ ಪತ್ರಿಕೆಯ ಸಹ ಸಂಪಾದಕರು. ಗ್ಲೋಬಲ್ ಟೈಮ್ಸ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಮುಂತಾಗಿ ಹಲವು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ನಿರ್ವಹಿಸಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ರಿಯಾಲಿಟಿ ಶೋಗಳಿಗೆ ಮಾಹಿತಿದಾರರಾಗಿ, ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೆಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮಾಧ್ಯಮ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಪ್ರೊಫೆಸರ್ NS ಶ್ರೀಧರಮೂರ್ತಿ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಶಿಕ್ಷಣ ಮತ್ತು ಭರತನಾಟ್ಯ ವಿಭಾಗದಲ್ಲಿ ಡಾಕ್ಟರ್ ಶ್ರೀನಿ ಪಿ. ಬಯೋಕೆಮಿಸ್ಟ್ರಿ ವಿಭಾಗದಲ್ಲಿ MSc, MPhil, PhD ಪದವಿಗಳ ಸಾಧಕರು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ
ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 50ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಮತ್ತು ಪ್ರಕಟಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಂಶೋಧನಾ ಯೋಜನೆಗಳನ್ನು ನಿರ್ವಹಿಸಿದ್ದಾರೆ. ಹಲವು ಶಿಕ್ಷಣ ಸಂಸ್ಥೆಗಳಿಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಭರತನಾಟ್ಯ ಅಭ್ಯಾಸಿಯೂ ಆಗಿದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ MA ಪದವಿ ಪಡೆದಿದ್ದು ಈಗ PhD ಪದವಿಗೆ ಅಧ್ಯಯನ ಮಾಡುತ್ತಿದ್ದಾರೆ. ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿಯ ಭರತನಾಟ್ಯ ಪರೀಕ್ಷೆಗಳ ಪರೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಹೊಂದಿರುವಂತಹ ಸಾಧಕಿ. ತಮ್ಮದೇ ನಾಟ್ಯ ದರ್ಪಣ ನೃತ್ಯ ಶಾಲೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಭರತನಾಟ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ಶ್ರೀನಿಧಿ ಪಿ ಅವರಿಗೆ 2024ರ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮತಿ ವಂದನಾ NH ಅವರು. ವಂದನಾ ಅವರು ರಾಮನ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿ, ಕಂಪ್ಯೂಟರ್ ಪಾಯಿಂಟ್ ಎಜುಕೇಶನ್ ನಿರ್ದೇಶಕರಾಗಿ, ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆಯಾಗಿ ಹಲವಾರು ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಾವು ಕಟ್ಟಿದ ರಾಮನ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ 8 ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ನೆಲದ ಸಿರಿ ಗ್ರಾಮೀಣ ಸೊಗಡಿನ ಶೈಕ್ಷಣಿಕ ಸಾಂಸ್ಕೃತಿಕ ಸಮಗ್ರ ಕೃಷಿ ತೋಟವನ್ನು ನಿರ್ಮಿಸಿದ್ದಾರೆ. ಸಾವಯವ ಬೆಳೆಗಳ ಬಗ್ಗೆ ಆಸಕ್ತರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಕರ್ಚಿ ಫೌಂಡೇಶನ್ ಸ್ಥಾಪಿಸಿ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿ ನಿಲಯಗಳಲ್ಲಿ ಬಡ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ಖರ್ಚುಗಳನ್ನು ತಾವು ನೋಡಿಕೊಳ್ತಾರೆ. ಶಾಲೆ ದೇವಸ್ಥಾನಗಳ ಜೀರ್ಣೋದ್ಧಾರ, ಬಡವರಿಗೆ ಮಾಸಾಶನ, ಸಮುದಾಯ ಭವನ ನಿರ್ಮಾಣ ಮುಂತಾಗಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀಮತಿ ವಂದನಾ NH ಅವರಿಗೆ ಈ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀ M ನಾಗರಾಜ್ ಅವರು. ಶ್ರೀಯುತರು ಸಿವಿಲ್ ಇಂಜಿನಿಯರಿಂಗ್ ಪದವೀಧರರು. ಕರ್ನಾಟಕ ಸರ್ಕಾರದ ಹಲವು ಇಲಾಖೆಗಳಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ AEE ಆಗಿ ನಿವೃತ್ತರಾಗಿದ್ದಾರೆ. ಹಾಡುವುದು, ಪುಸ್ತಕಗಳನ್ನು ಓದುವುದು ಮುಂತಾಗಿ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ BBMP ಮತ್ತು BDAಗಳಲ್ಲಿ ಹಲವು ಜನೋಪಯೋಗಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಗೌರವ ಪಡೆದಿದ್ದಾರೆ. ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಯಶಸ್ವಿ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ವಿದೇಶ ಪ್ರವಾಸ ಮಾಡಿದ್ದಾರೆ. ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದ ಕೊಡುಗೆಗಳನ್ನು ಗುರುತಿಸಿ ಶ್ರೀ M ನಾಗರಾಜ್ ಅವರಿಗೆ 2024ರ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಡಾಕ್ಟರ್ ಭಾಸ್ಕರ್ S. ಶ್ರೀಯುತರು ನಾಡಿನಾದ್ಯಂತ ನಿರಂತರ ಸಂಗೀತ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಕರ್ನಾಟಕ ಅಲ್ಲದೆ ನವದೆಹಲಿ, ಆಂಧ್ರಪ್ರದೇಶ, ಕರ್ನೂಲ್ಗಳಲ್ಲೂ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಗೀತ ರಚನೆ, ಸಂಗೀತ ಸಂಯೋಜನೆಗಳಲ್ಲೂ ಪ್ರತಿಭಾವಂತರು. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ, ಸಂಗೀತ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿಯೂ ತೊಡಗಿಕೊಳ್ಳುತ್ತಿರುತ್ತಾರೆ. ಭಕ್ತಿ ಸಂಗೀತ ಮತ್ತು ದಾಸವಾಣಿ ಕಾರ್ಯಕ್ರಮಗಳನ್ನು ನೀಡುತ್ತಿರುತ್ತಾರೆ. ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಗಳಿಂದ ಸನ್ಮಾನಿತರಾಗಿದ್ದಾರೆ. ಸುಗಮ ಸಂಗೀತ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಡಾಕ್ಟರ್ ಭಾಸ್ಕರ್ S ಅವರಿಗೆ 2024ರ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಮುಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಶ್ರೀ ದಿನೇಶ್ ಕೊಡಪದೂರು. ಶ್ರೀಯುತರು ಪ್ರತಿಭಾವಂತ ಯಕ್ಷಗಾನ ಕಲಾವಿದರು. ಬಾಲ್ಯದಿಂದಲೂ ಬಡತನದಲ್ಲೇ ಬೆಳೆದರು. ತಮ್ಮ ಕಲಾ ಕುಣಿತವನ್ನು ಬಿಟ್ಟುಕೊಟ್ಟವರಲ್ಲ. ಪುತ್ತೂರಿನ ಶ್ರೀ ರತ್ನಾಕರ ಹೆಗ್ಡೆ ಹಾಗೂ ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಶ್ರೀ ಸುಬ್ಬಣ್ಣ ಕೋರಿ ಕೃಷ್ಣ ಭಟ್ಟರು ಶ್ರೀಯುತರ ಗುರುಗಳು. ತ್ರಿವಿಕ್ರಮ ಶ್ರೇಣಿಯವರ ಶ್ರೀ ಸುಂಕದಗಟ್ಟೆ ಮೇಳದಲ್ಲಿ ಪಾತ್ರಧಾರಿಯಾಗಿ ಯಕ್ಷಲೋಕ ಪ್ರವೇಶ ಮಾಡಿದ್ರು. ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದಾರೆ. ಈಗಂತೂ ಬಹಳ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಜನಾನುರಾಗವನ್ನು ಗಳಿಸಿಕೊಂಡಿದ್ದಾರೆ. ಯಕ್ಷಗಾನ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಶ್ರೀ ದಿನೇಶ್ ಕೊಡಪದೂರು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯವಟ ಹೆಮ್ಮೆ ಪಡ್ತಾ ಇದೆ. ಇನ್ನು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಅರ್ಚಿಷಾ H ರಾವ್. ಅರ್ಚಿಷಾ ಮಂಗತಿಯಾಗಿದ್ದಾರೆ. ಬಾಲ್ಯದಲ್ಲೇ ಸೌಮ್ಯ ವಸಿಷ್ಠ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಕೆ ಆರಂಭಿಸಿದ್ರು. ನಂತರ ಶ್ರೀ T ನಾಗೇಂದ್ರ ರಾಣಾಪುರ ಅವರ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಿಯಲು ಪ್ರಾರಂಭ ಮಾಡಿದ್ರು. ಜೊತೆಯಲ್ಲೇ ಶ್ರೀ ವಿಶ್ವನಾಥ್ ಸಾ ನಾಕೋಡ್ ಅವರಿಂದ ಸುಗಮ ಸಂಗೀತ ಕಲಿಯುತ್ತಲೇ ಯಕ್ಷಗಾನವನ್ನು ಕಲಿಯೋ ಕೂಡ ಆರಂಭ ಮಾಡ್ತಾರೆ. ಭರತನಾಟ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಮೈಸೂರು ದಸರಾ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಸ್ಪೆಲ್ ಬಿ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತಲುಪಿದ್ದಾರೆ. ಸರಿಗಮಪ ಲಿಟಲ್ ಜಾಮ್ ಶೋನ ಸ್ಪರ್ಧಿ ಕೂಡ. ಬಹುಮುಖ ಪ್ರತಿಭೆಯ ಯುವ ಕಲಾವಿದೆ ಅರ್ಚಿಷಾ H ರಾವ್ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯವಟ ಹೆಮ್ಮೆ ಪಡ್ತಾ ಇದೆ. ಇನ್ನು ಭರತನಾಟ್ಯ ವಿಭಾಗದಲ್ಲಿ ಕುಮಾರಿ ನಿತ್ಯಾ P.
ಗುರು ಶ್ರೀಮತಿ ಪದ್ಮಿನಿ ರಾಮಚಂದ್ರನ್ ಅವರ ಬಳಿ ಭರತನಾಟ್ಯ ಕಲಿಕೆ ಆರಂಭಿಸಿದ ನಿತ್ಯ ಈಗ ಗುರು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರ ಬಳಿ ತಮ್ಮ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ದೇಶಾದ್ಯಂತ ಹಲವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ವಿದೇಶ ಪ್ರವಾಸ ಮಾಡಿದ್ದಾರೆ. ನಾಟ್ಯ ಮಯೂರಿ, ನವಪರ್ಮ ನಾಟ್ಯ ರತ್ನ, ಕರ್ನಾಟಕ ಯುವ ಶಾಂತಲೆ, ಯುವರತ್ನ, ವಿಶ್ವ ಸಾಧಕ ಚೇತನ ಮುಂತಾಗಿ ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನ ಸ್ಪರ್ಧಿಯೂ ಆಗಿದ್ರು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನ ಭಾಗವಾಗಿದ್ದ ಪ್ರದರ್ಶನದ ಭಾಗವಾಗಿ ತಮ್ಮ ಹೆಸರಿನಲ್ಲೂ ರೆಕಾರ್ಡ್ ಹೊಂದಿದ್ದಾರೆ. ಯಶಸ್ವಿ ರಂಗ ಪ್ರವೇಶ ಮಾಡಿದ್ದಾರೆ. ಭರತನಾಟ್ಯ ಕ್ಷೇತ್ರದ ಅಸಾಧಾರಣ ಸೇವೆಯನ್ನು ಗುರುತಿಸಿ ಕುಮಾರಿ ನಿತ್ಯಾಪಿಯವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಭರತನಾಟ್ಯ ಕ್ಷೇತ್ರದಲ್ಲಿ ಶ್ರೀ ಟಿ.ಎಸ್. ನಾಗರಾಜ ಉಪಾಧ್ಯಾಯ ಶ್ರೀಯುತರು ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೂ ಇಸ್ರೋ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಾಟಕ, ಅಣುಕು ಕಲೆ, ಯಕ್ಷಗಾನ, ಭರತನಾಟ್ಯ, ಜಾನಪದ ನೃತ್ಯ, ಹಾಸ್ಯ ಪ್ರಹಸನಗಳು, ರೇಡಿಯೋ ನಾಟಕ ಹೀಗೆ ಹಲವು ಪ್ರಕಾರಗಳಲ್ಲಿ ಪ್ರತಿಭಾವಂತರಾಗಿದ್ದಾರೆ. ರಸಪ್ರಶ್ನೆ, ಕಾವ್ಯ ರಚನೆ, ನಿರೂಪಣೆ ಮುಂತಾಗಿಯೂ ಪ್ರವೃತ್ತರಾಗಿದ್ದಾರೆ. ಟೆಲಿ ಧಾರಾವಾಹಿ, ಮಕ್ಕಳ ಚಿತ್ರಗಳಲ್ಲೂ ನಟಿಸಿದ್ದಾರೆ. ತಮ್ಮ ಪತ್ನಿ ಶ್ರೀಮತಿ ಲೀಲಾವತಿಯವರೊಂದಿಗೆ ಲೀಲಾ ನಾಟ್ಯ ಕಲಾವೃಂದ ಸ್ಥಾಪಿಸಿ ಬಹಳ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಲಾಜ್ಯೋತಿ, ಯುಗಾದಿ ಪುರಸ್ಕಾರ, ಗೋಲ್ಡನ್ ಕಪಲ್, ನವಚೈತನ್ಯ ಕಲಾಭೂಷಣ, ಭಾರತ ಸೇವಾ ರತ್ನ, ಕನಕಭೂಷಣ, ಕಲೆಮನೆ ಕಲಾಶ್ರೀ ಮುಂತಾಗಿ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಭರತನಾಟ್ಯ ಕ್ಷೇತ್ರದ ಅನುಪಮ ಸೇವೆಯನ್ನು ಗುರುತಿಸಿ ಶ್ರೀ ಟಿ.ಎಸ್. ನಾಗರಾಜ ಉಪಾಧ್ಯಾಯ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಭರತನಾಟ್ಯ ಕ್ಷೇತ್ರದಲ್ಲೇ ಶ್ರೀಮತಿ ಲೀಲಾವತಿ ಉಪಾಧ್ಯಾಯ. ಲೀಲಾವತಿಯವರು ಶ್ರೀ ಎನ್.ಎಸ್. ಭಾಸ್ಕರ್, ಶ್ರೀಮತಿ ಕೆ. ವೆಂಕಟಲಕ್ಷ್ಮ, ಶ್ರೀ ಕೆ. ಕಿಟ್ಟಪ್ಪ ಪಿಳ್ಳೈ, ಶ್ರೀಮತಿ ಸುನಂದಾದೇವಿ ಮುಂತಾದವರ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸ ಮಾಡಿರುವ ಕಲಾವಿದೆ. ತಮ್ಮ ಪತಿ ಶ್ರೀ ನಾಗರಾಜ ಉಪಾಧ್ಯಾಯ ಅವರೊಂದಿಗೆ ಲೀಲಾ ನಾಟ್ಯ ಕಲಾವೃಂದ ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಬುದ್ಧಿಮತಿ ಗಣಪ, ಶ್ರೀಕೃಷ್ಣ ತುಲಾಭಾರ, ಅಷ್ಟಲಕ್ಷ್ಮಿ ವೈಭವ, ಶ್ರೀನಿವಾಸ ಕಲ್ಯಾಣ ಮುಂತಾಗಿ ಹಲವು ನೃತ್ಯ ರೂಪಕಗಳನ್ನ ಸಂಯೋಜಿಸಿದ್ದಾರೆ. ಪದ್ಮಶ್ರೀ ಕಲಾನಿಧಿ, ನಾಟ್ಯ ಕಮಲೆ, ನಾಟ್ಯ ಕಮಲೋದ್ಭವಿ, ಕಲಾಜ್ಯೋತಿ, ನಾಟ್ಯ ಕಲಾರತ್ನ ಮುಂತಾಗಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭರತನಾಟ್ಯ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಶ್ರೀಮತಿ ಲೀಲಾವತಿ ಉಪಾಧ್ಯಾಯ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾರೆ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲಿ ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಸೂರಿ ಮಿರಾಡೆ ಶ್ರೀಯುತರು ಬೆಂಗಳೂರಿನ ಎಸ್ ಡೆವಲಪರ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೇರ್ಮನ್, ಇಂಜಿನಿಯರಿಂಗ್ ಪದವೀಧರರು. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಆಹಾರ ಮತ್ತು ಇತರ ಅವಶ್ಯಕತೆಗಳನ್ನು ಪೂರೈಸಿದವರು. ಉಚಿತ ವ್ಯಾಕ್ಸಿನೇಷನ್ ಶಿಬಿರಗಳನ್ನು ಆಯೋಜಿಸಿದ್ದರು. ರಾಷ್ಟ್ರಾದ್ಯಂತ ವೈದ್ಯಕೀಯ ಅವಶ್ಯಕತೆಗಳನ್ನು ಪೂರೈಸಿದವರು. 50,000 PPE ಕಿಟ್ಗಳನ್ನು ಒದಗಿಸಿದವರು. ಇದಲ್ಲದೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಿರುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೂ ತಮ್ಮ ಸಹಾಯ ಹಸ್ತ ಚಾಚಿದ್ದಾರೆ. ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಶುಲ್ಕ ತಾವೇ ಭರಿಸಿ ಅವರ ಓದಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಸಿನಿಮಾ ಕ್ಷೇತ್ರವನ್ನ ಪ್ರವೇಶಿಸಿದ್ದಾರೆ. ತಮ್ಮ ಸಮಾಜ ಸೇವೆಗಾಗಿ ಸುವರ್ಣ ಕನ್ನಡಿಗ, ಕಸ್ತೂರಿ ಕನ್ನಡಿಗ ಮುಂತಾಗಿ ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಸಮಾಜ ಸೇವಾ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಸೂರಿ ಮಿರಾಡೆ ಅವರಿಗೆ 2024 ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಮತ್ತೊಂದು ಸಣ್ಣ ವಿರಾಮ. ಈ ವಿರಾಮದ ಅವಧಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಕನ್ನಡ ಸಿನಿಮಾ ಕ್ಷೇತ್ರದ ಮೇರು ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟರು ಆಗಿರುವಂತಹ ಡಾಕ್ಟರ್ ಎಸ್. ನಾರಾಯಣ್ ಸಾಬರ್ ಅವರ ಮಾತಿಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ರಾವ್ ಸಾಹೇಬ್ರೆ, ನಿಜವಾಗ್ಲೂ ಆಗಲೇ ಹೇಳಿದಾಗೆ, ಜೋಶಿ ಅವರು ಹೇಳಿದಾಗೆ, ನಿಜವಾದ ಸಾಧಕರು ಇವತ್ತು ಯಾರಪ್ಪ ಅಂತ ಹೇಳಿದ್ರೆ ರಾವ್ ಸಾಹೇಬರು. ಸಾಧಕರನ್ನ ಗುರುತಿಸಿ ನಿರಂತರವಾಗಿ ಆ ಸಾಧಕರ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ರಾವ್ ಸಾಹೇಬರು, ಅವರು ನಿಜವಾಗಲೂ ದೊಡ್ಡ ಸಾಧಕರು. ಈ ವೇದಿಕೆ ನನಗೆ 4ನೇ ಸಲ ಈ ವೇದಿಕೆಗೆ ಬಂದಿದ್ದೀನಿ. ನಾನು 3 ಸಲ ನನಗೆ ಈ ವೇದಿಕೆ ಪ್ರಶಸ್ತಿಯನ್ನು ಕೊಟ್ಟಿದೆ. ತುಂಬ ಹೆಮ್ಮೆ ಇದೆ ನನಗೆ. ಆರ್ಯಭಟ ಪ್ರಶಸ್ತಿಯನ್ನು ತಗೊಂಡಿದ್ದು
ಅದು ಮೊದಲನೇ ಚಿತ್ರಕ್ಕೆ ನನಗೆ ಮೊದಲನೇ ಪ್ರಶಸ್ತಿ ಬಂದಿದ್ದೆ ಆರ್ಯಭಟ ಪ್ರಶಸ್ತಿ. ಅದಾದ್ಮೇಲೆ ಆ ಚಿತ್ರಕ್ಕೆ 36, 37 ಪ್ರಶಸ್ತಿಗಳು ಬಂತು. ಆದರೆ ಮೊದಲ ಪ್ರಶಸ್ತಿ ಬಂದಿದೆ ಆರ್ಯಭಟ ಪ್ರಶಸ್ತಿ. ಅದಾದ ನಂತರ ಇವತ್ತು 4ನೇ ಬಾರಿ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ನನ್ನ ಕರೆಸಿದ್ದಾರೆ. ನಿಜಕ್ಕೂ ಇದು ನನ್ನ ಸುಯೋಗ. ಇವತ್ತು ಪ್ರಶಸ್ತಿಗಳನ್ನು ಯಾರು ತಗೊಳ್ತಾ ಇದ್ದಾರೆ, ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಮತ್ತು ಇವರನ್ನು ಆಯ್ಕೆ ಮಾಡಿ ಅವರನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಕರ್ಕೊಂಬಂದಿರ್ತಕ್ಕಂಥ ಈ ಸಂಸ್ಥೆಗೆ ಧನ್ಯವಾದಗಳು. ಯಾಕೆಂದರೆ ತುಂಬ ಕಷ್ಟ ಈ ಕೆಲಸ ಮಾಡೋದು. ನಾನಿವತ್ತು ಇಲ್ಲಿ ಕಂಡಿದ್ದು ಎಂತೆಂಥ ಸಾಧಕರಿದ್ದಾರೆ, ಯಾವ ಯಾವ ವಿಭಾಗಗಳಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಆ ಒಂದು ಅವರನ್ನು ನೋಡುವಂಥ ಒಂದು ಅವಕಾಶವನ್ನು ಈ ಸಂಸ್ಥೆ ನನಗೆ ಮಾಡಿಕೊಟ್ಟಿದೆ. ಇಲ್ಲಿ ಒಂದು ಮುಖ್ಯವಾದ ಮಾತು ನಾನು ಹೇಳಲೇಬೇಕು. ಸಾಧನೆಯನ್ನು ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮಾಡೋ ಕೆಲಸಗಳು ಆ ಮನುಷ್ಯನನ್ನು ಸಾಧಕನನ್ನಾಗಿಸ್ತವೆ. ಅವನು ಮಾಡೋ ಕೆಲಸಗಳು ಅಷ್ಟೇ. ನನಗೆ ಯಾಕೆ ಈ ಮಾತು ನೆನಪಾಗುತ್ತೆ ಅಂದರೆ, ಅಣ್ಣವರು ಒಂದು ಮಾತು ಹೇಳ್ತಾ ಇದ್ರು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಒಳ್ಳೆ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು. ಒಪ್ಪತ್ತಿನ ಊಟಕ್ಕೋಸ್ಕರ ನಾನು ಬಣ್ಣದ ಲೋಕಕ್ಕೆ ಬಂದೆ, ಚೆನ್ನೈಯಲ್ಲಿ ಅಲೆದಾಡಿದೆ, ಹಸುವಿನಲ್ಲಿ ದಿನಗಳನ್ನ ಕಳೆದೆ. ನನಗೆ ಊಟ ಕೊಟ್ಟರೆ ಸಾಕಾಗಿತ್ತು, ನಾನು ಪಾತ್ರ ಮಾಡಿಬಿಡ್ತಾ ಇದ್ದೆ. ನಾನು ಮಾಡಿದ ಪಾತ್ರಗಳ ಮುಖಾಂತರ ನಾನು ಜನಗಳನ್ನು ತಲುಪಿದೆ. ಆ ಜನಗಳು ನನಗೆ ಚಪ್ಪಾಳೆ ಕೊಟ್ಟು ಬೆಳೆಸಿದ್ರು. ನನಗೆ ಗೊತ್ತಿಲ್ಲ, ನನ್ನನ್ನು ಸಾಧಕನನ್ನಾಗಿ ಮಾಡಿದ್ರು. ಎಷ್ಟು ದೊಡ್ಡ ಸಾಧನೆ ಅವ್ರದ್ದು ಈ ಕಲಾರಂಗದಲ್ಲಿ. ಬಹುಶಃ ಅವರ ಹತ್ತಿರ ಬರೋದಕ್ಕೂ ಯಾರಿಂದ ಸಾಧ್ಯ ಇಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದರು. ಆದರೆ ಯಾವತ್ತೂ ಕೂಡ ನಾನು ಸಾಧನೆ ಮಾಡಿದ್ದೀನಿ ಅಂತ ಅವರು ಅನ್ಕೊಂಡೇ ಇಲ್ಲ. ಅದೇ ಅವರ ದೊಡ್ಡ ಸಾಧನೆ. ಅದಕ್ಕೆ ನಾನು ಹೇಳೋದು, ಪ್ರಶಸ್ತಿಗಳು, ಪುರಸ್ಕಾರಗಳು, ಹಣ, ಹೆಸರು, ಪ್ರಶಂಸೆಗಳು, ಐಶ್ವರ್ಯ ಏನೇ ಬಂದರೂ ಕೂಡ ನಾವು ಬೀಗಬಾರದು, ಬೀಗಬಾರದು, ಬಾಗಬೇಕು. ನಾವು ಬಾಗ್ತಾ ಇದ್ರೆ ಬೆಳೀತಾ ಹೋಗ್ತೀವಿ. ಬೀಗ್ತಾ ಇದ್ರೆ ಅದು ನಮ್ಮ ನಿದ್ದೆ ಮಾಡಕ್ ಬಿಡಲ್ಲ. ಬೀಗೋದು ಯಾವಾಗ ಹೇಳಿ? ಯಾವಾಗ ಬೀಗ್ತೀವಿ ಅಂದ್ರೆ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಅಹಂಕಾರ ನನ್ನಲ್ಲಿ ಬಂದಾಗ ಮಾತ್ರ ನಾನು ಬೀಗ್ತೀನಿ. ಇಲ್ಲದವ್ರು ನಾನು ಬೀಗೋದೇ ಇಲ್ಲ. ಈ ಅಹಂಕಾರ ನನ್ನ ಮೈಯೊಳಗೆ ಸೇರ್ಕೊಂಡ್ರೆ ಅದಕ್ಕೆ ಮದ್ದನ್ನ ಈ ಯಾವುದೇ ದೇಶದವರು ಕಂಡುಹಿಡಿದಿಲ್ಲ. ಅಹಂಕಾರಕ್ಕೆ ಮದ್ದೇ ಇಲ್ಲ. ಹಾಗಾಗಿ ಬೀಗಬಾರ್ದು, ಬಾಗಬೇಕು ಅಂತ ಪ್ರತಿ ಸಲ ನನಗೆ ಅಣ್ಣವ್ರು ನೆನಪಾಗುತ್ತೆ. ಅವರು ರಾಜ್ಕುಮಾರ್ ಅಂತ ಎಲ್ಲರೂ ಕರೀತಾರೆ. ಅವ್ರು ಯಾವತ್ತೂ ಕೂಡ ರಾಜ್ಕುಮಾರ್ ಆಗಿ ಬದುಕಲೇ ಇಲ್ಲ. ಎಲ್ಲರೂ ಅವ್ರನ್ನ ರಾಜ್ಕುಮಾರ್ ಅಂತ ಅವರು ಸರಳ ವ್ಯಕ್ತಿಯಾಗಿ ಬದುಕ್ತಾ ಇದ್ರು. ಸರಳಿಕೆ ಅನ್ನೋದು ಮನುಷ್ಯನ ಶ್ರೀಮಂತಿಕೆ. ಅದು ಸರಳಿಕೆ ಇಲ್ಲದೆ ಇದ್ದಾಗಲೇ ಸಮಸ್ಯೆಗಳೇ ಶುರುವಾಗುತ್ತೆ. ಸರಳತನದಿಂದ ಬದುಕೋದೇ ಮನುಷ್ಯನ ಸಾಧನೆಯ ಒಂದು ಅವಿಭಾಜ್ಯ ಅಂಗ. ತುಂಬಾ ಜನ ನಾವು ಅನ್ಕೋತೀವಿ, ನಾನೇನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ, ನಾನೇನೋ ಗಳಿಸ್ಬಿಟ್ಟಿದ್ದೀನಿ, ಬಹಳ ನನಗೇನೋ ಇದೆ ಅಂತ ಹೇಳಿ. ಏನೂ ಇಲ್ಲ. ನಿತ್ಯ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇದನ್ನು ಮಾತ್ರ ನಾನು ಈ ವೇದಿಕೆಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇಷ್ಟೆಲ್ಲ ಸಾಧಕರನ್ನ ಕರೆದು ನಮಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದೆ ಈ ವೇದಿಕೆ. ನಾನು ಹೆಚ್ಚಿಗೆ ಮಾತಾಡಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ವೇದಿಕೆ ತೋರಿಸ್ಕೊಡ್ತಾ ಇದೆ. ನಮ್ಮ ಕೆಲಸದಲ್ಲಿ, ನಮ್ಮ ವೃತ್ತಿಯಲ್ಲಿ ನಾವು ಬದ್ಧತೆಯನ್ನು ಇಟ್ಕೊಂಡು ಭಯ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ರೆ ಸಾಧನೆಗಳು ತಂತಾನೇ ಬಂದು ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡಿಗರಾಗಿ ಜೊತೆಯಲ್ಲೇ ಇರ್ತದೆ. ಹಾಗಾಗಿ ನಮ್ಮ ಪ್ರಯತ್ನಗಳು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತಾ, ರಾವ್ ಸಾಹೇಬರಿಗೆ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ವರ್ಷ 50 ವರ್ಷ ತುಂಬುತ್ತಾ ಇದೆ. ಈ 50ನೇ ವರ್ಷದ ಸಮಾರಂಭ ಹೇಗಿರುತ್ತೆ ಅನ್ನೋ ನೋಡೋ ಕುತೂಹಲ ನನಗೂ ಕೂಡ ಇದೆ. ಹಾಗಾಗಿ ಅಂತ ಒಂದು ಸುಗಳಿಗೆಯನ್ನ ನಾನು ನಿರೀಕ್ಷೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ ಮತ್ತೊಮ್ಮೆ ಈ ಸಂಸ್ಥೆಗೆ, ಸಂಸ್ಥೆ ಎಲ್ಲ ಸಾಧಕರಿಗೆ
ಧನ್ಯವಾದಗಳು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮುಂತಾದ ಸಂಸ್ಥೆಗಳ ದಾಖಲೆಗಾಗಿ ನಡೆದ ಪ್ರದರ್ಶನದಲ್ಲಿ ಭಾಗವಹಿಸಿ ಇವರ ಶಿಷ್ಯರು ಆ ಎಲ್ಲ ದಾಖಲೆಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದು 3,000 ಮಹಿಳೆಯರಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ನೀಡಿದ್ದಾರೆ. ಬಡ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಮತ್ತು ಕರಕುಶಲ ತರಬೇತಿ ನೀಡಿದ್ದಾರೆ. ಶ್ರೀಮತಿ ರೇಖಾ ಜಗದೀಶ್ ಅವರಿಗೆ ಅವರ ಭರತನಾಟ್ಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಭರತನಾಟ್ಯ ವಿಭಾಗದಲ್ಲೇ ಟಿ.ಎಸ್. ಸಾಗರ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರೋಕೆ ಸಾಧ್ಯ ಆಗಿಲ್ಲ. ಅವರ ಪ್ರಶಸ್ತಿಯನ್ನು ನಂತರ ಅವರಿಗೆ ತಲುಪಿಸ್ತೇವೆ. ಮುಂದುವರಿದು ಭರತನಾಟ್ಯ ಕ್ಷೇತ್ರದಲ್ಲಿ ಶ್ರೀ ಕೆ.ಪಿ. ಸತೀಶ್ ಬಾಬು ಶ್ರೀಯುತರು ನಾಟ್ಯೇಶ್ವರ ನೃತ್ಯ ಶಾಲೆಯ ಸಂಸ್ಥಾಪಕರು. 100 ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಶಿಕ್ಷಣ ನೀಡಿದ್ದಾರೆ. ಲಕ್ಷ್ಮೀ ಎನ್ಮೂರ್ತಿ, ವಾಣಿ ಕೌಶಿಕ್, ಆರ್ ಪದ್ಮ, ಜ್ಯೋತಿ ಪಟ್ಟಾಭಿರಾಮ್ ಮುಂತಾದ ಗುರುಗಳ ಮಾರ್ಗದರ್ಶನ ಪಡೆದಿದ್ದಾರೆ. ರಂಗ ಪ್ರವೇಶ ಮಾಡಿದ್ದಾರೆ. ಜ್ಯೋತಿಯವರ ಹಲವು ರೂಪಕಗಳಲ್ಲಿ ಹಾಗೂ ಇತರ ವಿದ್ವಾಂಸರ ರೂಪಕಗಳಲ್ಲಿ ಭಾಗವಹಿಸಿದ್ದಾರೆ. ಚನ್ನಪಟ್ಟಣದ ಬೊಂಬೆ ವೈಭವ ಸತೀಶ್ ಅವರ ಪರಿಕಲ್ಪನೆಯ ವಿಶೇಷ ರೂಪಕ. ಇದರ ಪ್ರದರ್ಶನಗಳಿಗೆ ಬಹಳ ಬೇಡಿಕೆ ಇದೆ. 100 ಬೊಂಬೆ ಪ್ರದರ್ಶನಗಳನ್ನು ನೀಡಿದ್ದಾರೆ. ಜೊತೆಗೆ ಸತೀಶ್ ಬಹುಬೇಡಿಕೆಯ ಮೇಕಪ್ ಕಲಾವಿದ ಕೂಡ. ದೂರದರ್ಶನದ ಶ್ರೇಣೀಕೃತ ಕಲಾವಿದ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಲಾಯೋಗಿ, ಹಂಸ ಸಮ್ಮಾನ್, ನೃತ್ಯ ಭರತ ಮುಂತಾಗಿ ಭರತನಾಟ್ಯ ಕ್ಷೇತ್ರದ ಅನುಪಮ ಸಾಧನೆಗಳನ್ನು ಗುರುತಿಸಿ ಶ್ರೀ ಕೆ.ಪಿ. ಸತೀಶ್ ಬಾಬು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆಯೋಗ ಸಂತೋಷ ಪಡ್ತಾ ಇದೆ. ಮುಂದೆ ಭರತನಾಟ್ಯ ವಿಭಾಗದಲ್ಲೇ ಶ್ವೇತಾ ಪಿ. ಚಂದ್ರಶೇಖರ್. ಶ್ವೇತಾ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ BPM ಪದವಿ ಪಡೆದಿದ್ದಾರೆ. ಭರತನಾಟ್ಯದಲ್ಲಿ ಗುರು ಶ್ರೀಮತಿ ಉಷಾ ವೇಣುಗೋಪಾಲ್, ಶ್ರೀಮತಿ ರೂಪಶ್ರೀ ಮಾಧವನ್ ಅವರುಗಳ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸ ಮಾಡಿದ್ದಾರೆ. ವಿದ್ವತ್ ಪದವಿಯ ನಂತರ ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ MA ಪದವಿ ಪಡೆದಿದ್ದಾರೆ. ತಮ್ಮದೇ ನೃತ್ಯ ಶಾಲೆ ತೆರೆದು ಆಸಕ್ತರಿಗೆ ಪಾಠ ಮಾಡ್ತಾ ಇದ್ದಾರೆ. ಜೊತೆಗೆ ಆರ್ನವ್ ಆಮೇಜ್ ಎಂಬ ಸ್ಟುಡಿಯೋದಲ್ಲಿಯೂ ಭರತನಾಟ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾನಪದ ನೃತ್ಯದಲ್ಲಿಯೂ ಪ್ರತಿಭಾವಂತರು. ಭರತನಾಟ್ಯ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಭರತನಾಟ್ಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ವೇತಾ ಪಿ. ಚಂದ್ರಶೇಖರ್ ಅವರಿಗೆ ಈ ಸಾಲಿನ ಭರತನಾಟ್ಯ ಕ್ಷೇತ್ರದ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆಯೋಗ ಹೆಮ್ಮೆ ಪಡ್ತಾ ಇದೆ. ಇನ್ನು ಕೂಚಿಪುಡಿ ಕ್ಷೇತ್ರದಲ್ಲಿ ಶ್ರೀ ಗುರುರಾಜ್ ಅವರು ನಮ್ಮ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರು. ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರುವ ಕೂಚಿಪುಡಿ ಕಲಾವಿದ ಶ್ರೀ ಗುರುರಾಜ್ ಅವರು ಶ್ರೀಮತಿ ವೈಜಯಂತಿ ಕಾಶಿಯವರ ಶಿಷ್ಯ. ಸೋಲೋ ಪ್ರದರ್ಶಕರಾಗಿ ತಮ್ಮ ಗುರುಗಳ ನೃತ್ಯ ರೂಪಕಗಳ ಭಾಗವಾಗಿ ಇಡೀ ಭಾರತ ಪ್ರವಾಸ ಮಾಡಿದ್ದಾರೆ. ಹಲವು ದೇಶಗಳಲ್ಲೂ ಪ್ರದರ್ಶನಗಳನ್ನು ನೀಡಿದ್ದಾರೆ. ತಾವು ತಮ್ಮದೇ ಚಂದ್ರಗುರು ಸ್ಕೂಲ್ ಆಫ್ ಡಾನ್ಸ್ ನೃತ್ಯ ಶಾಲೆ ತೆರೆದು ಗುರುವಾಗಿ ಆಸಕ್ತರಿಗೆ ಕೂಚಿಪುಡಿ ನೃತ್ಯ ಶಿಕ್ಷಣ ನೀಡುತ್ತಾ ಇದ್ದಾರೆ. ದೂರದರ್ಶನದ ಶ್ರೇಣೀಕೃತ ಕಲಾವಿದ. ರಾಷ್ಟ್ರಮಟ್ಟದ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ತಮ್ಮ ಶಾಲಾ ಕಾಲೇಜುಗಳ ಸಾಂಸ್ಕೃತಿಕ ಸಂಘಟಕ ಕೂಡ ಆಗಿದ್ದರು. ಈಗಲೂ ಶಾಲಾ ಕಾಲೇಜುಗಳಿಗೆ ನೃತ್ಯ ಪ್ರದರ್ಶನಗಳನ್ನು ಸಂಯೋಜಿಸಿಕೊಡುತ್ತಿದ್ದಾರೆ. ಗುರುಗಳ ಜೊತೆ ಸ್ಪಿಕ್ ಮೇಕೆ ಸಂಘಟನೆಯ ಭಾಗವಾಗಿ ಕಾರ್ಯಾಗಾರಗಳನ್ನು ನಿರ್ವಹಿಸುತ್ತಿದ್ದಾರೆ. ಕೂಚಿಪುಡಿ ನೃತ್ಯ ಶೈಲಿಯ ಬಹಳ ಪ್ರತಿಭಾವಂತ ಯುವ ಕಲಾವಿದ ಶ್ರೀ ಗುರುರಾಜು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ಆಯೋಗ ಸಂತೋಷ ಪಡ್ತಾ ಇದೆ. ಮುಂದೆ ಕೂಚಿಪುಡಿ ನೃತ್ಯ ಕ್ಷೇತ್ರದಲ್ಲಿ ರೇಖಾ ಜಗದೀಶ್ ಅವರು. ರೇಖಾ ಬೆಂಗಳೂರು ಮೂಲದವರು. ಶ್ರೀಮತಿ ಪದ್ಮಿನಿ ರಾವ್ ಹಾಗೂ ಶ್ರೀಮತಿ ಜಯಕಮಲಾ ಪಾಂಡ್ಯನ್ ಅವರಿಂದ ಭರತನಾಟ್ಯ ಮತ್ತು ಶ್ರೀಮತಿ ಲಕ್ಷ್ಮೀ ರಾಜಮಣಿ ಅವರಲ್ಲಿ ಕೂಚಿಪುಡಿ ಅಭ್ಯಾಸ ಮಾಡ್ತಾರೆ. ನಂತರ ಚೆನ್ನೈನ ಕೂಚಿಪುಡಿ ಆರ್ಟ್ಸ್ ಅಕಾಡೆಮಿಯಲ್ಲಿ ಗುರು ವೆಂಪಟ್ಟಿ ಚಿನ್ನಸತ್ಯಂ ಅವರಲ್ಲಿ ಕೂಚಿಪುಡಿಯಲ್ಲಿ ಹೆಚ್ಚಿನ ಅಭ್ಯಾಸ ಮಾಡ್ತಾರೆ. ಶ್ರೀಮತಿ ಮಂಜು ಭಾರ್ಗವಿ ಅವರಿಂದಲೂ ಮಾರ್ಗದರ್ಶನ ಪಡೆದಿದ್ದಾರೆ. ದೇಶ ವಿದೇಶಗಳಲ್ಲಿ ನಿರಂತರ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ತಮ್ಮದೇ ನೃತ್ಯಾಂತರ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಹಲವು ಗ್ರೂಪ್ ಪ್ರೊಡಕ್ಷನ್ ಸಂಯೋಜಿಸಿದ್ದಾರೆ. ತಮ್ಮ ಸಾಧನೆಗಾಗಿ ಶಿರೋಮಣಿ ಪ್ರಶಸ್ತಿ, ನೃತ್ಯ ವಿಲಾಸಿನಿ, ಸತ್ಯಭಾಮ ಪ್ರಶಸ್ತಿ, ನೃತ್ಯ ಕೌಮುದಿ, ಲಾಸ್ಯ ಭಾರತಿ ಮುಂತಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕೂಚಿಪುಡಿ ನೃತ್ಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ರೇಖಾ ಸತೀಶ್ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ಆರ್ಯಭಟ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಮುಂದೆ ಬಹುಮುಖ ಪ್ರತಿಭೆ ವಿಭಾಗದಲ್ಲಿ ಶ್ರೀ ಕೆ. ಲಕ್ಷ್ಮಣ ಸುವರ್ಣ. ಶ್ರೀಯುತರು ಕೇಂದ್ರ ಸರ್ಕಾರದ ಉದ್ಯೋಗಿ. ಸಂಗೀತ, ನಾಟಕ, ಹಾಸ್ಯ, ಸಿನಿಮಾ ಮುಂತಾಗಿ ಹಲವು ಕ್ಷೇತ್ರಗಳಲ್ಲಿ ಪ್ರತಿಭಾವಂತರು. ವಾದ್ಯಗೋಷ್ಠಿಗಳಲ್ಲಿ ಅದ್ಭುತವಾಗಿ ಹಾಡುತ್ತಾರೆ. ತಮ್ಮದೇ ಆರ್ಕೆಸ್ಟ್ರಾ ತಂಡ ಕಟ್ಟಿದ್ದಾರೆ. ನೇಪಾಳ ದೇಶ ಪ್ರವಾಸ ಮಾಡಿದ್ದಾರೆ. ರಂಗಭೂಮಿಯಲ್ಲೂ ನಟರಾಗಿ ಸಂಗೀತ ಸಂಯೋಜಕರಾಗಿ ತೊಡಗಿಕೊಂಡಿದ್ದಾರೆ. ಗಾಯನಕ್ಕೆ ಮತ್ತು ನಟನೆಗೆ ಹಲವು ರಂಗ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದಿದ್ದಾರೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರದರ್ಶನಗಳಿಗೆ ಸಂಗೀತ ನಿರ್ವಹಣೆ ಮಾಡಿದ್ದಾರೆ. ಧ್ವನಿ ಸುರುಳಿಗಳಿಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೆಲವು ಟೆಲಿ ಧಾರಾವಾಹಿಗಳಿಗೂ ಸಂಗೀತ ಸಂಯೋಜಿಸಿದ್ದಾರೆ. ಬಹುಮುಖ ಪ್ರತಿಭೆಯ ಶ್ರೀ ಕೆ. ಲಕ್ಷ್ಮಣ ಸುವರ್ಣ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯವಟ ಸಂತೋಷ ಪಡ್ತಾ ಇದೆ.
ಮುಂದೆ ಜಾನಪದ ಸಂಗೀತ ವಿಭಾಗದಲ್ಲಿ ಶ್ರೀಮತಿ ಎನ್ ಶಿವಮ್ಮ ಅವರು. ಸ್ವತಃ ಜಾನಪದ ಕಲಾವಿದೆಯಾದ ಶಿವಮ್ಮನವರು ಹಲವು ಜಾನಪದ ಮಹಿಳಾ ಕಲಾವಿದರ ಅಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಾ ಬಂದಿದ್ದಾರೆ. ಮಹಿಳಾ ಸಂಘಟನೆಗಳನ್ನು ಸ್ಥಾಪಿಸಿ ಕಾರ್ಯೋನ್ಮುಖರಾಗಿದ್ದಾರೆ. ಬಡ ಹೆಣ್ಣು ಮಕ್ಕಳಿಗೆ ಜಾನಪದ ಕಲೆಗಳ ತರಬೇತಿಯನ್ನು ನೀಡಿದ್ದಾರೆ. ತಾವು ಹಲವು ಪ್ರದರ್ಶನಗಳನ್ನು ನೀಡಿ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಸಾಮಾಜಿಕ ಪಿಡುಗುಗಳ ಬಗ್ಗೆ ಜಾಗೃತಿ ಮೂಡಿಸುವ ರಂಗ ಪ್ರಯೋಗಗಳನ್ನು ರೂಪಿಸಿದ್ದಾರೆ. ಪ್ರತಿಷ್ಠಿತ ಕಲಾ ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ದಾರೆ. ನಟಿಯಾಗಿಯೂ ನಿರ್ದೇಶಕಿಯಾಗಿಯೂ ಕ್ರಿಯಾಶೀಲರಾಗಿದ್ದಾರೆ. ನಾಡಚೇತನ, ದಾರಿದೀಪ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಗೀತ ರತ್ನ, ಡಾಕ್ಟರ್ ಪುಟ್ಟರಾಜ ಪ್ರಶಸ್ತಿ ಮುಂತಾಗಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಜಾನಪದ ಸಂಗೀತ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀಮತಿ ಎನ್ ಶಿವಮ್ಮ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾರೆ. ಇನ್ನು ರಂಗಭೂಮಿ ವಿಭಾಗದಲ್ಲಿ ಶ್ರೀ ಶಶಿಕಾಂತ್ ಯಡಹಳ್ಳಿ ಅವರು. ಶ್ರೀಯುತರು ಆಧುನಿಕ ರಂಗಭೂಮಿಯಲ್ಲಿ ಕಲಾವಿದರಾಗಿ, ನಿರ್ದೇಶಕರಾಗಿ, ಸಂಘಟಕರಾಗಿ, ನಾಟಕಕಾರರಾಗಿ, ರಂಗ ತರಬೇತುದಾರರಾಗಿ, ವಿಮರ್ಶಕರಾಗಿ ನಿರಂತರ ರಂಗಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಸೃಷ್ಟಿ ಜನನಾಟ್ಯ ಸಂಘ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಸಾವಿರಾರು ಆಸಕ್ತರಿಗೆ ತರಬೇತಿ ನೀಡಿದ್ದಾರೆ. ತಮ್ಮದೇ ಸೃಷ್ಟಿ ಆಪ್ತ ರಂಗಮಂದಿರವನ್ನು ಸ್ಥಾಪಿಸಿದ್ದಾರೆ. ಇಷ್ಟಾ ಸಂಸ್ಥೆಯ ಮೂಲಕ ಬೀದಿ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ಸಾವಿರಾರು ಪ್ರದರ್ಶನಗಳನ್ನು ನೀಡಿದ್ದಾರೆ. ವೇದಿಕೆ ನಾಟಕಗಳನ್ನು ರಚಿಸಿದ್ದಾರೆ. ರಂಗಭೂಮಿ ವಿಶ್ಲೇಷಣೆ ರಂಗಪತ್ರಿಕೆಯ ಸಂಪಾದಕರಾಗಿ ಮತ್ತು ಫ್ರೀಲಾನ್ಸ್ ಪತ್ರಕರ್ತರಾಗಿಯೂ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ರಂಗಭೂಮಿ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಶಶಿಕಾಂತ್ ಯಡಹಳ್ಳಿ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಪರಿಸರ ವಿಭಾಗದಲ್ಲಿ ಡಾಕ್ಟರ್ ಪರಿಸರ ಮಂಜು. ಪರಿಸರ ಸಂರಕ್ಷಣೆಗಾಗಿ ಅವಿರತ ದುಡಿಯುತ್ತಿರುವ ಶ್ರೀಯುತರು ಕೆಲವು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಕಾಡಂಚಿನ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಣ್ಯ ಸಂರಕ್ಷಣೆ, ಪರಿಸರ ಜಾಗೃತಿ ಶಿಬಿರ, ಕಾಡ್ಗಿಚ್ಚು ಕುರಿತು ಬೀದಿ ನಾಟಕ, ಸಸಿ ನೆಡುವುದು, ಪ್ಲಾಸ್ಟಿಕ್ ವಿರೋಧಿ ಆಂದೋಲನ, ಅರಣ್ಯ ಸ್ವಚ್ಛತಾ ಶಿಬಿರ ಮುಂತಾಗಿ ನಿರಂತರ ಚಟುವಟಿಕೆಯಿಂದಿರುತ್ತಾರೆ. ವನ್ಯಜೀವಿಗಳ ಸಂರಕ್ಷಣೆಗೆ ಮಿಡಿತಾ ಫೌಂಡೇಶನ್ ಸ್ಥಾಪಿಸಿದ್ದಾರೆ. ಉಚಿತ ಸಸಿಗಳ ವಿತರಣೆ, ಹಾವುಗಳ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಕೆರೆಗಳ ರಕ್ಷಣೆ, ಮರ ಉಳಿಸಿ, ನೀರು ಉಳಿಸಿ ಮುಂತಾಗಿ ಹಲವು ಪರಿಸರ ಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. 5,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಸಸಿಗಳನ್ನು ವಿತರಿಸಿದ್ದಾರೆ. ಪರಿಸರ ಸ್ನೇಹಿ ಹಬ್ಬ ಆಚರಿಸುವಂತೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ್ದಾರೆ. ಪರಿಸರ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಡಾಕ್ಟರ್ ಮಂಜು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಹೆಮ್ಮೆ ಪಡ್ತಾ ಇದೆ. ಇನ್ನು ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಬೆಟ್ಟಪಾಡಿ ಸುಂದರ ಶೆಟ್ಟಿ. ಶ್ರೀಯುತರದ್ದು ಬಹುಮುಖ ಪ್ರತಿಭೆ, ಯಕ್ಷಗಾನದ ಕೌಟುಂಬಿಕ ಹಿನ್ನೆಲೆ, ವಿದ್ಯಾರ್ಥಿ ದಿಸೆಯಿಂದಲೇ ಮೇರು ಸಾಹಿತಿಗಳ ಸಂಪರ್ಕ, ರಂಗಭೂಮಿಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮೂಲತಃ ಬ್ಯಾಂಕ್ ಉದ್ಯೋಗಿ. ಬಿ.ವಿ. ಕಾರಂತ ಮತ್ತು ಎಚ್.ಎಲ್. ನಾಗೇಗೌಡ ಅವರ ಸಂಪರ್ಕವನ್ನು ಹೊಂದಿದ್ದರು. ಉದ್ಯೋಗ ನಿಮಿತ್ತ ತಾವು ಹೋದೆಡೆಯಲ್ಲೆಲ್ಲ ಕನ್ನಡ ಭಾಷೆ, ಯಕ್ಷಗಾನ, ಕನ್ನಡ ಸಂಸ್ಕೃತಿಗಳ ಪ್ರಚಾರ ಮಾಡಿದ್ದಾರೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಕಥೆ, ಕವನ, ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಹಲವು ಸಂಘಟನೆಗಳೊಂದಿಗೆ ಕೂಡಿ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುತ್ತಾರೆ. ಉದ್ಯೋಗದಿಂದ ನಿವೃತ್ತರಾದ ಮೇಲೂ ತಮ್ಮನ್ನು ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಶ್ರೀ ಬೆಟ್ಟಪಾಡಿ ಸುಂದರ ಶೆಟ್ಟಿ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಪೊಲೀಸ್ ಮತ್ತು ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಪೈಗಂಬರ್ ದವಾಲ್ ಸಾಬ್ ದಿಡ್ಡಿ ಅವರು. ಶ್ರೀಯುತರು ಪೊಲೀಸ್ ಇಲಾಖೆಯಲ್ಲಿ ಸಮರ್ಥವಾಗಿ ಕರ್ತವ್ಯ ನಿರ್ವಹಿಸುತ್ತಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಸೈಬರ್ ಕ್ರೈಮ್ ಮುಂತಾದ ಸಮಾಜ ದ್ರೋಹಿ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಾರೆ. ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತಾರೆ. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಭಿಯಾನ ಮಾಡುತ್ತಾರೆ. ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಸಹಾಯ ಹಸ್ತ ಚಾಚುತ್ತಿರುತ್ತಾರೆ. ಪರಿಸರ ಜಾಗೃತಿ ಮೂಡಿಸುತ್ತಾರೆ. ಉತ್ತಮ ಕೊರೋನಾ ಪಟು, ಕರ್ನಾಟಕ ಭೂಷಣ, ರಾಷ್ಟ್ರೀಯ ರತ್ನ ಮುಂತಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪೊಲೀಸ್ ಮತ್ತು ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶ್ರೀ ಪೈಗಂಬರ್ ದವಾಲ್ ಸಾಬ್ ದಿಡ್ಡಿ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಶ್ರೀ ರತ್ನಾಕರ ಶೆಣೈ ಅವರು. ಶ್ರೀಯುತರು ಬಡಗುತಿಟ್ಟು ಯಕ್ಷಗಾನ ಗುರುಗಳು. ಗುರು ಶ್ರೀ ಶಿವರಾಮ ಕಾರಂತರ ಯಕ್ಷಗಾನ ಕೇಂದ್ರದಲ್ಲಿ ಗುರು ಶ್ರೀ ಬನ್ನಂಜೆ ಸಂಜೀವ ಸುವರ್ಣರಿಂದ ನಾಟ್ಯಾಭ್ಯಾಸ ಮಾಡಿದ್ದಾರೆ. ಶ್ರೀ ಅನಂತ ಪದ್ಮನಾಭ ಪಾಠಕ್ ಅವರಿಂದ ಚಂಡೆ ಮತ್ತು ಮದ್ದಳೆ ನುಡಿಸಾಣಿಕೆಯಲ್ಲಿ ಪಾಠ ಮಾಡಿಸಿಕೊಂಡಿದ್ದಾರೆ. ಶ್ರೀ ಚನ್ನಹಾಸ ಪುರಾಣಿಕರಿಂದ ಭಾಗವತಿಕೆ ತರಬೇತಿಯನ್ನು ಪಡೆದಿದ್ದಾರೆ. ಉಡುಪಿ ಸುತ್ತ
ಸುತ್ತಮುತ್ತಲಿನ ಹಲವು ಯಕ್ಷಗಾನ ತಂಡಗಳಲ್ಲಿ ವೇಷಧಾರಿಯಾಗಿ ಚಂಡೆ ಮದ್ದಳೆ ಭಾಗವತಿಕೆಯಲ್ಲಿ ಭಾಗಿಯಾಗಿರುತ್ತಾರೆ. ಯಕ್ಷ ಮಿತ್ರಶ್ರೀ ಪ್ರಶಸ್ತಿಯೂ ಸೇರಿದಂತೆ 10 ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ಯಕ್ಷಗಾನ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ರತ್ನಾಕರ ಶೆಣೈ ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾ ಇದೆ. ಮುಂದೆ ಬಹುಮುಖ ಪ್ರತಿಭೆ ಹನ್ಷಿತ್ ಆಳ್ವ. ಈ ಬಾಲಕ ಅತಿ ಕಿರಿಯ ವಯಸ್ಸಿನಿಂದಲೇ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾನೆ. ಜೊತೆಗೆ ಸಂಗೀತ, ಕರಾಟೆ, ಯಕ್ಷಗಾನ, ಭಾಗವತಿಕೆ, ಕುಣಿತ ಭಜನೆಯನ್ನು ಕಲಿಯುತ್ತಿದ್ದಾನೆ. ಛದ್ಮವೇಷ, ಭಾಷಣ, ಮಿಮಿಕ್ರಿ, ಕೃಷ್ಣ ವೇಷಗಳಲ್ಲಿ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಸೂಪರ್ ಕಿಡ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ. ಒಂದು ಕಿರುಚಿತ್ರ ಮತ್ತು ಒಂದು ಚಲನಚಿತ್ರದಲ್ಲೂ ನಟಿಸಿದ್ದಾನೆ. ಸೇವಾರತ್ನ ಪ್ರಶಸ್ತಿ, ಅರಳು ಮಲ್ಲಿಗೆ ಪ್ರಶಸ್ತಿ, ಜನಸ್ಪಂದನ ಕಲಾಸಿರಿ ರತ್ನ ರಾಜ್ಯ ಪ್ರಶಸ್ತಿ, ಭರವಸೆಯ ಬೆಳಕು ಅಂತಾರಾಜ್ಯ ಪ್ರಶಸ್ತಿ, ಕರ್ನಾಟಕ ಅಚೀವರ್ಸ್ ಆಫ್ ರೆಕಾರ್ಡ್, ರಾಗತರಂಗ ಮುಂತಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಬಹುಮುಖ ಪ್ರತಿಭೆಯ ಚಿರಂಜೀವಿ ಹನ್ಷಿತ್ ಆಳ್ವನಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡುತ್ತದೆ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲಿ ಲಜ್ಜಿ ಆಚಾರ್ಯ ಅವರು. ಶಿರ್ವಾ ಗ್ರಾಮ, ಕಾಪು ತಾಲೂಕು, ಉಡುಪಿ ಜಿಲ್ಲೆ, ಹವ್ಯಾಸಿ ಯಕ್ಷಗಾನ ಕಲಾವಿದರು. ಲಯನ್ಸ್ ಇಂಟರ್ನ್ಯಾಷನಲ್ ಮೆಂಬರ್,